वैराग्यभूषणं श्रीमद्वेङ्कटनाथार्यं वन्दे वेदान्तदेशिकं श्रीपद्यादिगुणार्णवम् इन्द्रप्रवहं वन्दे रम्यकरुणाकरं मुनिं अस्मद्गुरो भगवतोऽस्य दैहिकसिन्धोः रामानुजस्य चरणं शरणं प्रपद्ये यो अखिलभुवनजन्मस्ते महाङ्गायीते विनोदभूतव्रतरक्षैकरीक्षे सुशिरसिद्धीप्ते ब्रह्मणि श्रीनिवासे भवतु मम पुरस्मिन् क्षेमके भक्तिरूपा लीलातुङ्गस्तनिगिरितटिः सुखं भवते कृष्णं पारात्यं स्वं कुटिशशिरसिद्धमध्यापयन्ति स्वोच्चेष्टायां सजनिकरितं धारवास्तभुङ्क्ते गोदातस्यै नमैकं भूयदेवाश्वभूयः அன்னவரையாண்டாடரங்கத்து பன்னிருப்பாவை தொல்பதியும் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு சூடி கொடுத்த சுடற்கொடியே தொல்பாவை ஆடியோடவல்ல பல்வளையாய் நாடி நீரங்கடவர்க்கெல்லை விதியன்ன மாற்றம் நாகடவா श्री विष्णुवित्तभुवनन्दकल्पवल्ली श्रीरङ्गराजहरिचन्दनयोगदृश्यां साक्षात् क्षमां करुणया कमलाभिवान्यां शरणं प्रपद्ये त्रिपुंशस्वसार उपयन्ति निष्कृतं समानं केतुं परिप्रतिमुञ्चमानाः ऋतुभिस्तन्वते कवयः प्रजानतीर्मध्ये छन्दसः परियन्ति भास्वतीः योगिष्मते प्रतिमुञ्चते नभोरात्रि देवी सूर्यस्य व्रतानि विपश्यन्ति पशवो नाभ्याजमानानारूपा मातुरस्य उपस्थे ಇವತ್ತಿನ ಭಾಷಣ ಅಂಗಮದ நந்தகோபாலன் மருமகளே நம்பினாய் கந்தம் கமழும் குழலி கடைத்திருவாய் வந்தெங்கும் கோழி அழைத்தனகான் மாதவின் பந்தல் மேல் பல்கால் குயிலினங்கள் கூடினகான் வந்தார் விரலி உண்மைத்து நம்பே பாட செந்தாமரை கையால் சீரார் மழை ஒலிப்ப வந்து திரவாய் மகிழ்ந்தேலோ என்பாய். ಇವತ್ತಿನ ಪ್ರವಚನ ಭಾಷೆಯ ಅಂಬರನೆ ಇದು ಬಹಳ ಎಲ್ಲ ಇಲ್ಲಿಂದ 4 ಭಾಷೆಗಳು 17, 18, 19 ಇದು ಬಹಳ ಅದ್ಭುತವಾದ ಭಾಷೆಗಳು. ಹೇಗೆ ತಿರುಪಾಣವಾದ ಅಕಾರ ಉಕಾರ ಮಕಾರವನ್ನು ಪ್ರಣವನ್ನು ತೋರಿಸಿದ್ರು ನೇರವಾಗಿ ಹೇಳಿದೆ. ಇಲ್ಲಿ ಆಂಡಾವಾದ ಕೆಲಸ ಮಾಡ್ತಾಳೆ, ಇಲ್ಲಿ 2 ಉಕಾರ ತೋರಿಸ್ತಾಳೆ. ಅದು ಆ ಭಾಷೆಗಳೊಳಗೆ ಅನುಭವಿಸೋಣ. ಯಾಕೆ 2 ಉಕಾರ, 1 ಉಕಾರ ಸಾಲದ 2 ಯಾಕೆ ಹೇಳಿದ್ರು ಅಂತ. ಅಕಾರ 2 ಉಕಾರ ಆಮೇಲೆ ಮಕಾರ ಹಾಕ್ತಾಳೆ. ಅವರು ಎಲ್ಲವಕ್ಕೂ ಕಾರಣ ಇದೆ, ಅದನ್ನು ಅನುಭವಿಸೋಣ. ಹಾಗಾಗಿ ಈ 4 ಭಾಷೆಗಳು ಪ್ರಣವವನ್ನು ತಿಳಿಸುವಂಥ ಭಾಷೆಗಳಿದು. ಅದ್ಭುತವಾಗಿ ಇದು ಮಾಡ್ತಾರೆ ಅದನ್ನು. ಅದಕ್ಕೆ ಇವತ್ತಿನ ಭಾಷೆ ಹೇಳ್ತಾರೆ ಮೇಲಿನ ಅರ್ಥ ತಗೊಂಡ ಅಂಬರಮೇ ತಣ್ಣೀರೇ ಶೋರೆ ಅರಂಚೈಗೆ ಅಂತಾರೆ. ಇಲ್ಲಿ ಏನು ಅಂದರೆ ನಂದಗೋಪಾಲ ಇರ್ತಾನೆ. ನಂದಗೋಪಾಲನ್ನ ಎಬ್ಬಿಸ್ತಾಳೆ, ಕೇಳಂದಿರ ಎಬ್ಬಿಸ್ತಾಳೆ. ಎಂಥ ನಂದಗೋಪಾಲ ಅಂದರೆ ಎಂಬೆರುಮಾನ್ ನಂದಗೋಪಾಲ. ಭಗವಂತನಿಗೆ ನಾವು ಎಂಬೆರುಮಾನ್ ಅಂತ ಹೇಳೋದು. ಇಲ್ಲಿ ಅವನಿಗೆ ಸಂಬೋಧನೆ ಎಂಬೆರುಮಾನ್ ಅಂತ ಮಾಡ್ತಾರೆ. ಏನು ಅಂದರೆ ಈಗ ಭಗವಾನ್ ಅಂದರೆ ಭಗವಾನ್ ಹೇಳಿದೆ, ಭಗವಾನ್ ವಾಸುದೇವ, ಭಗವಾನ್ ಪಾಣಿನಿ, ಅದೇ ಭಗವದ್ ರಾಮಾನುಜ, ಭಗವದ್ ಎಲ್ಲ ಹೇಳಬೇಕಾದ್ರೆ ಈ ಭಗವತ್ ಶಬ್ದ ಮಹಾನ್ಗಳೇ ಅವರು. ಆದರೂ ಎಲ್ಲ ಇದು ಔಪಚಾರಿಕ. ಇಲ್ಲಿ ನಂದಗೋಪನೂ ಸಹ ಇವರು ಎಂಬೆರುಮಾನ್ ಅಂದರೆ ಭಗವಾನ್ ಎಂಬೆರುಮಾನ್ ಅಂತ ಹೇಳ್ತಾರೆ. ಅದನ್ನು ಅರ್ಥ ಆಗಿದೆ. ಅದಕ್ಕೆ ಸಂಬೋಧನೆ ಮಾಡ್ತಾರೆ, ಭಗವಂತನೇ ನಂದಗೋಪಾಲನೇ ಎಂಬರು ಅಂತ. ಅದು ವ್ಯಾಖ್ಯಾನದಲ್ಲಿ ಯಾತಕ್ಕೆ ಹಾಕಿದ್ದಾರೆ ಅಂತ ಹೇಳೋಣ. ಅವನೇನು ಮಾಡ್ತಾ ಇದ್ದ ನಂದಗೋಪಾಲ, ಅವನು ಪ್ರತಿನಿತ್ಯ ಅವರಲ್ಲಿ ಅದು ಏನೋ 1 ದಿನ ಅಂತಲ್ಲ, ಪ್ರತಿನಿತ್ಯ ಅಂಬರಮೆ ಅಂದರೆ ಅನೇಕ ಅರ್ಥಗಳಿದೆ. ಮೇಲಿನ ಅರ್ಥ ವಸ್ತ್ರವನ್ನು ಮಾಡಿದ ತಣ್ಣೀರೇ ನೀರನ್ನು ಕೊಡ್ತಾ ಇದ್ದಂತೆ. ಆಮೇಲೆ ಶೌರನ್ನ ಅಂದರೆ ಅನ್ನವನ್ನು ಅರಂಜಯ್ಯಂ ಅಂತ ಹೇಳ್ತಾ ಅಂದರೆ ಅವನೇನೋ ಒಂದು ಕಾಟಾಚಾರಕ್ಕೆ ಅಂತಲ್ಲ, ಮನಃಪೂರ್ವಕವಾಗಿ ಧರ್ಮಾರ್ಥವಾಗಿ ಅರಂಜಯ್ಯಂ ಅಂತಂದರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಪ್ರತಿನಿತ್ಯ ಆಯಿತು. ಅದಂದರೆ ಹೇಗೆ ಅದು ಯಾರು ಬೇಕಾದರೂ ಹೋಗಿ ಬಟ್ಟೆ ತಗೋಬೋದು, ಅದು ಅಂದ್ಬಿಟ್ಟು ಅಂತ. ಆಮೇಲೆ ಎಲ್ಲ ಆಗ್ತಾರೆ. ಯಾಕೆ ನೀರನ್ನ
ಅದಕ್ಕೆ ವೇದಾಂತ ದೇಶಿಕರು ಯಾದವಾಭ್ಯದಲ್ಲಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೆ ನೀರನ್ನು ಕೊಡ್ತಾ ಇದ್ದೆ ಅಂದರೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಕಾಳಿಯನಿಂದ ಯಮುನಾ ನದಿ ಕಲುಷಿತವಾಗೋಯ್ತಂತೆ. ಹಾಗಾಗಿ ಜನಗಳಿಗೆ ನೀರಿರಲಿಲ್ಲ, ದೂರ ದೂರ ಹೋಗ್ತಾ ಇದ್ರಂತೆ. ಅದಕ್ಕೆ ನಂದಗೋಪಾಲ ಗಾಡಿಯಿಂದ ಹೇಗೆ ಈಗ ನಾವು ತರಿಸ್ತೀವಿ, ಗಾಡಿಯಿಂದ ತರಿಸಿ ಎಲ್ಲರಿಗೂ ನೀರು 5 ಲಕ್ಷಕ್ಕೂ ನೀರು ಒದಗಿಸ್ತಾ ಇದ್ದಂತೆ. ಅದು ಉತ್ತರ ವೇದಾಂತ ದೇಶ ಕೊಟ್ಟಿದ್ದಾರೆ. ಇಲ್ಲದ್ರೆ ಯಾಕೆ ನೀರು ಯಥೇಚ್ಛವಾಗಿ ಆ ಕಾಲದಲ್ಲಿ ಸಿಗ್ತಾ ಇದ್ದಲ್ಲ, ನಾವು ಯಮುನಾ ನದಿ ಇತ್ತು, ಬಾವಿಗಳು, ಕೆರೆ ಕೊಂಡಗಳಿತ್ತು, ನೀರು ಯಾಕೆ ಕೊಡಬೇಕು ಅಂದರೆ ಶುದ್ಧವಾದ ನೀರು ಬೇಕು ಅಂತ ಅಲ್ಲಿಂದ ಕೊಡ್ತಾ ಇದ್ದ ಯಾದವಾಭ್ಯದಲ್ಲಿ ಕೊಡ್ತಾರೆ. ಯಮುನೆ ಕಲುಷಿತವಾಗಿತ್ತಲ್ಲ, ಕೃಷ್ಣ ಅದನ್ನು ಸರಿ ಮಾಡೋವರೆಗೆ ಕಲುಷಿತವಾಗಿತ್ತಲ್ಲ, ಅದು ವಿಷಪೂರಿತವಾಗಿತ್ತು, ಅವರಿಗೆ ಆರೋಗ್ಯ ಕೆಡೋದು, ಪ್ರಾಣ ಹೋಗುವ ಅವಕಾಶವಿತ್ತು. ಹಾಗಾಗಿ ನೀರನ್ನು ಕೊಡ್ತಾ ಇದ್ದ. ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ಅನ್ನದಾನವನ್ನು ಎಲ್ಲ ದಾನಕ್ಕಿಂತ ಯಾಕೆ ಅನ್ನದಾನ ಅದು ಒಂದರಲ್ಲೇ ತೃಪ್ತಿಪಡಿಸೋಕ್ಕಾಗೋದು. ಮುಂದೆ ಅಗತ್ಯ ಇದು ಬರುತ್ತೆ, ಇನ್ಯಾವುದಲ್ಲೂ ತೃಪ್ತಿಪಡಿಸೋಕ್ಕಾಗಲ್ಲ. ಅದ್ರಲ್ಲಿ ಮಾತ್ರ ಅದು ಇನ್ನೇನು ತಿನ್ನೋಕ್ಕಾಗಲ್ಲ, ಸಾಕು ಅಂತ ಹೇಳುವಂಥ ದಾನ ಅನ್ನದಾನ ಒಂದೇ. ಅದನ್ನು ಕೊಡ್ತಾ ಇದ್ದೆ ಅನ್ನುವಂಥ ಅದೇ ಹೋದಂತ ಇವಾಗ ಎಂಬೆರುಮಾನ್ ಅಂತ ಇಷ್ಟೆಲ್ಲ ದಾನ ಮಾಡ್ತಾ ಇದ್ನಲ್ಲ, ಅದಕ್ಕೆ ಎಂಬೆರುಮಾನ್. ಯಾಕೆಂದರೆ ಅವನು ಹಿಂದಿನ ಇದರಲ್ಲಿ ನಾಯಕ ಅಂತ ಹೇಳಿಬಿಟ್ರು. ಅದಕ್ಕೆ ಅವನು ನಂದ ಇದಕ್ಕೆ ಸಾಮಂತರಾಜ ಆದರೂ ಒಡೆಯ ಅವನು. ಹಾಗಾಗಿ ಅವನ್ನ ಈಗ ದ್ವಾರಪಾಲಕರನ್ನು ದಾಟ್ಕೊಂಡು ಮುಂದೆ ಬಂದು ಇವಾಗ ಅವಳನ್ನ ಹೇಳಿರಾಯ್ ಅಂತ ಸಂಬೋಧನೆ ಮಾಡಬೇಕಾದ್ರೆ ಗೌರವಯುತವಾಗಿ ಹೇಳ್ತಾರೆ. ಹೇಳಿ ಸ್ವಾಮಿ ಹೇಳಿರಿ ಅಂದ್ಬಿಟ್ಟು ಅವನು ಸ್ವಾಮಿನೇ. ಅವನು ಇಲ್ಲಿ 2 ಥರ, ಅವನು ರಾಜನಾಗಿಯೋ ಸ್ವಾಮಿ ಒಂದು, ಈಗ ಇವರಿಗೆ ಆಚಾರ್ಯನಾಗಿ ವರ್ಣನೆ ಮಾಡ್ತಾರೆ ಅವನು. ಈಗ ಪ್ರಧಾನ ಅಧ್ವರ್ಯು ಅವನೇ. ಈಗ ಈ ಯಾಗಕ್ಕೆ ಪ್ರಧಾನ ಅಧ್ವರ್ಯು ನಂದು, ಅದಕ್ಕೆ ಎಂಬೆರುಮಾನ್ ಪದವನ್ನು ಹಾಕಿದ್ದು. ಹಾಗಾಗಿ ಹೇಳಿರ ಅಂತ ಹೇಳ್ತಾರೆ. ಅದಕ್ಕೆ ಅವನ್ನ ಎಪ್ಸುವಾಗಿ ಹೇಳ್ತಾರೆ ಇದರಲ್ಲಿ. ಅವನ್ನ ಎಬ್ಬಿಸಾದ ತಕ್ಷಣ ಅವನ ಕಣ್ಣು ಸ್ವಲ್ಪ ಇದು ಮಾಡಿದ್ರು ಸಾಕು. 3 ಇದಂತೆ ನಂದಗೋಪನಿಗೆ ಎಷ್ಟು ಹೆದರಿಕೆ ಅಂದರೆ, ಒಳಗಡೆ ಕೃಷ್ಣ, ಅದು ಮುಂದ್ಗಡೆ ಆವರಣದಲ್ಲಿ ಯಶೋದೆ, ಅದಕ್ಕೆ ಮುಂದಿನ ಆವರಣದಲ್ಲಿ ಇವನು, ಆಮೇಲೆ ಇವರು. ಹಾಗಾಗಿ ಯಾರಾದರೂ ಬಂದರೂ ನಮ್ಮನ್ನು ದಾಟ್ಕೊಂಡು ಹೋಗಿ ಕೃಷ್ಣನಿಗೆ ತೊಂದರೆ ಮಾಡೋಕ್ಕೆ ಅವಕಾಶವೇ ಇಲ್ಲ. ಆ ಥರ ಏರ್ಪಾಡು ಮಾಡಿದಂತೆ ಇವನು. ಆಮೇಲೆ ಅಲ್ಲಿ ಯಶೋದೆ ಮಲಗಿರ್ತಾಳೆ. ಅವ್ರಿಗೆ ಕೊಂಬನಾರ್ಕೆಲ್ಲ ಕೊಳೊಂದೆ ಕೊಳೆ ಒಳಕ್ಕೆ ಅಂತ ಹೇಳ್ತಾರೆ. ಕೊಂಬನಾರ್ಕೊಂದ ಅಂದರೆ ಈ 2 ಅರ್ಥ. ಅಲ್ಲಿರುವಂಥ ವಜ ಅಂತ. ಆಮೇಲೆ ಒಂದು ಶಾಖೆ, ಒಂದು ಮರ, ಒಂದು ಮರ ಅಂದರೆ ನಂದ ರಜ ಒಂದು ಮರ ತಗೊಂಡ್ರೆ ಅದಕ್ಕೆ ಇವಳು ಬಳ್ಳಿ ಥರ ಇದ್ದಂತೆ. ಇವಳು ಕೊಳ್ಳುಂದೆ ಅಂದರೆ ಬಳ್ಳಿ, ಚಿಗುರಿರುವ ಬಳ್ಳಿ ಅಂತ. ಇವಳು ಬಳ್ಳಿ ಥರ ಇದ್ದಂದರೆ ಎಲ್ಲರೂ ಇವಳನ್ನೇ ಆಶ್ರಯ ಪಡ್ಕೊಂಡಿದ್ರು. ನಂದವರದಲ್ಲಿರುವ ಸ್ತ್ರೀಯರೆಲ್ಲ, ಕುಟುಂಬಗಳೆಲ್ಲ ಅಷ್ಟು ಇದಾಗಿದ್ದು ಅಂತ ವ್ಯಾಖ್ಯಾನದಲ್ಲಿ ಚೆನ್ನಾಗಿ ಅನುಭವಿಸ್ಬೋದು. ಆಮೇಲೆ ಅಲ್ಲಿ ಕುಳ ಬೆಳಕ್ಕೆ ಅಂತಂದರೆ ನಂದಾದೀಪ ಅಂತಾರೆ ಅವರು. ಅಲ್ಲಿರುವಂಥ ಆಯರ್ಪಾಡಿಗೆ ಅವಳು ನಂದಾದೀಪವಾಗಿದ್ದಂತೆ. ಅದಕ್ಕೆ ಅವನ ಚಿಗುರಿನಂತ ಇದ್ದು, ಅಷ್ಟು ಚಿಗುರ್ತ ಅಷ್ಟು ಇದಾಗಿದ್ದು ಅಂತ. ಕುಳ ಬೆಳಕ್ಕೆ ಅಂದ್ಬಿಟ್ಟು ಈ ಗೋಪಾಲರ ಕುಲಕ್ಕೆ ನೀನು ಒಂದು ದೀಪ, ಮಣಿದೀಪ ಇದ್ದಂಗಿದೆಯಾ, ನಂದಾದೀಪ ಆಗಿದೆ ಅಂದ್ಬಿಟ್ಟು ಅಂತ. ಹೇಗೆ ಅವನಿಗೆ ಎಂಬೆರುಮಾನ್ ಅಂತಂದ್ರು, ಇವಳಿಗೂ ಎಂಬೆರುಮಾಟಿ ಅಂತಾರೆ. ಎಂಬೆರುಮಾನ್ ಶ್ರೀಲಿಂಗ, ಎಂಬೆರುಮಾಟಿ. ಇವಳು ಸಹ ಅದೇ ಥರ. ಅದು ಯಾಕಂದರೆ ಇವಳು ಕೃಷ್ಣನ್ನೇ ಇದು ಮಾಡ್ತಲ್ಲ, ಅದರಿಂದ ಅವಳಿಗೂ ಎಂಬೆರುಮಾಟಿ ಅಂತ. ಅದೇ ಥರ ನಂದಗೋಪ ಅವರಿಬ್ಬರು ಬಹಳ ಅನ್ಯೋನ್ಯ ದಾಂಪತ್ಯ ಅವರು. ಇಬ್ಬರದು ಒಂದೇ ಸ್ವಭಾವ, ಒಂದೇ ಥರ. ಬಹಳ ಅಪರೂಪ ಪ್ರಪಂಚದಲ್ಲಿ ಇಬ್ಬರು ಒಂದೇ ಥರ ಇದಾಗೋದು ಬಹಳ ಕಷ್ಟ. ಯಾವುದಾದ್ರು ಇದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಇಬ್ಬರಿಗೂ ಒಂದೇ ಅಭಿಪ್ರಾಯ, ಒಂದೇ ಥರ. ಇಲ್ಲಿ ಇವ್ರು ಆ ಥರನೇ. ಅವನು ಎಷ್ಟು ಉದಾರ ಆಗುವ ಇವಳು ಅಷ್ಟೇ ಉದಾರಿ. ಅವನು ಎಷ್ಟು ಮನ ಕರೆಕ್ತಾ ಇದ್ದೋ ಇವಳು ಅಷ್ಟೇ ಕರೆಕ್ತಾ ಇದ್ದಾರೆ. ಅದಕ್ಕೆ ಇವಳಿಗೂ ಎಂಬೆರುಮಾಟಿ ಅಂತ ಹೇಳ್ತಾರೆ. ಅದಕ್ಕೆ ಯಶೋಧ ಅಂತ ಹೇಳಿ, ಯಶೋಧ ಅಂತ ತಾಯಿ ಅಂತ ಒಂದು ಧ್ವನ್ಯಾರ್ಥದಲ್ಲಿ ಬೇರೆ ಅರ್ಥಗಳೆಲ್ಲ ಬರುತ್ತೆ. ಅದಕ್ಕೆ ಅರಿವುರಾ ಇರ್ತಾರೆ ನೋಡಿ. ಅವಳಿಗೆ ಹೇಳಿದಿರಾ ಹೇಳಿಲ್ಲ, ಎಲ್ರಿಗೂ ಹೇಳಿದ್ದು. ಒಬ್ಳು ಮಾತ್ರ ಅರಿವುರಾಯ್ ಅಂದರೆ ಎಚ್ಚರ ಪಟ್ಕೊಳ್ಳಿ ಅಂತ ಬಹಳ ಗೌರವವಾಗಿ ಹೇಳೋದು ಅರಿವುರಾಯ್ ಅಂತ. ಅದಕ್ಕೆ ಧ್ವನ್ಯಾರ್ಥ ಬೇರೆ ಇದೆ ನೋಡ. ಅದಕ್ಕೆ ಅರಿವುರಾಯ್ ಅಂತಾರೆ. ಎಚ್ಚರಗಳನ್ನ ಬಹಳ ಸಂಬೋಧನೆ ತುಂಬ ಮಧುರವಾಗಿ. ಸ್ತ್ರೀ ಆದ್ರಿಂದ, ಅವಳು ತಾಯಿ ಆದ್ರಿಂದ ಸಾಧಾರಣವಾಗಿ ಸಾಯಿಲಿ ಎಚ್ಕೊಂಡ್ಬಿಟ್ಟಿರ್ತಾರಲ್ಲ, ಎಲ್ರಿಗೂ ಎದ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ಅರಿವುರಾಯ್, ತಿಳಿಯೋಳಾಗೋ ಅಂದ್ಬಿಟ್ಟು ಅರ್ಥದಲ್ಲಿ ಬರುತ್ತೆ. ಅದಕ್ಕೆ ಅಂತಾರೆ, ನಾವು ಹೊಂದಿರೋದು ಯಾತಕಮ್ಮ ಎಲ್ಲ ಎಬ್ಬಿಸ್ತಾ ಇದೆಯಾ, ಬಂದಿದೆ ಅಂತ ಕೇಳ್ತಾರೆ. ಅದಕ್ಕೆ ಅಂಬರ ಮೂಡರತ್ತು ಓಂಗಿ ಹೊಲಂದ ಉಂಬರ ಕೋಮಾನೆ ಅಂತ ಅವ್ರು ಹೇಳ್ತಾರೆ. ಅವನ್ನ ಮಾಡಬೇಕು ಅಂದ್ಬಿಟ್ಟು ನಿನ್ನ ಮಗನ್ನ ನನಗೆ ನನ್ನಲ್ಲಿ ಕೇಳ್ತಾರೆ. ಇದೆಲ್ಲ ಈ ಸಂಭಾಷಣೆ ಇರಲಿಲ್ಲ, ಊಹಿಸ್ಕೋಬೇಕು. ನಂದಗೋಪಾಲನ ಕೇಳ್ತಾನಂತೆ, ನಿನ್ನ ಮಗನ ನಾನು ಕೊಡುವನಾಗು ಅಂತ. ಆಮೇಲೆ ತಾಯಿ ಇವಳನ್ನೂ ಕೇಳ್ತಾಳಂತೆ. ಅವಳಿಗೂ ಸರಿ ಕೊಟ್ಟ ಮೇಲೆ ಅವನಿಗೆ ನೆಕ್ಸ್ಟ್ ಕೃಷ್ಣನ್ನ ಎಬ್ಬಿಸ್ತಾಳೆ. ಅದಕ್ಕೆ ಅಂಬರ ಮೂಡರಂತು ಓಂಗಿ ಒಲಗಳಂದ. ಇದು 2ನೇ ಹೇಳಿದ್ನಲ್ಲ ನಿಮಗೆ. ಮೊದಲು ಇದರಲ್ಲಿ 3 ವೈಷ್ಣವ ಯಾಗದಲ್ಲಿ 3 ಕಪಾಲ ಅಂತಂದೆ. 3 ಕಪಾಲದಲ್ಲಿ ಪ್ರೋಢಾಶ ಕೊಡಬೇಕು ಅಂತ.
ಆ ಓಂಗಿ ಉದಾಹರಣದಲ್ಲಿ ಒಂದು ಪುರಾಣ ಮೊದಲು ಶುರು ಮಾಡುವ ಒಂದಾಯಿತು. ಈಗ ಎಲ್ಲ ವರ್ಣ ಮಾಡ್ತಾ ಇಲ್ಲಿಗೆ ವರ್ಣ ಮುಗಿದೋಗುತ್ತಲ್ಲ, ಹಾಗಾಗಿ ಎರಡನೇ ಪುರಾಣಕ್ಕೆ ಅದಕ್ಕೋಸ್ಕರ ಮತ್ತೆ ತಿರುವುಕ್ರಮಣಿಗೆ ಮಾಡಿ ಇಲ್ಲಿ ತಿರುವುಕ್ರಮಣ ಹೇಳ್ತಾರೆ. ಎರಡೇ ಇದಕ್ಕೆ ಪುರಾಣ ಅಂದರೆ ಯಜ್ಞಕ್ಕೆ ಹವಿಸ್ಕೊಡ್ಬೇಕು, ಹಂಚು ಥರ ಇರುತ್ತೆ, ಹಂಚಲ್ಲಿಟ್ಟು ಎರಡನೇ ಹಂಚಲ್ಲಿ ಕೊಡುವಂಥದ್ದು ಇದು ಕಪಾಲ ಅಂತ ಹೇಳ್ತೀವಿ. ಅದಕ್ಕೆ ಸಹ ಇದರಲ್ಲಿ ವೈದಿಕ ಯಾಗದ ಭಾಷೆಯಲ್ಲಿ ಕಪಾಲ ಅಂದರೆ ಇದು ಕಪಾಲ ಅಂದರೆ ಈ ಕಪಾಲ ಅಲ್ಲ, ಹೆಂಚಿನ ಚೂರಿಗೆ ಕಪಾಲ ಅಂತ, ಅದರಲ್ಲಿ ಕೊಡಬೇಕು ಇದನ್ನು. ಎರಡನೇದು, ಮೂರನೇದು 24ನೇ ಭಾಷೆಗಳಲ್ಲಿ ಬರ್ತೇವೆ ಆಮೇಲೆ. ಹಾಗಾಗಿ ಹೇಳ್ತಾರೆ ಅದಕ್ಕೆ ಅವನ ಈ ಕೃಷ್ಣನ್ನ ಈಗ ಎಬ್ಬಿಸ್ತಾಳೆ, ಬಲರಾಮನ ಎಬ್ಸಲ್ಲ, ಕೃಷ್ಣನ್ ಎಬ್ಬಿಸ್ತಾಳೆ. ಆಮೇಲೆ ಬಲರಾಮ ಬಂದ ಅಂದರೆ ಆ ಪ್ರಕಾರ ವರದಿ ಬಂದ ಬಲರಾಮನ ಎಬ್ಬಿಸಿ ಆಮೇಲೆ ಕೃಷ್ಣನ ಎಬ್ಬಿಸ್ಬೇಕಾಯಿತು. ಇಲ್ಲಿ ಕೃಷ್ಣನ ಎಬ್ಬಿಸಿ ಆಮೇಲೆ ಬಲರಾಮನ ಎಬ್ಬಿಸ್ತಾಳೆ. ಯಾತಕ್ಕೆ ಅಂತ ಹೇಳ್ತಾರೆ, ಅವನು ಕೃಷ್ಣ ಮಲಗಿರೋದೇ ಬಲರಾಮನ ಮೇಲೆ, ಅವನ ಆದಿಶೇಷ, ಅವನ್ನೇ ಎಬ್ಬಿಸ್ಬಿಟ್ರೆ ಇವು ದಬಾನ್ ಕೆಳಗಡೆ ಬಿದ್ದರೆ ಅದಕ್ಕೆ ಅವನು ಎದ್ಬಿಟ್ರೆ ಇವನು ಮಲಗಿರುವಾಗ ಇವನು ಕೆಳಗಡೆ ಬಿದ್ದ ಅಂದರೆ ಮಂಚವನ್ನು ತೆಗೆದುಕೊಂಡು ಈ ಕಡೆ ಹಾಕಿದಂಗೆ ಆಗುತ್ತೆ. ಅದಕ್ಕೆ ಕೃಷ್ಣನ ಎಬ್ಬಿಸಿ ಅವನು ಲಕ್ಷ್ಮಣನಾಗಿದ್ದರೂ ಅಷ್ಟೇ, ಅವನು ಶಯನ ರಾತ್ರಿಯಲ್ಲಿ ಅವನಿಗೆ ಆಧಾರ ಇದ್ದಂತೆ. ಇಲ್ಲೂ ಸಹ ಅವನು ರಾತ್ರಿ ವೇಳೆಯಲ್ಲಿ ಬಲರಾಮ ಅವನಿಗೆ ಹಾಸಿಗೆಯಾಗಿ ಇರ್ತಾ ಇದ್ದ ಅನ್ನೋದು ಅಂತ. ಅವನ ಮೇಲೆ ಮಲ್ಕೊಂಡಿರೋದ್ರಿಂದ ಮೊದಲು ಕೃಷ್ಣನ ಎಬ್ಬಿಸಿ ಆಮೇಲೆ ಬಲರಾಮನ ಎಬ್ಬಿಸ್ತಾಳೆ. ಆಮೇಲೆ ಇದರಲ್ಲೂ ಬಲರಾಮನ ತೋರಿಸ್ಬೋದು ಅಂತ ವ್ಯಾಖ್ಯಾನಗಾರ ತೋರಿಸಿದ್ದಾರೆ, ಅದನ್ನು ಅನುಭವಿಸೋಣ ಹಾಗೆ ಹೇಳ್ತಾರೆ. ಅಂದರೆ 3 ಲೋಕವನ್ನು ಆ ದಿನ ನೀನು ಏನೋ ಗೂಡು ಅರತ್ತೆ ಅಂಧ ಕಟಾಹವನ್ನು ಭೇದಿಸಿ ನೀ ಬೆಳೆದಿಲ್ಲ, ವಾಮನಾಗಿ ಬಂದವನು ಎಲ್ಲ ಬರೆದಿಲ್ಲ, ಅದಕ್ಕೆ ಆ ಥರ ಬೇಡಿಸಿ ಎದ್ದೆಲ್ಲ ಅತ್ಯುನ್ಯವಾಗಿ ಬೆಳೆದಿಲ್ಲ. ಅಷ್ಟೇ ಅಲ್ಲದೆ ಉಲಹಳಂದ 3 ಲೋಕವನ್ನು ಅಳದೆ ನೀನು ಅಂತಹ ನೀನು ಉಂಬರ್ ಗೋಮಾನ್ 2 ಅಂತದ್ದು. ಉಂಬರ್ ಅಂತಂದರೆ ನಿತ್ಯ ಸೂರ್ಯಗಳಿಗೂ ನಾಯಕ ನೀನು. ಉಂಬರ್ ಗೋಮಾನೆ ನಿತ್ಯ ಸೂರ್ಯಗಳು ನಾಯಕನಾದವನೇ. ಅದರಿಂದ ಉರಂಗಾದೇನು ನೀನು ಯೋಗ ನಿದ್ರೆ ಇದೆಯಲ್ಲ, ಅದನ್ನು ಏಳಂದಿರ ಎಚ್ಚರಗೊಳ್ಳು. ಇಲ್ಲಿ ಯಶೋಧ ಒಬ್ಳು ಬಿಟ್ಟರೆ ಎಲ್ಲರಿಗೂ ಏಳಂದಿರ ಪದವನ್ನೇ ಹಾಕಿದ್ದಾರೆ. ಯಶೋಧ ಒಬ್ಬಗೆ ಸ್ವಲ್ಪ ಹೆಚ್ಚು, ಎಲ್ಲರಿಗಿಂತ ತುಂಬ ಇದೆ ಹೇಳಿದ್ದಾರೆ. ಅದಕ್ಕೆ ಅರ್ಥವೂ ಬೇರೆ ಥರ ಮಾಡಿದ್ದಾರೆ ವ್ಯಾಖ್ಯಾನದಲ್ಲಿ. ಕಡೆಗೆ ಅವ್ರು ಹೇಳ್ತಾರೆ ಅದಕ್ಕೆ. ಆಮೇಲೆ ಅವನು ಕಣ್ಬಿಟ್ಟು ಮಾಡಿದಾಗ ಆಮೇಲೆ ಬಲರಾಮ ತಗೋತಾರೆ. ಶಂಪನ್ ಕೈಯರಡಿ ಶಲ್ಪ ಬಲದೇವ, ಅವನು ಬಹಳ ಸುಂದರನಾಗಿದ್ದಂತೆ ಬಲರಾಮ. ಯಾಕೆಂದರೆ ಆದಿಶೇಷ ಬೆಳ್ಳಿಗಿರೋದ್ರಿಂದ ಲಕ್ಷ್ಮಣನೂ ಅಷ್ಟೇ, ಲಕ್ಷ್ಮಿ ಸಂಪನ್ನ ಅಂತ, ರಾಮನಿಗಿಂತ ಸುಂದರ ಅಂತ ಅವನು ಲಕ್ಷ್ಮಣ. ಅದಕ್ಕೆ ಇಲ್ಲಿ ಅದೇ ಥರ ಅವನ ಕಾಲೇ ಕೆಂಪಾಗಿರುತ್ತೆ. ಅದಕ್ಕೆ ಅದರಲ್ಲಿರುವಂಥ ಅದು ಕೈಯಲ್ಲಿ ಬೇರೆ, ಅದು ಕೆಂಪಾಗಿ ಹೊನ್ನಾಗೂ ಇದ್ರೆ ಹೇಗಿರುತ್ತೆ, ಹೊನ್ನು ಸ್ವಲ್ಪ ಕೆಂಪು ಬಣ್ಣಕ್ಕಿದ್ರೆ ಅತ್ಯಂತ ಇದು ಆ ಥರ ಪಾದ ಉಳ್ಳವನು. ಅವನ ಪಾದ ಕಾಣ್ತಾ ಇದೆ. ಅದಕ್ಕೆ ಶಂಪನ್ ಕೈಯರಡಿ ಸುಂದರವಾದ ಅದು ಕೈಗೆ. ಆಮೇಲೆ ಇದು ಕೂಡಿರುವಂತಹ ಇದಾಗುತ್ತಲ್ಲ, ಕಡಗ ಆಗುತ್ತಿರಲಿಲ್ಲ, ಆ ಕಡಗ ಮತ್ತು ಕಾಲೇ ಆ ಥರ ಇತ್ತಂತೆ ಅವನಿಗೆ. ಒಂಥರ ಸುಂದರವಾದಂಥ ಅವನು ಶಲ್ವಾ ಬಲದೆ ಅಂತಾರೆ. ಶಲ್ವಾ ಅನ್ನುವಾಗ ಇಲ್ಲಿ ಐಶ್ವರ್ಯವಂತ ಅಂತಲ್ಲ, ಭಗವಂತನ ಕೈಂಕರ್ಯ ಮಾಡ್ತಾ ಇದ್ದಾನಲ್ಲ, ಅದಕ್ಕಿಂತ ದೊಡ್ಡ ಶಲ್ವ ಇರಬೇಕು. ಅದರಿಂದ ಶಲ್ವಾ ಭಗವಂತನ್ನೇ ಯಾವಾಗಲೂ ಆದಿಶೇಷನಕ್ಕೆ ಭಗವಂತನ ಸೇವೆ ಮಾಡೋದು ಇನ್ಯಾರೂ ಇಲ್ಲ. ಅದಕ್ಕೆ ಶೇಷ ಅನ್ನೋದು ಅವನಿಗೆ ಹೆಸರೇ ಬಂದ್ಬಿಡ್ತು, ಆದಿಶೇಷ ಅನ್ನೋದು ಅಂತ. ಹಾಗಾಗಿ ಅವನ ಹೆಸರೇ ಇದರಲ್ಲಿ ಅವನ ಬೇರೆ ಥರ ಇವರಿಗೆಲ್ಲ ಇರ್ತಲ್ಲ, ವಾಸುಕಿ ಆ ಥರ, ಅವನಿಗೆ ಹೆಸರೇ ಏನೋದು ಗೊತ್ತಿಲ್ಲ, ಆ ಥರ ಆಗ್ಬಿಡ್ತು. ಹೆಸರನ್ನೇ ಅನಂತ ಅಂತ ಒಂದು ಹೇಳ್ತಿರ್ತಾರೆ ಅಷ್ಟೇ, ಅಷ್ಟು ಇದಾಗಿ ಅನಂತವಾಗಿರ್ತಾನೆ ಅಂತ. ಆದಿಶೇಷ ಅನ್ನೋದೇ ಅವನಿಗೆ ರೂಢಿಯಾಗಿ ಬಂದ್ಬಿಡ್ತು ಅವನಿಗೆ. ಅದಕ್ಕೆ ಬಲದೇವ ಅಂತ ಹೇಳ್ತಾರೆ. ಅವನೇನು ಬಲವೈರ, ಅವನು ಅತ್ಯಂತ ಬಲ, ಅವನು ಸಂಪೂರ್ಣವನು. ತನ್ನ ಇದರಲ್ಲೇ ಹಸ್ತಿನಾವತಿನ ಒಂದ್ಸಲ ದುರ್ಯೋಧನ ಹೋಗ್ಬೇಕಾದ್ರೆ ಮೀಡ್ತಾನೆ ಹಸ್ತನಾವತಿ. ಇವತ್ತು ಅದಕ್ಕೆ ಹಸ್ತನಾವತಿ ಸ್ವಲ್ಪ ಕೆಳಗಡೆ ಇದೆಯಂತೆ, ಇವತ್ತಿಗೂ ಅವನು ಎಳೆದ್ರಿಂದ ಹೀಗೆ ಆಯ್ತಂತೆ. ಇನ್ನೊಂದ್ಸಲ ಯಮನೇನ ಎಳೆದ್ಬಿಟ್ಟು ಯಮನೇನ ದೆಹಲಿ ಇದೆಯಲ್ಲ ಹಸ್ತಿನಾಪುರಕ್ಕೆ ಬರೋದು ಮಾಡ್ತಾನೆ. ಒಂಥರ ಬಲವಂತ ಅವನು. ಅದಕ್ಕೆ ಬಲದೇವ ಅಂದ್ಬಿಟ್ಟು ಹೇಳ್ತಾರೆ. ಉಂಬಿಯೂ ನೀನು ಅಂತಾನೆ. ಕಡೆಗೆ ಕೃಷ್ಣ ಅಂತ ಹೇಳೋದಿಲ್ಲ, ನಿನ್ನ ತಮ್ಮ. ಉಂಬಿ ಅಂದರೆ ನಿನ್ನ ತಮ್ಮ, ನಿನ್ನ ತಮ್ಮನೋ ನೀನು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹೆಸರನ್ನ ನೇರವಾಗಿಟ್ಟು, ತುಂಬ ಇದರಲ್ಲಿ ನೇರವಾಗಿ ಹೆಸರಿಟ್ಟು ಕರೆಯಲಂತೆ. ಆ ಥರ ಹೇಳ್ತಾರೆ. ರಾಮಾಯಣದಲ್ಲೂ ಬರುತ್ತೆ ಅದು ವೇದಾಂತವಾಗಿ. ಅದು ನೀನು ನಿನ್ನ ತಮ್ಮನಾದ ಇಬ್ಬರೂ ಸಹ ಅವ್ರು ಹೇಳ್ತಾರೆ. ಅದು ನೀನು ನಿದ್ರಿಸದೇ ಇದ್ದರೆ, ನೀವು ಎದ್ದ ಅಂದರೆ ಮಾಡ್ಕೊಂಡು ಏನಾಗುತ್ತೆ ನಮಗೆ, ನಮ್ಮ ಗೋರ್ ಕೆಂಪಾವೈ, ನಮ್ಮ ಅದ್ವಿತೀಯಾದ ನಮ್ಮ ಈ ಏನು ವ್ರತ ಇದೆ ಅದು ಶುಭವಾಗಿ ನೆರವೇರುತ್ತೆ ಅನ್ನೋದು ಈ ಮೇಲಿನ ಅರ್ಥ ಇದು. ಇದರಲ್ಲಿ ಅದ್ಭುತವಾಗಿ ಅನೇಕ ವಿಶೇಷವಾದ ಅರ್ಥಗಳನ್ನು ಇದರಲ್ಲಿ ಹೇಳ್ತಾರೆ. ಇದರಲ್ಲಿ ಆವಾಗ ಇದನ್ನು ನಂದಗೋಪನ್ನ ಎಂಬೆರುಮಾನ್ ಅಂತ ಕರೆಯೋದು ಬಹಳ ವಿಶೇಷ. ಅದಕ್ಕೆ ಎಂಬೆರುಮಾನ್ ಅನ್ನೋದಕ್ಕೆ ಯಾತಕ್ಕೆ ಹೇಳಿದ್ರು ಅಂದರೆ,
ಇದರಲ್ಲಿ ಎಲ್ಲರನ್ನೂ 5 ಸಲ ಯಾರನ್ನೂ ಮಂಗಳಾಶಾಸನ ಮಾಡಿಲ್ಲ. ವಸುದೇವನ ವಸುದೇವ ಅಂತೇನೆ ನಂದಗೋಪನ ಮಾತ್ರ 5 ಪಾಶುಗಳಲ್ಲಿ ಮಂಗಳಾಶಾಸನ ಮಾಡಿದ್ದಾಳೆ. ಇನ್ನು ಯಾರಿಗೂ 5 ಪಾಶುಗಳಲ್ಲಿ 5 ಯಾರಿಗೂ ಇಲ್ಲ. 3 ಅದ್ರ 3 ಮೇಲೆ ಯಾರೂ ಇಲ್ಲ. ಗೋವಿಂದ ಯಾವ ತಗೊಳ್ಳಿ 3, ತ್ರಿವಿಕ್ರಮ 3, ಎಲ್ಲ 3. ನಂದಗೋಪನ್ ಮಾತ್ರ 5 ಪಾಶುಗಳಲ್ಲಿ ಮಾಡಿದ್ದಾಳೆ. ಯಾಕೆಂದರೆ ಮೊದಲನೇ ಪಾಶದಲ್ಲೇ ಕೂರ್ವೇರ್ಕೊಳಂ ತೊಯ್ಯಳಂ ಅಂತ ಮಂಗಳಾಶಾಸನ ಮಾಡಿದ್ರು. ಅದು ಶಾಸನ, ಅವನ 5 ರೂಪ ಅಂತೆ ಅವನು. ಅದು ಅವನ ಶಾಸನತ್ವ ದಂಡ ಇರೋದ್ರಿಂದ ಶಾಸನತ್ವ ರೂಪ ಅಂತೆ. ಆಮೇಲೆ ನಾಯಕನಾಯನಿಂದ ಹಿಂದಿನ ಪಾಶದಲ್ಲಿ ಮಾಡೋದಲ್ಲ, ಅದರಲ್ಲಿ ಬ್ರಜಗೋಪಕ್ಕೆ ಅವನ ನಾಯಕ, ಅಂದರೆ ನಾಯಕತ್ವ ರೂಪವನ್ನು ತೋರಿಸಿದ್ಲು. ಈ ಪಾರ್ಶ್ವದಲ್ಲಿ ಅಂಬರಮೇ ತನ್ನೆಯದೆ ಶೌರ್ಯ ರಂಚಣದಿಂದ ಔದಾರ್ಯ, ಅವನು ಅತ್ಯಂತ ಔದಾರ್ಯ ರೂಪವುಳ್ಳಂತಹ ಅವನೇ ಅಂತ ಹೇಳ್ತಾರೆ. ಮುಂದಿನ ಪಾಶದಲ್ಲೂ ಬರುತ್ತೆ, ಒಂದು ಮದ ಹಳಿತ ಬರುತ್ತೆ. ಅದರಲ್ಲೂ ತೋಳುವಲಿಯನ್ ಅಂತ ಹೇಳ್ತಾರೆ. ಅದರಲ್ಲಿ ಅವನ ಬಲವನ್ನು ಅತ್ಯಂತ ಬಲತ್ವವಂತ ವೈಭವವುಳ್ಳಂಥ ರೂಪ ಅದನ್ನು ಹೇಳ್ತಾರೆ. ಮತ್ತೆ ಏತಕ್ಕಳಂಗ 21ನೇ ಪಾಶ ಇದೆಯಲ್ಲ, ಆ 21ನೇ ಪಾಶದಲ್ಲೂ ಅಷ್ಟೇ ಅವ್ರಿಗೆ ಅಲ್ಲಿ ಗೋ ಸಮೃದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಆ ಗೋ ಸಮೃದ್ಧಿ ಅಂದರೆ ಐಶ್ವರ್ಯವಂತ ಅಂತ 5 ಪಾಶಗಳಲ್ಲಿ ಮಂಗಳಾಶಾಸನ ಮಾಡಿದಾಗ ಇದು ನಂದಗೋಪನಿಗೆ ಬಹಳ ವಿಶೇಷವಾಗಿ ಅವರು ಕೊಟ್ಟಂಥ ಗೌರವ. ಮತ್ತು ಅವನಿಗೆ ಬೇಕಾಗಿರುವಂಥದ್ದು ಸಹ ಅವನಿಗೆ ಡಿಸರ್ವ್ಸ್ ಅಂತಾರಲ್ಲ ಹಾಗೆ. ಹಾಗಾಗಿ 5 ಪಾಶಗಳಲ್ಲಿ 5 ರೂಪವನ್ನು ಮಂಗಳಾಶಾಸನ ಮಾಡಿದ್ದಾಳೆ. ನೋಡಿ, ಒಂದರಲ್ಲಿ ಒಂದೊಂದಿಲ್ಲ, ಅದು ವಿಶೇಷ ಅನ್ನಿಸ್ಬೇಕು. ಇದೆಲ್ಲ ಈಗ ಕೋಯಿನ್ಸಿಡೆನ್ಸ್ ಅದೆಲ್ಲ ಏನು, ಒಂದೊಂದರಲ್ಲಿ ಬೇರೆ ಬೇರೆ ಗುಣಗಳನ್ನೇ ಅನುಭವಿಸಿದ್ದಾಳೆ. ಹಾಗಾಗಿ ಇದು ತನ್ನ ಅಂದರೆ ಮಾಡಬೇಕು ಅಂತಲೇ ಮಾಡಿದಂತಹ ಇದು ಅನೇಕ ವಿಷಯಗಳನ್ನ ತಿರುಪಾವೆಗೆ ಕೆಲವು ಆಚಾರ್ಯಗಳೆಲ್ಲ ಅವರೆಲ್ಲ ಕಟ್ಟುಕೊಂಡು ಎಲ್ಲ ವ್ಯಾಖ್ಯಾನ ಬರೆದಿದ್ದಾರೆ ಅದು. ಹಾಗಾಗಿ ಅವರ ಅದರಿಂದ ನಾವು ಅನುಭವಿಸ್ಬೋದು ಇದು. ಹಾಗಾಗಿ ಅವ್ರಿಗೆ ಹೊಳೆಯುತ್ತೆ ಅದು, ಇದೆಲ್ಲ ಬಂದಿದೆಯಲ್ಲ ಅಂದ್ಬಿಟ್ಟು ಅಂತ ಅದು ಮಾಡ್ತಾರೆ. ಇನ್ನು ಮೇಲಕ್ಕೆ ಇದಕ್ಕೆ ಹೋಗೋಣ. ಅದಕ್ಕೆ ಈ ಬೇರೆ ಭಾಷೆ ಮಾಡೋಣ. ಇಲ್ಲಿ ಇದರಲ್ಲಿ ಏನು ಮಾಡೋದು, ಇವಾಗ ಮೊದಲು ಅವನಿಗೆ ಇದು ಯಾತಕ್ಕೆ ಅವನ್ನೆಲ್ಲ ಕೊಡ್ತಾ ಇದ್ದ ಅನ್ನೋದು ಇದುವಾಗಲೇ ಹೇಳಿ ಆಯ್ತು. ಅದಕ್ಕೆ 3 ಇದನ್ನು ಮಾಡ್ತಾ ಇದ್ದ. ಅದು ಶಾಸ್ತ್ರದಲ್ಲಿ ಹೇಳುತ್ತೆ, ನೀವು 3 ದಾನಗಳನ್ನು ಅತ್ಯಂತ ಶ್ರೇಷ್ಠ ಅಂತ ಹೇಳುತ್ತೆ. ವಸ್ತುದಾನ, ಅನ್ನದಾನ, ಮತ್ತು ಇದು ನೀರನ್ನು ಕೊಡೋದಿದೆಯಲ್ಲ, ಅರವಾಟಿಗೆ. ಅವಾಗ ಅರವಾಟಿಗೆ ಅಂತ ಹೇಳಿದ್ರು. ಅಲ್ಲಲ್ಲಿ ಎಲ್ಲರಿಗೂ ಬೇಸಿಗೆನಲ್ಲಿ ಚಪ್ರ ಹಾಕಿಕೊಟ್ಟು, ಈಗೆಲ್ಲ ಹಳ್ಳಿ ಮೊದಲೆಲ್ಲ ಇರ್ತದೆ ಅಲ್ಲಿ ನೀರು ಮಜ್ಜಿಗೆ ಮತ್ತು ಇದನ್ನೆಲ್ಲ ನೀರು ಇದೆಲ್ಲ ಕೊಡ್ತಾ ಇದ್ರು. ಯಾರೆಲ್ಲ ನಡ್ಕೊಂಡು ಹೋಗ್ತಾ ಇಲ್ಲ ಅವಾಗ ಬಸ್ಸು ಏನೆಲ್ಲ ಹೋಗೋವ್ರಿಗೆ ಇದಾಗುತ್ತೆ ಅಂದ್ಬಿಟ್ಟು ಅಂತ ಅದನ್ನೆಲ್ಲ ಕೊಡ್ತಾ ಇದ್ರು. ಅದನ್ನು ಇಲ್ಲಿ ವಿಶೇಷವಾಗಿ ತೋರಿಸ್ಕೊಡ್ತಾ ಇದ್ರಲ್ಲಿ. ಅಂದರೆ ಇವನಿಗೆ ಎಷ್ಟು ಉದಾರಿಯಾಗಿದ್ದ ಅಂದರೆ ಅವನು ಎಂತಹ ಇದರಲ್ಲೂ ಸಹ ಅವನು ಬರಗಾಲ ಬಂದು ಕೃಷ್ಣ ಹುಟ್ಟಿದ್ಮೇಲೆ ಬರಗಾಲ ಬರಲಿಲ್ಲ. ಕೃಷ್ಣ ಹುಟ್ಟಕ್ಕೆ ಮುಂಚೆ ಇದೆಲ್ಲ ಮಾಡ್ತಾ ಇದ್ದ ಅವನು. ಕೃಷ್ಣ ಹುಟ್ಟಿದ ಮೇಲೆ ಅಂತಲ್ಲ, ಕೃಷ್ಣ ಹುಟ್ಟಿದ ಮೇಲೆ ವಿಶೇಷವಾದ ಅವನ ಇದನ್ನು ಕೊಂಡಾಡ್ದ ಅಂತ ಹೇಳಿದ ಭಾಗವತದಲ್ಲಿ ಬರುತ್ತೆ. ಕೃಷ್ಣ ಹುಟ್ಟಿದ ಮೇಲೆ ಅವನ ಜನ್ಮ ದಿವೋತ್ಸವವನ್ನು ಅದ್ಭುತವಾಗಿ ಕೊಂಡಾಡಿದಾಗ ಅನೇಕ ದಾನ ಮಾಡ್ದ ಅಂತ ಬರುತ್ತೆ. ಅದು ಬೇರೆ. ಇದಕ್ಕೆ ಮುಂಚೆನೇ ಅವನು ಬರಗಾಲ ಎಲ್ಲ ಇದ್ದಾಗ ಇದೆಲ್ಲ ಅವನು ಮಾಡ್ತಾ ಇದ್ದ ಅವನು ಅನ್ನೋದು ಹೇಳ್ತಾ ಇರೋದ್ರಲ್ಲಿ. ಆಮೇಲೆ ಈ ಅಂಬರ ಅನ್ನುವಾಗ 3-4 ಅರ್ಥ ಬರುತ್ತೆ. ಅಂಬರಾನ್ ಮೇಲೆ ವಸ್ತ್ರ ಒಂದು. ಆಮೇಲೆ ಅಂಬರ ಅಂದ್ರೆ ಆಕಾಶಕ್ಕೂ ಅಂಬರ ಅಂತ ಹೇಳ್ತಾರೆ. ಆಕಾಶ ನಮ್ಮ ಕನ್ನಡದಲ್ಲೂ ಅದು ಹೇಳ್ತಾರೆ, ಅಂಬರ ಅಂದ್ರೆ ಆಕಾಶ, ಕನ್ನಡದಲ್ಲೂ ಅದಕ್ಕೆ. ಆಮೇಲೆ ಪರಂ ಅಂತ ಮಾಡ್ಬೋದು. ಅಂದರೆ ಅವನು ಜಗತ್ಮೂಲ ಶ್ರೇಷ್ಠವಾದ. ಪರಂ ಅಂದ್ರೆ ಪರಮ ಪುರುಷ. ಅಂದ್ರೂ ಅಕಾರ ವಾಚನ ಭಗವಂತನ ಹೇಳುತ್ತೆ. ಪರಂ ಇಲ್ಲಿ ನಂದಗೋಪನಿಗೂ ಹೇಳುತ್ತೆ, ಕೃಷ್ಣನ್ಗೂ ಹೇಳುತ್ತೆ. ಎರಡನ್ನೂ ಅನುಭವಿಸ್ಬೋದು. ಈ 3 ಕೃಷ್ಣನ್ಗೂ ಹೇಳ್ಬೋದು, ನಂದಗೋಪನಿಗೂ ಹೇಳ್ಬೋದು. ಯಾಕೆಂದರೆ ಸ್ವಾಮಿ ಇದರಲ್ಲಿ ಹೇಳ್ತಾರೆ ಯಾದವಾಭಯದಲ್ಲಿ, ಕೃಷ್ಣನ್ಗೆ ಯಾಕೆ ಧಾರಾಳ ಬಂತು ಅಂದರೆ ನಂದಗೋಪನ ಮಗನಾದ್ರಿಂದ ಅವನಿಗೂ ಧಾರಾಳ ಬಂದ್ಬಿಡ್ತಂತೆ. ಇಷ್ಟೆಲ್ಲ ಮಾಡ್ತಾ ಇದ್ನಲ್ಲ, ಹೇಗೆ ತಂದೆ ಬರಬೇಕಲ್ಲ ವಾಸನೆ, ಅದರಿಂದ ಅವನ ಉದಾರ ಸರ್ವೈವೈತ ಅಂತ ಕೊಳ್ಳೋರನ್ನ ಹೊಳ್ದ ಗೀತೆಯಲ್ಲಿ. ಯಾಕೆಂದ್ರೆ ನಂದಗೋಪಿನಿಂದ ಬಂದಂಥ ಗುಣ ಅದು ಅಂದ್ಬಿಟ್ಟು ಹೊಳ್ತಾರೆ. ಹಾಗಾಗಿ ಇದನ್ನು ಹೇಳ್ತಾರೆ. ಆಮೇಲೆ ಈ ಅಂಬರಂ ಅಂದರೆ ಆಕಾಶ ಅಂದ್ರೂ ಭಗವಂತನ ಹೇಳ್ಬೋದು. ಅಂಬರಂ ಅಂದ್ರೆ ಅಂಬರಂ ಅಂತ ಬೇರೆ ಬರೀ ಅಂಬರ ಅಂದರೆ ದಿವ್ಯಾಕಾಶ. ಪರಮ ವ್ಯೋಮ ಅಂತ, ಪರಮ ವ್ಯೋಮ ಭಾಸ್ಕರ ಅಂತ ಭಗವದ್ಗೀತೆ ಹೇಳಿದೆ. ಪರಮ ವ್ಯೋಮ ಅಂತಿದೆ. ಈ ಆಕಾಶ ಎಲ್ಲ ಮೇಲಿರುವಂಥ ಆಕಾಶ ಇದೆ, ಪರಮ ವ್ಯೋಮ. ಅದಕ್ಕೆ ಅವನು ಅದನ್ನು ಆ ಪದದ ಉತ್ಪತ್ತಿನೇ ಆಕಾಶ ಅನ್ನೋದು ಅಂದರೆ ಪದದ ಉತ್ಪತ್ತಿನೇ ಸಂಸ್ಕೃತದ ಥರ ಆಸಮಂತ ಕಾಶತೆ ಕಾಶಯತೀವ ಅಂತ. ಕಾಶತೆ ಅಂದರೆ ಪ್ರಕಾಶ ಕೊಡ್ತು. ಪ್ರ ಉಪಸರ್ಪಿಸಿದ್ರೆ ಪ್ರಕಾಶ ಆಗುತ್ತೆ. ಕಾಶ ಪದ ಅದು. ಉಪಸರ್ಪಿಸಿದ್ರೆ ಪ್ರಕಾಶ ಅಂತ ಹೇಳ್ತೀವಲ್ಲ, ಎಲ್ಲರೂ ಬೆಳೆಸಿದಂತೆ. ಆಕಾಶ ಅಂದರೆ ಆಸಮಂತಾತ್, ಎಲ್ಲ ಆಕಾಶದ ಒಳಗಡೆನೆ ಎಲ್ಲ ಭೂಮಂಡ ಬರುತ್ತೆ. ಅದನ್ನು ಬೆಳಗುತ್ತೆ, ಅದು ತಾವು ಬೆಳಗುತ್ತೆ. ಆಮೇಲೆ ಕಾಶಯತೀವ
ಬೇರೆಯವರು ಅಲ್ಲಿರೋ ವಸ್ತುಗಳನ್ನು ಬೆಳಗಿಸುತ್ತೆ. ಈ ಗುಣ ಭಗವಂತನ ಒಬ್ಬನಿಗೆ ಇರೋದು. ಅದರಿಂದ ಅಂಬರಂ ಅಂದ್ರು ಆಕಾಶವೇ ಹೇಳ್ಬೋದು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿನಲ್ಲಂತೂ ಅನೇಕ ಇದೇ ಬರುತ್ತೆ ಭಗವಂತ. ಸರ್ವಾಣಿ ಹವಾ ಹಿಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಇಲ್ಲಿರುವ ಚರಾಚರ ವಸ್ತುಗಳೆಲ್ಲ ಆಕಾಶದಿಂದ ಉದ್ಭವ ಆಯಿತು ಅಂತ ಹೇಳೋದು. ಆಕಾಶ ಅಂದ್ರೆ ಭಗವಂತನೇ ಹೇಳಿದೆ ಅದಕ್ಕೆ. ಆಮೇಲೆ ಇನ್ನು ಒಳಗಡೆ ಹೃದಯದ ಆಕಾಶಕ್ಕೂ ಅದು ಹೃದಯ ಆಕಾಶ ಹೇಳ್ತೀವಲ್ಲ, ಅದಕ್ಕೂ ಅದು ಹೇಳ್ತಾರೆ. ಯೇಷೋಂತರ ಹೃದಯ ಆಕಾಶ ಅಂತ ಹೇಳ್ತಾರೆ. ಅಂತರೊಳಗೆ ಅದು ಒಂದು ಆಕಾಶ, ಹೊರಗಡೆ ಇರೋ ಆಕಾಶ. ಅಲ್ಲಿ ಒಳಗಡೆ ಇರೋದ್ರಿಂದ ಆಮೇಲೆ ಭಗವಂತನೇ ನಮ್ಮನ್ನೆಲ್ಲ ಸಂತೋಷ. ಯದೇಶ ಆಕಾಶ ಆನಂದೋ ನಸ್ಯಾತ್. ಅವನು ಆಕಾಶನೇ ಎಲ್ಲರಿಗೂ ಆನಂದೋ ನಸ್ಯಾತ್. ಆನಂದವನ್ನು ಕೊಡೋನು ಯಾರು ಅಂದ್ರೆ ಆಕಾಶ ಅಂದ್ರೆ ಭಗವಂತನೇ ಅಂತ. ಹಾಗಾಗಿ ಸಂಬೋಧನೆ ಇದರಲ್ಲಿ ಅಂಬರಮೆ ಅಂದ್ರೆ ಅದು ಸಹ ಭಗವಂತನಿಗೆ ಆಗುತ್ತಾ ಇದು. ಆಮೇಲೆ ವಸ್ತ್ರಕ್ಕೆ ಬರಬೇಕಾದ್ರೆ ಶ್ರುತಿನಲ್ಲಿ ಹೇಳುತ್ತಾ ಇದೆ, ವಸ್ತ್ರದಾನ ತುಂಬ ಶ್ರೇಷ್ಠವಾದದ್ದು. ಅದಕ್ಕೆ ವಾಸೋ ದದಾತಿ ಅಂತ ಬರುತ್ತೆ. ನಾವು ಶಾಸ್ತ್ರಗಳಲ್ಲಿ ಕೊಡಬೇಕಾದ್ರೆ ಯುವಾಸುವ ಸಹ ಪರಿಲೀತ ಆಘಾಸ ಉಶ್ರೇಯ ಅಂಧವತಿ ಜಾಯಮಾನ ಅಂತ ಮಂತ್ರ ಹೇಳ್ಕೊಂಡು ವಸ್ತ್ರ ಕೊಡ್ತೀವಿ. ಅದಕ್ಕೆ ವಸ್ತ್ರದಾನ ಮಾಡಬೇಕಾದ್ರೆ ಅದಕ್ಕೆ ಮಾಡೋನು ಸೌಶ್ರೇಯ ಅನ್ಭವತಿ ಜಾಯಮಾನ. ಭಗವಂತನ ಪರವಾಗಿ ಹೇಳಿದ್ದಾರೆ, ಯಾರು ದಾನ ಮಾಡ್ತಾನೋ ಅವನ ಶ್ರೇಯನ್ ಹುಟ್ಟಿ ಅದರಿಂದ ಜಾಯಮಾನ ಆಗ್ತದೆ. ಹುಟ್ಟಿ ಅದರಿಂದ ಅವನು ಶ್ರೇಷ್ಠವಂತನ ಅಂತ ಶ್ರೇಯವಾನ್ ಭವತಿ ಅನ್ಕೊಟ್ಟು ಅಂತ. ಆ ಥರ ವಸ್ತುದಾನವನ್ನು ಬಹಳ ಹೊಗಳಿದೆ ಅದು. ವಸ್ತುದಾನವನ್ನು ಮಾಡಬೇಕು ಅದಕ್ಕೆ ಅನ್ಕೊಟ್ಟು ಅಂತ. ಹಾಗಾಗಿ ಕೂಡ ಅದನ್ನ ಹೇಳ್ತಾರೆ. ಎರಡನೇದು ವಸ್ತ್ರವಾಗಿ ಮುಖ್ಯ ಅಲಂಕಾರಕ್ಕೆ ಅರ್ಥನೇ ಬೇಕು ಎಲ್ಲರಿಗೂ. ಅದಕ್ಕೆ ವಸ್ತ್ರದಲ್ಲಿ ಅದು ಮುಖ್ಯ ಅಲಂಕಾರ. ವಸ್ತ್ರದ ಉದ್ದೇಶ ಅಲಂಕಾರ. ಎಲ್ಲರೂ ಅಲಂಕಾರವಾಗಿ ವಸ್ತ್ರವನ್ನು, ಸ್ತ್ರೀಯರೇ ಆಗಲಿ ಎಲ್ಲರೂ ಅಲಂಕಾರ ಮಾಡ್ಕೊಂಡು ವಸ್ತ್ರದಿಂದನೇ ಮೊದಲು ಮುಖ್ಯವಾದ, ಆಮೇಲೆ ಆಭರಣ. ವಸ್ತ್ರದಿಂದ ಇರೋದ್ರಿಂದ ಅವನು ಅದು ಕೂಡ ವಸ್ತ್ರ ಕೂಡ ಬಹಳ ವಿಶೇಷವಾಗಿದೆ. ಆಮೇಲೆ ನೀರು ಅಂದರೆ ದಾಹಕ್ಕೆ ಉಪಶಮನ. ತೃಷ್ಣ ಅಂದರೆ ದಾಹಕ್ಕೆ ನೀವು ಪ್ರಾಣ ಉಳಿಬೇಕಾದ್ರೆ ಅನ್ನ ಇಲ್ಲದೇನೂ ಇರ್ಬೋದು, ನೀರಿಲ್ಲದೆ ಆಗೋದಿಲ್ಲ. ಪ್ರಾಣಕ್ಕೆ ಬೇಕಾದ್ರೆ ನೀರು ಬೇಕಲೇಬೇಕು. ಅದಕ್ಕೆ ನೀರು ಇಲ್ಲದೆ ಇದ್ರೆ ಅನ್ನವೂ ಬೇಕು, ಇಲ್ಲ ಅಂತಿಲ್ಲ. ನೀರಂತೂ ತುಂಬ ಮುಖ್ಯವಾದದ್ದು. ಅದರಿಂದ ಅವನಿಗೆ ಅದಕ್ಕೆ ಆಪೋಮಯ ಪ್ರಾಣ ಅಂತ ಹೇಳುತ್ತೆ. ಆಪೋಮಯ ಪ್ರಾಣಿಗೆ ಪ್ರಾಣ ಇರೋದೇ ನೀರಿನಿಂದ ಆಗ್ಬೇಕಂತ. ಅದಕ್ಕೆ ಆಪ್ಯಾಯವಾಗಿದೆ. ಅವನ ಪ್ರಾಣ ಧರಿಸೋದೇ ನೀರಿನಿಂದ ಅನ್ನೋದಂತ. ಪ್ರಾಣವನ್ನು ಧರಿಸಿರುವಂಥದ್ದು ಆಪ ಅಂತೆ. ಆಪೋಮಯ ಪ್ರಾಣ ಅಂದ್ಬಿಡೋದಕ್ಕೆ. ಅದಕ್ಕೆ ಇದನ್ನು ಹೇಳ್ಬೇಕಾದ್ರೆ ಅಹಂ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ತಟಾಗಮಿವ ಅಂತ. ಇದಕ್ಕೂ ಅಷ್ಟೇ. ಇದು ನಮಗೆ ಲೌಕಿಕವಾದಂಥ ಬಾಯಾರಿಕೆ. ಇನ್ನು ಆಧ್ಯಾತ್ಮಿಕವಾದ ಬಾಯಾರಿಕೆ ಭಗವನ್ನ. ಹೇಗೆ ನಮ್ಮಾಳ್ವಾರು ಇದ್ದರು ಕೃಷ್ಣದಕ್ಕೆ ಕೃಷ್ಣ ಅಂತ ಅವ್ರ ಹೆಸರು. ಕೃಷ್ಣನ ಬಾಯಾರಿಕೆ ಅಂತ ಯಾವಾಗಲೂ ತಣಿಯೋದೇ ಇಲ್ಲ ಅವ್ರಿಗೆ, ಆಳ್ವಾರಿಗೆ. ಕೃಷ್ಣ ಅವರು. ಹಾಗಾಗಿ ಅದಕ್ಕೆ ಕೃಷ್ಣಾಮೃತಂ ಅದು ಅಧ್ಯಾತ್ಮವಾದ ನಮ್ಮ ಬಾಯಾರಿಕೆ ಹೋಗೋದು ಕೂಡ ಭಗವಂತನೇ. ಅದರಿಂದ ಅವನಿಗೆ ತಣ್ಣೀರು ಅವನಿಗೆ ಯಾಕೆಂತ ಶ್ರುತಿ ಕೊಂಡಾಡ್ತಾರ. ಸರ್ವರ ಸಹ ಸರ್ವಗಂಧ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ ರಸೋ ವೈ ಸಹ ಅಂದ್ಬಿಟ್ಟು ಅಂತ, ರಸನಲ್ವೇ ಅಂದ್ಬಿಟ್ಟು ಅಂತ. ನಮಗೆ ಭಗವಂತನ ಪಡಬೇಕು. ಅಹಂ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ತಟಾಕಮಿವ. ಹೇಗೆ ಗ್ರೀಷ್ಮ ಇರುತ್ತೋ, ನಮಗೆ ಬೇಸಿಗೆ ಕಾಲದಲ್ಲಿ ನೀರನ್ನು ಮಾಡೋದು ನಮಗೆ ಆಪ್ಯಾಯವಾಗುತ್ತೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಉಂಟಾದ ಈ ಬೇದಿಗೆ ಭಗವಂತನಲ್ಲಿ ಉಂಟಾದ ನಮಗೆ ಅದನ್ನು ತಣಿಸ್ಕೋಬೇಕಾದ್ರೆ ಅಚ್ಚಾಮೂತಿಯನ್ನು ನೋಡಬೇಕು, ಹಾಡಬೇಕು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನು ಶೋರೆ ಅನ್ನೋದು ಅನ್ನದಾನ ಹೇಳಿದ್ನಲ್ಲ, ಬಹಳ ವಿಶೇಷವಾದದ್ದು. ಅದೊಂದೇ ಎಲ್ಲನೂ ತೃಪ್ತಿಪಡಿಸುವಂಥದ್ದು. ಆ ಅನ್ನದಾನವನ್ನು ಮಾತ್ರ ಮಾಡಲೇಬೇಕು, ಎಲ್ಲರೂ ಮಾಡಬೇಕು ಅಂತ. ಇದಕ್ಕೆ ಯಾವುದಕ್ಕೆ ಪ್ರತಿಯೊಂದು ಇದರಲ್ಲೂ ಅನ್ನದಾನ. ಯಾಕೆ ನಮ್ಮ ಮದುವೆ ಮುಂಚೆಗಳಲ್ಲಿ ಇಟ್ಟು ಅಂತ ಅದು ಅನ್ನದಾನ ಆಗಲಿ ಅನ್ನೋದು ಇದರಲ್ಲಿ ಇಟ್ಟಿರೋದನ್ನು. ಈಗ ನಮ್ಮ ಹೆಗ್ಗಳಿಕೆ ತೋರಿಸ್ಕೊಳ್ಳೋದಕ್ಕಲ್ಲ, ಅನ್ನ ಎಲ್ಲರಿಗೂ ಕೊಡಬೇಕು, ಭೇದ ಭಾವ ಮಾಡಬಾರ್ದು. ಅದನ್ನೆಲ್ಲವೇ ಅದಕ್ಕೋಸ್ಕರ ಇಟ್ಟಿರೋದು. ಆಮೇಲೆ ಶ್ರುತಿಯಲ್ಲೂ ಸಹ ಹೊರಡುತ್ತೆ ಅದಕ್ಕೆ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನ ಅವರು ವರ್ಣಿ ಇರ್ತಾನೆ, ಇವರು ಭೃಗು ಋಷಿ ಇರ್ತಾರೆ. ಭೃಗು ಬಂದ್ಬಿಟ್ಟು ಬ್ರಹ್ಮವನ್ನು ತಿಳ್ಕೋಬೇಕು ಅಂತ ಆಗುತ್ತೆ. ತನ್ನ ತಂದೆಯಾದ ವರುಣ, ಇವರು ವರುಣ ಅಂತ ಹೋಗ್ತಾರೆ. ಅದಕ್ಕೆ ಅದೀಹಿ ಭಗವೋ ಬ್ರಹ್ಮ ಅಂತಾರೆ. ಇದು ತಂದೆಯೇ ನನಗೆ ಬ್ರಹ್ಮನನ್ನ ಅದೀಹಿ ತಿಳಿಯಪಡಿಸುವಂತಾರೆ. ಅವರು ಯಥೋವ ಇಮಾನಿ ಭೂತ ಅಂತ ಹೇಳ್ಕೊಂಡ ಕಡೆಗೆ ನೀನು ಬ್ರಹ್ಮನ ಧ್ಯಾನ ಮಾಡು ಅಂದ್ಬಿಟ್ಟು ಬರ್ತಾರೆ. ಇವನು ಬರ್ತಾನೆ, ತಂದೆ ಹೇಳಿದ ಅರ್ಥವೇನು ಅಂದ್ಬಿಟ್ಟು ಮೊದಲು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಎಂಬರ್ತಾನೆ. ಆಮೇಲೆ ಪ್ರಾಣೋ ಬ್ರಹ್ಮೇತಿ ದಿವ್ಯಜಾನಾತ್, ಮನೋ ಬ್ರಹ್ಮೇತಿ, ಆಮೇಲೆ ವಿಜ್ಞಾನ ಬ್ರಹ್ಮೇತಿ, ಆನಂದಂ ಬ್ರಹ್ಮೇತಿ, 5 ಕೋಶಗಳನ್ನ ಮೊದಲು ಮಾಡ್ತಾನೆ. ಕಡೆಗೆ ಅವನಿಗೆ ಆನಂದ ಬ್ರಹ್ಮೇತಿ ವ್ಯಜಾನಾತ್ ಮಾಡುವ ಸಿಗುತ್ತೆ. ಅವಾಗ ಹೇಳುತ್ತೆ ಅದಕ್ಕೆ ಅವನು ಹೇಳ್ತಾನೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವನ್ನೇ ಬ್ರಹ್ಮ ಅಂತ ನೀನು ಉಪಾಸನೆ ಮಾಡು ಅಂದ್ಬಿಟ್ಟು ಅಂತ. ಅದಕ್ಕೆ ನನಗೆ ಅವನು ಭಗವಂತ ಸರ್ವಾತ್ಮ, ಎಲ್ಲರೂ ಆತ್ಮಾಸು ಅನ್ನಮತ್ತಿ. ಅವನು ಒಳಗಡೆ ಇದ್ದು ನಮ್ಮನ್ನ ಅನ್ನವನ್ನ ಸ್ವೀಕಾರ ಮಾಡೋ ಥರ ಒಳಗಡೆ ಇದ್ದು
ಅನ್ನ ಸ್ವೀಕಾರ ಅಂದರೆ ನಮ್ಮ ಪುಣ್ಯ ಪಾಪಗಳು ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಅಂತಾರೆ. ಮತ್ತೆ ಅಲ್ಲಿ ಹೋದರೂ ಸಹ ಅಷ್ಟೇನೆ, ಅಹಮನ್ನ ಮಹಾಮನ್ನ ಮಹಾಮನ್ನಂ, ಅಲ್ಲಿ ಭಗವಂತನ ನಾಮಾಹಾರವಾಗುತ್ತಂತೆ. ಆಗ ಭಗವಂತ ಅನ್ನಾದನಾಗ್ತಾನೆ, ತಿನ್ನುವಂತೆ. ಕಡೆ ಭಗವಂತ ಅನ್ನವಾಗ್ತಂತೆ, ನಾವು ಅವನ್ನ ಅನುಭವಿಸೋರಾಗ್ತೇವಂತೆ. ಹಾಗಾಗಿ ಅನ್ನ ಅನ್ನೋದು ಸಹ ಭಗವಂತನ್ನೇ ಹೇಳುತ್ತೆ. ಈ ಮೂರು ಸಹ ಎಲ್ಲವೂ ಸಹ ಭಗವಂತನ್ನೇ ಹೇಳುತ್ತೆ ಅಂತ ಹೇಳ್ತೇವೆ ಇದಕ್ಕೆ. ಆಮೇಲೆ ಇನ್ನೊಂದು ಹೇಳುತ್ತೆ, ವಸ್ತುವಿಗೆ ಹೇಳಬೇಕಾದ್ರೆ ಎಲ್ಲ ದೇವತೆಗಳು ವಸ್ತುದಲ್ಲಿ ಅಡಗಿದ್ದಾರೆ ಅಂತ. ಸರ್ವ ದೇವತಾ ವಾಸೋದ, ಅದರಿಂದ ವಾಸೋದಾದ ಯಾಕೆ ಹೇಳಿದ್ರೆ ಎಲ್ಲ ದೇವತೆಗಳು ವಸ್ತುದಲ್ಲಿರ್ತಾರಂತೆ. ಅದರಿಂದ ವಸ್ತುವನ್ನು ದಾನ ಮಾಡೋ, ದೇವತೆಗಳನ್ನೇ ದಾನ ಮಾಡ್ದಂಗಾಗುತ್ತೆ ಅಂತ. ಅನ್ನವನ್ನು ಮಾಡಿದ್ರೆ ಅನ್ನದಲ್ಲಿ ಬ್ರಹ್ಮ ಆರೋದ್ರಿಂದ ಮಾಡೋ, ಭಗವಂತನ್ನೇ ಮಾಡ್ದಂಗಾಗುತ್ತೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಹಿಂದೆನೇ ಹೇಳಿದೆ, ಅದರಲ್ಲಿ 2 ಥರ ವಿದ್ಯೆ ಅನ್ನವನ್ನು ವಿಭಾಗ ಮಾಡ್ತಾರೆ. ಅದಕ್ಕೆ ತ್ರೈಗುಣ್ಯಂ ಷಡ್ಗುಣಾದ್ಯಂಚ ವಿಧಾನಂ ಪರಿಕೀರ್ತಯೇತ್. ಲೋಕದಲ್ಲಿರುವ ಅನ್ನವನ್ನು 2 ವಿಭಾಗ, ಒಂದು ಮಾಡ್ತಾರೆ. ಒಂದು ತ್ರೈಗುಣ್ಯವಾದ ಅನ್ನ, ಇನ್ನೊಂದು ಷಡ್ಗುಣ್ಯವಾದ ಅನ್ನ ಅಂತ. ತ್ರೈಗುಣ್ಯವನ್ನಂ ಬದ್ಧಾನಾಂ ಇತರೇಷಾಂ ಅತೇತರತೆ ಅಂತ ಹೇಳ್ತಾರೆ. ಈ ತ್ರೈಗುಣ್ಯವಾದ ಅಂದರೆ ಸತ್ವ ರಜಸ್ಸು ತಮಸ್ಸು ಉಳ್ಳಂತಹ ಅನ್ನ, ಅದು ಬದ್ಧವಾದ ನಮಗೆ. ಅದು ಅಲ್ಲಿ ಹೋದರೆ ಭಗವಂತನೇ ತರೆಯಾದ ಷಡ್ಗುಣ್ಯದ ರೂಪ ಭಗವಂತ. ಅಲ್ಲಿ ಅಹಮನ್ನ ಮಹಾಮನ್ನ ಹೇಳ್ತಿರಲ್ಲ ಅದು. ಅದಕ್ಕೆ ಯಾಕೆ ಅಂತ ಇದರಲ್ಲಿ 3 ನೋಡಿ, ಒಂದು ಪೋಷಕ, ಒಂದು ಧಾರಕ, ಒಂದು ಭೋಗ್ಯ. ವಸ್ತ್ರ ಅನ್ನೋದು ನಮಗೆ ಪೋಷಿಸುತ್ತೆ, ಇದನ್ನು ಮಾಡುತ್ತೆ. ನೀರು ನಮಗೆ ಅದು ಇದು ಇದು ಪ್ರಾಣವನ್ನು ಧರಿಸೋ ಧಾರಕವಾಗುತ್ತೆ. ಅನ್ನ ಭೋಗ್ಯ, ಅನ್ನನ ಭೋಗ್ಯ ಆಗುತ್ತೆ. ಅದರಲ್ಲಿ ಅವನು ಯಾತಕ್ಕೆ ಮಾಡಿದ ಪೋಷಕ ಧಾರಕ ಬಗ್ಗೆ 3 ಈ ಥರ ಶ್ರುತಿಯಲ್ಲಿ ಹೇಳೋದ್ರಿಂದ ಪುಣ್ಯದ ಕೆಲಸವಾಗಿ ನಂದ ಅದನ್ನು ಮಾಡ್ತಾ ಇದ್ದ. ಯಾವ ಪ್ರತಿಫಲವನ್ನು, ಅದು ಮುಖ್ಯವಾಗಿ ಯಾವ ಪ್ರತಿಫಲವನ್ನು ಅಪೇಕ್ಷೆ ಪಡ್ತಿರಲಿಲ್ಲ. ಅವ್ರು ನನಗೆ ಬರ್ತಾರೆ ಅದಕ್ಕೋಸ್ಕರ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದ. ಹಾಗಾಗಿ ಎಂಬೆರುಮಾನ್ ಅಂತ ಇವಳಿಗೆ ಅವಳು ಗೋಪಿ ಅವ್ರು ಹೇಳ್ತಾರೆ ಅದಕ್ಕೆ. ಆಮೇಲೆ ಈ 3 ಸಹ ಇದಕ್ಕೆ ಹೋಗ್ಬೋದು. ಇದಕ್ಕೆ ಇನ್ನೊಂದು ಹೇಳ್ತಾರೆ ಅದಕ್ಕೆ. ಅನ್ನಕ್ಕೆ ಹೇಳಬೇಕಾದ ಅಂದರೆ ಮನುಷ್ಯನಿಗೆ ಪರಗೊಂಡು ನೀರು ತಿನ್ನಂ ಬೆತ್ತಲಮೆಲ್ಲ ಕಣ್ಣನೆ ಅಂತ ಬರುತ್ತೆ. ಇಲ್ಲಿ ವಸ್ತ್ರ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಹೇಳ್ತಾರೆ. ಈ 3 ನಂದಗೋಪಾಲ ಮಾಡ ಅಂತ ಹೇಳೋದಲ್ಲ, ಕೃಷ್ಣನಿಗೂ ಇದೆಲ್ಲ ತೋರಿಸ್ಬೋದು. ಅದೊಂದು ಇದೇ ಇದೆ. ಮನುಷ್ಯನಿಗೆ ಮರ್ಯಾದೆ ಹೇಳ್ತಾರೆ. ಯಾವ್ದ್ರಲ್ಲಿ ಮರ್ಯಾದೆ? ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ ವಾಕಾರ ಪಂಚಕೈರ್ಹೀನಃ ನರೋ ನಾಜಾತಿ ಗೌರವಂ. ಈ 5 ಇರ್ಬೇಕಂತೆ. ಅವನಿಗೆ ಒಳ್ಳೆ ವಸ್ತ್ರ ಇರ್ಬೇಕಂತೆ, ಸುಂದರವಾದ ಅವನಿಗೆ ಗೆಟ ಅದಿರ್ಬೇಕಂತೆ, ಒಳ್ಳೆ ಮಾತಿರ್ಬೇಕಂತೆ, ವಿದ್ಯೆ ಇರಬೇಕು, ವಿನಯ ಇರಬೇಕು. ಇದಿದ್ರೆ ಜನಗಳಿಗೆ ಗೌರವ ಅಂತೆ. ಆಮೇಲೆ ಅದು ಹೇಳ್ತಾರೆ, ಈ ವಕಾರ ಇದೆಯಲ್ಲ, ಈ ವಕಾರ 5 ವಕಾರಗಳು, ಈ ವಕಾರ ಪಂಚಕ ಅಂತ. ಅದನ್ನ ಆತ ಇಲ್ಲದೆ ಇದ್ದವನು ಆ ನರಹ ನಾಜಾತಿ ಗೌರವನ ಎಲ್ಲೂ ಪಡ್ಕೊಳ್ಳೋದಿಲ್ಲ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಬೇರೆ 4 ಇದ್ರೂ ಸಹ ವಾಚ ವಪುಷ ವಿದ್ಯಾ ವಿನಯ ಇದ್ರೂ ವಸ್ತ್ರ ಇಲ್ಲದೆ ಇದ್ದ ಅಂದ್ರೆ ಅವನಿಗೆ ಗೌರವ ಇಲ್ಲ. ಅಲ್ಲಿ ನೋಡಿದ್ವಿ ನಾವು ಇದರಲ್ಲಿ ಸಂಪರ್ಕ ವಿದ್ಯೆಯಲ್ಲಿ ಅವ್ರು ನೋಡಿದ್ರೆ ಅವರು ಗಾಡಿ ಕೆಳಗಡೆ ಅವರು ಮಲಗಿರ್ತಾರೆ. ರೈತರು ಅವ್ರಿಗೆ ಬಟ್ಟೆ ಎಲ್ಲ ಹರಿದಿರುತ್ತೆ, ಮಾಡ್ತಿರುತ್ತೆ. ಅವ್ನು ನೋಡೋನ ಇವರೆಲ್ಲ ಏನು ಅಂದ್ಬಿಟ್ಟು ಅವನು ಹೋಗ್ತಾರೆ. ಆದ್ರೆ ರಾಜನ ಗೊತ್ತಾಗಿ ಬರ್ತಾನೆ, ನೋಡುವಾಗ ಇವರಿದ್ದಾನೆ ಅಂದ್ಬಿಟ್ಟು ಅಂತ. ಹಾಗಾಗಿ ಮನುಷ್ಯನಿಗೆ ಇವಾಗ ಇದ್ದೇ ನೋಡ್ಬೇಕು. ಈಗ ನೀವು ಈಗಲೂ ಎಲ್ಲಾದ್ರೂ ಪ್ಯಾಂಟ್ ಶೂಟ್ ಹಾಕೊಂಡು ಹೋದ್ರೆ ಬೆಲೆ ಇಲ್ಲದೆ, ನೀವು ಪಂಚೆ ಉಟ್ಕೊಂಡು ಹೋದ್ರೆ ನೀವು ಮಾಲ್ ಹೋದ್ರು ಹಿಂದೆ ಬರ್ತಾನೆ, ಏನೇ ಇಟ್ಕೊಂಡ್ಬಿಟ್ಟಾರ ಅಂದ್ಬಿಟ್ಟು. ಅಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಒಳ್ಳೆಯವರು, ಪಂಚೆ ಉಟ್ಕೊಂಡವ್ರೆ ಬೆಲೆ ಇಲ್ಲ. ಇನ್ನು ಕೆಲವು ಇದಕ್ಕೆ ಬಿಡೋದೇ ಇಲ್ಲ. ಈಗಲೂ ಬೆಂಗಳೂರು ಕಬ್ಬೆಲ್ಲ ನೀವು ಅವ್ರಿಗೆ ಇದಿರ್ತಾರೆ, ಪಂಚೆ ಗಿಂಚೆ ಇದ್ದ ಅಂದ್ರೆ ಅಲ್ಲಿ ಬಿಡೋದೇ ಇಲ್ಲ. ನಮ್ಮೂರಲ್ಲಿ ತಿಂಗಳು ಮಾಡ್ತಾರೆ. ನಾಳೆ ನೋಡಪ್ಪ ಆ ಜಾಗದಲ್ಲಿ ನಾನು ಬಿಡೋದು ಇಲ್ಲ, ನನಗೂ ಬರೋಕ್ಕೆ ಇಷ್ಟ ಇಲ್ಲ, ನನ್ನ ಬರೋದ ನೋಡಿ ಅಂತ. ನಮ್ಮ ಗ್ರೂಪ್ ಇದೆ ಒಂದು GMs ಎಲ್ಲವೇ, ನೀವೇನು ಯಾವುದಕ್ಕೂ ಬರೋದಿಲ್ಲ ಅಂತ. ನೀವು ಮಾಡೋದೇ ಸಾಯಂಕಾಲ ನನಗೆ ಅಗ್ನಿ ಕಾರ್ಯ ಸಂಧ್ಯಾನ ಇರುತ್ತೆ, ನೀವು ಅದಾದ್ಮೇಲೆ ಬೇರೆ ಏನೇನೋ ಇರುತ್ತೆ ಅವ್ರದ್ದೆಲ್ಲ, ನನಗೆ ಅದು ಆಗೋದಿಲ್ಲ. ಅದರಿಂದ ನನಗೆ ನೀವು ಬೆಳಗ್ಗೆ ಮಾಡಲ್ಲ, ನೀವು ನೋಡೋಕೆ ಆಸೆನೇ ನನಗೆ. ನೀವು ಮಾಡೋ ಜಾಗದಲ್ಲಿ ನನ್ನ ಒಳಗಡೆ ಬಿಡಲ್ಲ. ಯಾಕಂದ್ರೆ ನೀವು ಒಂದಿನ ಬಿಟ್ಟಾಯ್ತು ಯಾವಾಗಲೂ ಅದು, ಇವಾಗ ನಿಮಗೋಸ್ಕರ ಹಾಕೊಳಕ್ಕಾಗಲ್ಲ. ಹಾಗಾಗಿ ನಾನು ಪರವಾಗಿಲ್ಲ ಬಿಡಿ, ಹೀಗೆ ಇರ್ತೀನಿ ಅಂದ್ಬಿಟ್ಟು ಹಾಗೆ ಅದನ್ನು ಹೇಳ್ತಾರೆ. ಹಾಗಾಗಿ ಮನುಷ್ಯನಿಗೆ ಈಗ ಇವ್ರು ಎಲ್ಲಿ ಹೋದ್ರು ಅಷ್ಟೇ. ನನಗೆ ಅವ್ರು ಹೋದಂದ್ರೆ ಏನೋ ದೇವಸ್ಥಾನದಲ್ಲಿ ಇರೋವಂತ ಅವ್ರಿಗೆ ಪಂಚೆ ಉಟ್ಕೊಂಡ್ರೆ ದೇವಸ್ಥಾನ ಅಂತ ಹೋಲಿ ಅಂದ್ಬಿಟ್ಟು ಅವ್ರಿಗೆ ಅವರ ಭಾವನೆ. ಅದಕ್ಕೆ ದೇವಸ್ಥಾನದಲ್ಲಿ ಪಾಪ ಕೆಲವು ಗೌರವವಾಗಿ ಕೇಳ್ತಾರೆ, ದೇವಸ್ಥಾನದ ಯಾವ ದೇವಸ್ಥಾನದಲ್ಲಿ ಇದ್ದೀರಿ ಅಂತ ಯಾರಾದ್ರೂ ಹಾಗೆ ಕೇಳ್ತಾರೆ. ಹಾಗಾಗಿ ಆ ಥರ
ಅದೊಂದು ಇದು ಒಂದು ಕಥೆನೂ ಇದೆ. ಒಬ್ಬ ಹೋದಂತೆ ಇವ್ರಿಗೆ ಹೇಳ್ಬೋದು ಅಷ್ಟಾಗೆ, ಇವರು ವಿದ್ಯಾಸಾಗರ ಇದಲ್ಲ, ಅವರು ತುಂಬ ದೊಡ್ಡ ಜ್ಞಾನಿ. ಅವ್ರನ್ನ ನೋಡೋಕ್ಕೆ ವಿದೇಶದಿಂದ ಕೆಲವರು ಬರ್ತಾರೆ, ಇವ್ರದ್ದೆಲ್ಲ ನೋಡ್ಬಿಟ್ಟು. ಅವರು ಇದು ನಡೆದಿದ್ದು ಅವ್ರ ಕಡೆಗೆ ಬಂದಾಗ ಆ ಕಾಲದಲ್ಲಿ ಬರೀ ಟ್ರೈನ್ ತಾನೆ, ಕಲ್ಕಟ್ಟಾದಲ್ಲಿ ಹೌರಾದಲ್ಲಿ ಹೋಗ್ತಾರಂತೆ. ಆಗ ಅವರು ಅವಾಗೆಲ್ಲ ಹೇಳ್ತಾರೆ ಈ ಥರ ಕೋಚಲ್ಲಿ ಇರ್ತೀನಿ ಅಂತ. ಅವ್ರನ್ನ ಇದು ಮಾಡೋಕ್ಕೆ ಇವರು ಬರ್ತಾರೆ, ಪಂಚೆ ಉಟ್ಕೊಂಡಿರ್ತಾರೆ, ಹಳೆಯ ಒಂದು ಮಾಸರಿಯವ್ರ ಪಂಚೆ ಇರುತ್ತೆ, ಶರ್ಟು ಸಾಧಾರಣ ಮುದುರ್ಕೊಂಡಿರುತ್ತೆ, ಬರ್ತಾರೆ. ಬಂದ ತಕ್ಷಣ ಇವರು ನೋಡಿ, ಇವ್ರು ಗೊತ್ತಾಗುತ್ತಲ್ಲ ನೀವು ಯಾರ ಹೆಸರು ಕೇಳಿದಂದ್ರೆ ತಕ್ಷಣ ಅವ್ರು ಅನ್ಕೋತಾರೆ ಅವರ ಆಳನ್ನ ಕಳಿಸಿದ್ದಾರೆ ಇವ್ರನ್ನ ಅಂದ್ಬಿಟ್ಟು ತಮ್ಮ ಇದನ್ನ ಸೂಟ್ ಕೇಸನ್ನು ಕೊಡ್ತಾರಂತೆ. ಸರಿ ತಗೊಂಡ್ ಬಾ ಮನೆ ತೋರಿಸ್ಕೊಂಡ್ಬಿಡು ಅಂತ. ಇವ್ರು ತಲೆ ಮೇಲೆ ಇಟ್ಕೊಂಡು ಬಂದು ಮನೆಗೆ ಮನೆಯವರೆಗೂ ಗಾಡಿಯಿಂದ ಮನೆ ಕರ್ಕೊಂಡ್ಬರೋದು. ಒಳಗಡೆ ಎಲ್ಲ ಬಂದ್ಮೇಲೆ ಬಂದು ನೋಡಿದ್ರೆ ಅವರೇ ನಡೆದಿದ್ದೆ ಇದು. ಅವರು ಇಂಥ ವಿದ್ಯಾಸಾಗರ ಬಂದು ವಿದ್ಯಾಸಾಗರ ಇಂಥ ವಿದ್ಯಾಸಾಗರ, ನೀನು ಅವ್ರು ಇನ್ನೊಂದು ಬೇರೆ ವಿದ್ಯಾಸಾಗರ ಬಹಳ ಮಹಾ ದೊಡ್ಡ ಜ್ಞಾನಿ ಅವರು. ಇದರಲ್ಲಿ ಕಲ್ಕಟ್ಟ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ನಡೆದಿದ್ದು. ಹಾಗೆ ಇದು ಕೊಟ್ಟೆ ಈ ಥರ ಹಾಗೆ ಆಗುತ್ತೆ. ನನ್ನ ಇದರಲ್ಲೇ ಅಂತಾಯಿತು. ನಾನು ತಿರುಪೂರ್ಲಿ ಬೇಕಾದ್ರೆ ಲಯನ್ಸ್ ಬೇಕು, ನಾನಾಗ ಸೆಕೆಂಡ್ ಲೈನ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರ್ ಅಲ್ಲಿ ಮೆಂಬರು. ಸೊ ನನ್ನನ್ನು ಅವ್ರಿಗಿದ್ರೆ ನನ್ನನ್ನು ಕರ್ಕೊಂಡೋದ್ರು. ಬಾ ಇಲ್ಲೆಲ್ಲ ದೊಡ್ಡ ದೊಡ್ಡವ್ರೆಲ್ಲ ಇರ್ತಾರೆ, ಪರಿಚಯ ಆದಂಗೆ ಆಗುತ್ತೆ, ಎಲ್ಲರೂ ಬರ್ತಾರೆ. ಇಂಡಸ್ಟ್ರಿ ತಿರುಪೂರ್ ಕೂಡ ಆಗ್ತಾನೆ ಇರೋದು. ಅಲ್ಲಿ ಹೋದಾಗ ಎಲ್ಲ ಇದನ್ನೆಲ್ಲ ಹಾಕಿದ್ರು. ನಾನು ಎರಡನೇ ರೋಲ್ ಕೂತ್ಕೊಂಡಿದ್ದೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಪಕ್ಕ ಒಬ್ಬರು ಕಾವಿ ಬಟ್ಟೆ, ಕುರ್ಚಲ್ ಗಡ್ಡ, ಶರ್ಟು ಇಲ್ಲ, ಬರೀ ಕೆಳಗಡೆ ಬಟ್ಟೆ ಮೇಲೊಂದು ಹೊತ್ಕೊಂಡು ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ನನಗೆ ನೋಡಿ ಅನಿಸುತ್ತೆ, ಅಂದರೆ ನನಗೆ ಅವ್ರು ಯಾತಕ್ಕೆ ಇವ್ರು ಯಾಕೆ ಇಲ್ಲಿ ಬಂದರು ಅಂದ್ಕೊಂಡ್ರೆ, ಅಂದರೆ ನಾನು ಯಾರೋ ಇವರು ಸನ್ಯಾಸಿ ಅವ್ರು ಅಂದ್ಕೊಂಡೆ, ಇವ್ರಿಗೆ ಇಲ್ಲೇ ಅಂತ ಕೆಲಸ ಇದರಲ್ಲಿ ಇಲ್ಲಿ ಯಾಕೆ ಬಂದರು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ನಾನು. ಕೂತಿದ್ದವರೆಲ್ಲ ಆದಮೇಲೆ ಅವರು ಬಂದು ಇವ್ರನ್ನ ಸ್ವಾಗತ ಭಾಷಣ ಮಾಡುವಾಗ ಅವರು ವಿನಾಯಕರ ಟೆಕ್ಸ್ಟೈಲ್ಸ್ ಇವತ್ತು ಇದೆ ದೊಡ್ಡ ಇದು. ಅವರನ್ನು ನೀವು ಬೇರೆ ಮೇಲೆ ಬರಬೇಕು ಅಂತ ಕರೆದ್ರು. ಇವರಲ್ಲಿ ಹೋದ್ಮೇಲೆ ಆಮೇಲೆ ನನಗೆ ನಾನು ಸ್ವಲ್ಪ ಇದು ಯಾರು ಅಂತ ಅಂದ್ಕೊಂಡಲ್ಲ ಅಂತ ನನಗೆ ಒಂಥರ ಕ್ಷಮಾಭಾವನ ಮನಸ್ಸಲ್ಲೇ ಬಂತದ್ದು. ಅಲ್ಲಿ ಹೋದರೆ ಅವರು ಫಾರಿನ್ ಎಕ್ಸ್ಚೇಂಜಲ್ಲಿ ಒಂದು ಮಾತಾಡೋದು ಇಂಗ್ಲೀಷ್ನಲ್ಲಿ. ಆ ಫಾರಿನ್ ಎಕ್ಸ್ಚೇಂಜ್ ನಮ್ಮ ಬ್ಯಾಂಕ್ನವ್ರಿಗೆ ಗೊತ್ತಿಲ್ಲ, ಅಷ್ಟು ವಿಷಯ ಅವ್ರು ಗೊತ್ತು. RBI ಯಾಕೆಂದರೆ ಅವ್ರಿಗೆಲ್ಲ ಬೇಕಾಗಿದ್ದು ಫಾರಿನ್ ಎಕ್ಸ್ಚೇಂಜ್, ಅಷ್ಟು ಜನ ಮಾತಾಡಿದ್ರು. ಆಮೇಲೆ ನಮ್ಮ ಪಕ್ಕದಲ್ಲಿ ಸೀನಿಯರ್ ಬಂದು ಕೂತ್ಕೊಂಡ್ರು. ಅವರೇ ಮೇಲ್ಗಡೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರೇ ವಿನಾಯಕ ಈ ಚೌಲ್ಟ್ರಿ ಹಾಕಿದ್ದಾರೆ, ಇದು ಅವ್ರದ್ದೇ ಇದು, ಈ ವಿನಾಯಕ ಟೆಕ್ಸ್ಟೈಲ್ಸ್ಗೆ ಅವರೇ. ಆಮೇಲೆ ಅವ್ರ ಕತೆ ಹೇಳಿದ್ರು. ಅವರು ಈ ಥರ ತುಂಬ ಇದಾಗಿದ್ದರಂತೆ. ಅವ್ರಿಗೆ ಯಾವುದೋ ಒಂದಲ್ಲಿ ಭಗವಂತ ವಿರಕ್ತಿ ಕೊಟ್ಬಿಡ್ತಾನೆ. ಅಲ್ಲೇ ದೊಡ್ಡ ಜಾಗ, ಅರಮನೆ ಥರ ಮನೆ ಅವ್ರದ್ದು. ಅಲ್ಲಿ ಹೊರಗಡೆ ಒಂದು ಸಣ್ಣ ಗುಡಿಸಲ್ ಥರ, ಅಲ್ಲಿ ಇವ್ರು ಇರೋದು. ಮನೆ ಒಳಗಡೆ ಇಲ್ಲ, ಮನೆ ದೊಡ್ಡ ಅರಮನೆ ಇದೆ, ಮನೆ ಇದೆ ಹೊರಗಡೆ. ವೈರಾಗ್ಯ ಬಂದ್ಬಿಟ್ಟು ಅವಾಗೆಲ್ಲ ಬಿಟ್ಬಿಟ್ರು. ಇಲ್ಲಿದ್ದಾರೆ ಅವರು. ಈಗಲೂ ಅವ್ರನ್ನ ಫಾರಿನ್ ಬಂದರೆ ಬರ್ತಾರೆ, ಎಷ್ಟೋ ಸಲ ಕೆಲಸ ಫಾರಿನ್ಗೆ ಹೋಗ್ಬೇಕಾಗುತ್ತೆ, ಹೀಗೆ ಹೋಗ್ತಾರಂತೆ ಅವರು. ಶಾಲು ಒಂದು ಹಾಕೊಂಡು ಹೋಗ್ತಾರೆ, ಯಾರಿಗೂ ಇದು ಮಾಡೋದಿಲ್ಲ ಅಂದ್ಬಿಟ್ಟು. ನಾ ಹೇಳಿದೆ ಇದು ಅಂದ್ಕೊಂಡೆ, ನನಗಿದಾಯಿತು. ನಾನು ಅವ್ರ ಏನು ಪರವಾಗಿಲ್ಲ ಬಿಡೋದ್ಬಿಟ್ಟು ಅವ್ರು ಬಂದಲ್ಲಿ ಪರೀಕ್ಷೆ ಮಾಡಿಸಿದ್ರು. ನಾ ಹೇಳಿದೆ ನಿಮ್ಮ ನೋಡಿ ನಾನು ಯಾರೋ ಒಬ್ಬ ಸನ್ಯಾಸಿ ಅಂದ್ಕೊಂಡೆ, ಇಷ್ಟೆಲ್ಲ ನನಗೆ ಸನ್ಯಾಸಿನೇ ತಾನೇ ತಪ್ಪೆ ಅಂತ ತಿಳ್ಕೊಂಡಿವಲ್ಲ, ಪರವಾಗಿಲ್ಲ ಬಿಡು ಆಗ್ಬಿಟ್ಟು ಅಂತ. ಅದು ಅಷ್ಟು ದೊಡ್ಡದು. ಹಾಗಾಗಿ ನಾವು ಹೇಗೆ ನೋಡಿ ಬೆಲೆ ಕೊಡ್ತೀವಿ ಬಟ್ಟೆಗೆ ಅಂತ ಅಂದರೆ, ಹಾಗಾಗಿ ಅದಕ್ಕೆ ಬಟ್ಟೆ ಮುಖ್ಯವಾದದ್ದು ಅನ್ನೋದಕ್ಕೂ ಹೇಳ್ತಾ ಇದ್ದಕ್ಕೆ. ಆಮೇಲೆ ಇದಕ್ಕೆ ಈ ಅನ್ನಕ್ಕೆ ಹೇಳಬೇಕಂದ್ರೆ ಇನ್ನೂ ಒಂದು ಹೇಳ್ತಾ ಇದಕ್ಕೆ. ಅನ್ನಕ್ಕೆ ಹೇಗೆ ವಿಶೇಷ ಅನ್ನೋದಂದರೆ ಅನ್ನದ ಗುಣ ನಮ್ಮ ತೈತ್ರೋಪನಿಷತ್ತು ಬರ್ತಾರೆ. ಅದಕ್ಕೆ ಅನ್ನ ನಿಂದ್ಯಾತ್ ತದ್ಭ್ರತಂ ಆಪೋವ ಅನ್ನಂ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತ ಬರ್ತದಲ್ಲಿ. ಯಾಕೆಂದರೆ ಅನ್ನನ್ನ ನಿಂದೆ ಮಾಡಬಾರ್ದಂತೆ. ಅಯ್ಯೋ ಇದೇನೋ ಕೆಲವು ಬೈಕೊಂಡು ಹೇಳ್ತಲ್ಲ, ಅದನ್ನು ಮಾಡಲೇಬಾರ್ದು. ಯಾಕೆಂದರೆ ಅದು ವ್ರತವಾಗಿಟ್ಕೊಳ್ಳಿ. ಯಾಕೆಂದರೆ ಈ ಪ್ರಾಣ ಅನ್ನದಲ್ಲೇ ಪ್ರಾಣ ಪ್ರತಿಷ್ಠೆ ಆಗಿದೆ, ಪ್ರಾಣದಲ್ಲೂ ಅನ್ನ ಪ್ರತಿಷ್ಠೆ ಆಗಿದೆ ಅಂದ್ಬಿಟ್ಟು ಮುಂದೆ ಹೇಳ್ತದೆ. ಆಮೇಲೆ ಅನ್ನನ್ನ ಪರಿಚಕ್ಷೀದ ಅಂತ ಅನ್ನವನ್ನು ನಾವು ಕೆದಕಿ ನೋಡಬಾರ್ದಂತೆ. ಭಗವಂತ ನಿವೇದನೆ ಆದಮೇಲೆ ಆಮೇಲೆಲ್ಲ ಆಲ್ಟ್ರ್ ಮಾಡ್ತೀವಲ್ಲ, ಬಹಳ ತಪ್ಪದು. ಕೆಲವು ಉಪ್ಪಾಗದೇ ಇದ್ರೆ ಉಪ್ಪಾಗದೇ ತಿನ್ನಿ, ಭಗವಂತ ನಿವೇದನೆ ಆಗ್ಬಿಡ್ತಲ್ಲ, ಮತ್ತೆ ಅದನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ. ಉಪ್ಪಿ ಸರಿಯೋ ಇದೆಯೋ ಇಲ್ಲ ಇದೋ ಆಗ್ಬಿಡ್ತು ಅಂತ. ಅನ್ನನ್ನ ಪರಿಚಕ್ಷೀತ ತದ್ವ್ರತಂ ಅಂತ ಅದು ಹೇಳುತ್ತೆ. ಆಮೇಲೆ ಅನ್ನಂ ಬಹುಕುರ್ವೀತ ಅನ್ನತ್ತೆ. ಅನ್ನವನ್ನು ಹೆಚ್ಚು ಮಾಡಿ ಅಂದರೆ ದಾನಕ್ಕೋಸ್ಕರ, ನಮ್ಮ ಆಸ್ತಿ ಬೆಳೆಸ್ಕೊಳಕ್ಕಲ್ಲ. ಅನ್ನಂ ಬಹುಕುರ್ವೀತ ಅಂದರೆ ಹೆಚ್ಚು ಬೆಳೆದು ಹೆಚ್ಚು ಮಾಡಿ. ಯಾಕೆಂದರೆ ಲೋಕದಲ್ಲಿ ಕ್ಷಾಮ ಇರಬಾರ್ದು. ಒಂದು ಸಲ ಬೆಳೆದ ಅಂದರೆ ಅದನ್ನು ನಾವು ಇಟ್ಕೊಂಡ ಅಂದರೆ ಕ್ಷಾಮದ ಕಾಲದಲ್ಲಿ ಉಪಯೋಗಿಸ್ಕೋಬೋದು. ಅದನ್ನು ಹಾಗೆ ಅನ್ನವನ್ನು ಬಹಳ ವಿಶೇಷವಾಗಿ ಹೊಗಳುತ್ತೆ ಅದಕ್ಕೆ. ಆಮೇಲೆ ನೀರು ಬರಬೇಕಾದ್ರೂ ಅದು ಹೇಳುತ್ತೆ ಅದಕ್ಕೆ.
ನೀರಿಗೆ ಈ ಪಂಚಾಗ್ನಿ ವಿದ್ಯೆ ಅಂತ ಬರುತ್ತೆ. ಆ ಪಂಚಾಗ್ನಿ ವಿದ್ಯೆಯಲ್ಲಿ 4ನೇ ಹೋಮ, ಅದು 5 ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಆ 4ನೇ ಅಗ್ನಿಯಲ್ಲಿ ಶ್ರದ್ಧೆಯನ್ನ ಹೋಮವನ್ನು ಮಾಡ್ತಾರೆ ಅಂತ ಬರುತ್ತೆ. ಏನು ಶ್ರದ್ಧೆ ಅನ್ನೋದು ನಮಗೆ ಗೊತ್ತಿರೋದಂಗೆ ಭಕ್ತಿ ಇದು, ಅದನ್ನು ಹೇಗೆ ಹೋಮ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಶಂಕರರು ತೆಗಿದ್ದಾರೆ, ಭಾಷಿಕವರು ತೆಗೆದಾರೆ. ಅಲ್ಲಿ ಶ್ರದ್ಧಾ ಅಂತ ನೀರು, ಯಾಕಂದ್ರೆ ಶ್ರದ್ಧಾವ ಆಪಹ ಅಂತ ಶ್ರುತಿ ಹೇಳಿದೆಯಲ್ಲ, ಶ್ರದ್ಧಾವ ಆಪಹ ಅಂತ ಹೇಳಿದೆ. ಅಲ್ಲಿ ನೀರಲ್ಲಿ ಹೋಮ ಮಾಡಿದ್ರು, ಶ್ರುತಿ ಶ್ರದ್ಧಾವ ಆಪಹ ಅಂತ, ಅದು ನೀರು ಶ್ರದ್ಧೆಯೇ ನೀರು ಅಂತ ಹೇಳಿದೆ. ಅದರಿಂದ ನೀರಿನಿಂದ ಹೋಮ ಮಾಡ್ದಂತ ಹೋಗ್ಬೇಕು ಅಂತ ಶಂಕರು ಹಾಗೆ ಮಾಡಿದ್ರೆ, ಭಾಷಿಕರು ಅದೇ ತಗೊಂಡಿದ್ದಾರೆ. ಅಲ್ಲಿ ಶ್ರದ್ಧಾ ಅಂದ್ರೆ ನೀರು ಅಂತ ಹೋಗ್ಬೇಕು ಅನ್ಬೇಕು ಅಂತ. ಅದಕ್ಕೆ ಅವ್ರಿಗೆ ಆಮೇಲೆ ಯಜ್ಞೋವಾ ನೀವು ಕೊಡದಲ್ಲಿ ನೀರು ತುಂಬಿಸ ಹೇಳೋ ಮಂತ್ರಗಳಿದ್ದಲ್ಲವೇ, ಶ್ರದ್ಧಾವ ಆಪಹ ವಜ್ರೋವಾ ಆಪಹ ಆಭೋ, ಆಮೇಲೆ ಆಪೋ ವೈ ಸರ್ವ ದೇವತಾ ಅಂತ ಹೇಳ್ತೀವಿ. ನೀರೇ ಎಲ್ಲ ದೇವತೆಗಳಲ್ಲಿ, ಎಲ್ಲ ನೀರಲ್ಲಿ ವಸ್ತ್ರದಲ್ಲಿದೆ ಅಂತಂದಂಗೆ ನೀರನ್ನು ಎಲ್ಲ ದೇವತೆಗಳಿಗಿರುತ್ತೆ. ಹಾಗಾಗಿ ಆ ನೀರನ್ನ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದನ್ನು ನಾವು ಪ್ರಾಶನ ಮಾಡಬೇಕಾದ್ರೂ ಅದಕ್ಕೆ ಎಲ್ಲವನ್ನು ಪುನೀತ ಮಾಡುವ ಶಕ್ತಿ ಇದೆ ಅಂತ ಅದಕ್ಕೆ ಆ ಮಂತ್ರ ಹೇಳಿದ್ರೆ, ಆಪಃ ಪುನಂತ ಪೃಥಿವೀ ಭೂತ ಪುನಾತುಮ. ಆಪಹ ಪೃಥಿವೀಂ ಪುನಂತು, ಈ ಭೂಮಿಯನ್ನ ಪುನೀತವಾಗಿ ಮಾಡಿದ ನೀರು, ಮಳೆ ನೀರು ಬಂದು ಅದಾಗಿದ್ದಾರೆ. ಅಂತಹ ಭೂಮಿಯನ್ನು ಮಾಡಿದಂಥ ನೀರು ನನ್ನನ್ನ ಪುನೀತನನ್ನ ಮಾಡೋ ಅಂದ್ಬಿಟ್ಟು ಅಂತ ಹೇಳುತ್ತೆ. ಆಮೇಲೆ ಬೆಳಗ್ಗೆ ಅಷ್ಟೇ ನಮಗೆ ರಾತ್ರಿ ಮಾಡೋದು ಪಾಪ ಎಲ್ಲ ಹೋಗ್ಲಿ, ಸಾಯಂಕಾಲ ಮಾಡುವಾಗ ಬೆಳಗ್ಗೆ ಮಾಡೋದು ಪಾಪ ಎಲ್ಲ ಹೋಗ್ಲಿ ಅಂತ ನೀರು ತಗೊಳ್ತೀವಿ ಅದಕ್ಕೆ. ಹಾಗಾಗಿ ಆ ನೀರಿಗೆ ಸಹ ಬಹಳ ವಿಶೇಷವಾಗಿ ಇದರಲ್ಲಿ ಕೊಂಡಾಡಿದೆ. ಹಾಗಾಗಿ ಅನ್ನವನ್ನು, ವಸ್ತ್ರವನ್ನು ಎಲ್ಲವನ್ನೂ ಸಹ ಶ್ರುತಿಯಲ್ಲೇ ಕೊಂಡಾಡೋದ್ರಿಂದ ಬಹಳ 3 ವಿಶೇಷವು ಇದಾಯಿತು ಅನ್ನೋದು ಅಂತ. ಕಡೆಗೆ ಇದನ್ನು ಹೇಗೆ ನಾವು ಇವನಿಗೆ ತೋರಿಸ್ಬೋದು, ಕೃಷ್ಣನಿಗೆ ಹೇಗೆ ತೋರಿಸ್ಬೋದು. ಈಗ ನಂದನ್ಗೆ ಇದೆಲ್ಲ ಹೇಗೆ ಮಾಡ್ತಾ ಇದ್ದು ಅಂದ್ಬಿಟ್ಟು ಅಂತ, ಕೃಷ್ಣ ಇದೆಲ್ಲ ಮಾಡಿದಾನೆ ಅಂತ. ಕೃಷ್ಣ ಮಾಡದೇ ಇರೋದು ಏನಿದೆ, ಎಲ್ಲವನ್ನೂ ಮಾಡಿದಾನಲ್ಲ. ಅದಕ್ಕೆ ಅದು ಹೇಳ್ತಾ ಇರೋದಕ್ಕೆ ಅವನು ಮೊದಲು ಮಾಡಿದಂತಹ ಬಟ್ಟೆ ಕೊಟ್ಟಿದ್ದು ದ್ರೌಪದಿಗೆ. ಮೊದಲು ದ್ರೌಪದಿಗೆ ಕೊಡ್ತಾನಲ್ಲ, ಅದಕ್ಕೆ ಆಮೇಲೆ ಅವಳು ದ್ರೌಪದಿ ಕೊಡ್ತಾನಲ್ಲ, ಅವಳು ಯಾವ ಇದ್ರಲ್ಲಿ ಬರ್ತಾಳೆ ಅಂದ್ರೆ ಪಾಪ ಎಲ್ಲ ಕಡೆಗೆ ಎಳಿತಾ ಇರ್ಬೇಕಾದ್ರೆ ಅವಳು ಬಹಿಷ್ಠ ಆಗಿರ್ತಾರೆ. ಬಹಿಷ್ಠ ಈ ಹಿಂದಿನ ಕಾಲದಲ್ಲಿ ಅವರು ಒಂಟಿ ವಸದಲ್ಲಿ ಇರ್ತಾ ಇದ್ರು. ಅವರು ತುಂಬಾ ಇದು ಮಾಡ್ತಾ ಇರಲಿಲ್ಲ. ಅವಾಗ 1-2 ಸಲ ಹೇಳಿದ್ರೆ ಅವಳು ಮಗ್ನಲ್ಲ ಆಗ್ಬಿಡ್ತಾ ಇದ್ರು. ಆ ತರ ಇದ್ರಲ್ಲಿ ಬರುತ್ತೆ. ನೋಡ್ತಾಳೆ, ಇವರೆಲ್ಲ ಕೂತ್ಕೊಂಡಿದ್ದಾರೆ. ಇದು ಯಾರು ಪಾಂಡವರೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ. ಕೃಷ್ಣನೇ ಬೈತಾನೆ ಅವ್ರಿಗೆಲ್ಲ, ನಿಮ್ಗೆಲ್ಲೇ ಹೋಗಿತ್ತು ನಿಮ್ಗೆ ಅದೆಲ್ಲ ಅನ್ಬೇಕು ಅಂತ. ಇಲ್ಲ, ನಮ್ಮ ಅಣ್ಣ ಮಾತು ಅಣ್ಣನ ಮಾತು ಅಂದ್ರೆ ಸಮಯಕ್ಕೊಂದು ಬೇರೆ. ಅದಕ್ಕೆ ಯಾವಾಗಲೂ ಆಪತ್ ಧರ್ಮ ಅಂತಿದೆ. ಆಪತ್ ಧರ್ಮವನ್ನೆಲ್ಲ ನೀವು ಮಾಡಲಿಲ್ಲ. ಅದಕ್ಕೆ ಅವಳಿಗೆ ಪಾಂಡವರ ಮೇಲೆ ಎಲ್ಲರ ಮೇಲೂ ಕೋಪ ದ್ರೌಪದಿಗೆ. ಎಂಥ ಈ ಸ್ಥಿತಿಯಲ್ಲಿ ಸುಮ್ಮನೆ ಇದ್ದಾರೆ. ಭೀಷ್ಮರು ಸುಮ್ಮನೆ ಇದ್ಬಿಟ್ಟು ಭೀಷ್ಮರು ಸಹ ಇದು ಮಾಡ್ತಾ ಇರ್ತಾರೋ, ನೀವು ಒಂದ್ಸಲ ಹೇಳ್ತಾರೆ ಆಮೇಲೆ ನಿಲ್ಸಕ್ಕೆ ಹೋಗೋದಿಲ್ಲ. ಅವರು ನಿಲ್ಲಿಸ್ಬೋದಾಗಿತ್ತು, ಭೀಷ್ಮರು ಕೂಡ ಅವರು ಸುಮ್ಮನೆ ಆಗ್ತಾರೆ. ಕೃಷ್ಣನ್ಗೆ ಎಲ್ಲರ ಮೇಲೆ ಅದೇ ಇದು. ಇವ್ರಿಗೆ ಭೀಷ್ಮರ ನಿಲ್ಲಿಸ್ಬೋದಾಗಿತ್ತು. ವಿದುರು ಮಾತ್ರ ಹೇಳೋದಲ್ಲ, ಅವ್ರು ಹೊರಟೋಗ್ಬಿಡ್ತಾರೆ ಪಾಪ ವಿದುರವರು. ಧೃತರಾಷ್ಟ್ರ ಕೇಳೋದೇ ಬೇಡ. ಅವನು ಏನಾಯ್ತು ಇನ್ನಾಯ್ತು ಮುಂದಕ್ಕೆ ಏನಾಯ್ತು ಅಂತ ಕೇಳ್ತಾ ಇರ್ತಾನಂತೆ ಅವನು. ಆ ಥರ ಅವನು ಇನ್ನೇನಾಯ್ತು ಆಯ್ತಾ ಪೂರ್ತಿ ಇದಾಯ್ತು ಆ ಥರ ದುರ್ಬುದ್ಧಿ ಉಳ್ಳವನು ಅವನು. ಆವಾಗ ಇವಳು ಹೇಳ್ತಾ ಅದಕ್ಕೆ, ಅವಾಗ ಹೇಳ್ತಾಳೆ ಅದಕ್ಕೆ, ಕೃಷ್ಣ ಹೇಳ್ತಾರೆ, ಕೃಷ್ಣಂಚ ಜಿಷ್ಣಂಚ ಹರೇಂದರಂಚ. ಇದು ಭಾಗವತಲ್ಲಿ ಬರೋದು. ಗೋವಿಂದ ಅಂತ ಬರೋದು ಅದೇ ಕೃಷ್ಣ ಜಿಷ್ಣು ಅವನಿಗೆ ಹರಿ ನರ ಅಂದ್ರೆ ಒಂದು ನರ ಅಂತ ಅಂತು. ಪ್ರಾಣಾಯ ವಿಕೃತಾನೆ, ಪ್ರಾಣವನ್ನು ಬಿಟ್ಟು ಜೋರಾಗಿ ಕುಳಿದು ವಿಕ್ರೋಶತಿ. ಯಾರು? ಯಜ್ಞಸೇನಿ ದ್ರೌಪದಿ. ಯಜ್ಞದಿಂದ ಬಂದಿರಿಂದ ಅವಳಿಗೆ ಯಜ್ಞಸೇನಿ ಅಂತ ಅವಳಿಗೆ. ಯಜ್ಞಸೇನಿ ಈ ತರ ವಿಕ್ರೋಶತೆ ಅಂತೆ. ಆವಾಗ ತತಸ್ತು ಧರ್ಮೋಂ ತರಿತೋ ಮಹಾತ್ಮ. ಆ ಧರ್ಮವನ್ನಂತ ಅಂತರಿತೋ ಮಹಾತ್ಮ ಎನ್ನುವಂತ ಸಮಾವೃಣೋದ್ವೈ ವಿವಿಧೈ ಸುವಸ್ತ್ರೈಹಿ. ಅವಳು ಎಳಿತನದಲ್ಲಿ ಅನೇಕ ಈಗಿನ ಇದರಲ್ಲಿ ಯಾವ ಚೆನ್ನೈ ಸಿಲ್ಕು ಕೋತೀಸ್ ಯಾವ ಹತ್ರ ಇಲ್ಲ. ವಿವಿಧೈ ಸುವಸ್ತ್ರೈಹಿ ಎಲ್ಲವನ್ನೂ ಸಹ ವಿವಿಧವಾದದ್ದನ್ನ ಎಲ್ಲವೊಂದಕ್ಕೆ ಇಲ್ಲಿ ನೋಡ್ಬೇಕು. ಸಮಾವೃಣೋದ್ವೈ ಇದು ಮೊದಲು, ಇನ್ನೂ ಬಂದಿಲ್ಲ. ಮೊದಲನೇ ಇದರಲ್ಲಿ ಅವಳು ನಾರ್ಮಡಿ ಅಂತ ಉಟ್ಕೊಂಡಿದ್ದಾಳ, ಅದರ ಸಮನಾದದ್ದು ವಿವಿಧವಾದ ವಸ್ತು ಅಲ್ಲಿ ಬಂದ್ಬಿಡ್ತಂತೆ. ಅದು ಅಕೃಣೋದಂದ್ರೆ ಅದರೊಳಗಡೆನೆ ಅವನು ಎಳಿತಾ ಇದ್ದಾನೆ. ಅವಳಿಗೆ ಅಲ್ಲೇ ಒಂದೇ ಹೋಗಿರೋದಷ್ಟೇ. ಅವಳನ್ನು ಎಳಿದದ್ದು ಹೋಗೇ ಇಲ್ಲ. ಇವನು ಸುಮ್ಮನೆ ಎಳಿತಾ ಇದ್ದಾನೆ. ಆ ವಸ್ತ್ರದಿಂದ ವಸ್ತ್ರ ಬರ್ತಾ ಇದೆ. ಅವಳು ಹಾಗೇ ಇದ್ದಾಳೆ. ಇವನ್ ಭಾವನೆ ಹೇಳ್ದಾಗ್ತಂತೆ. ಅಷ್ಟಾಯ್ತಲ್ಲ. ಅದಾದ್ಮೇಲೆ ಆಕೃಷ್ಯಮಾಣೇ ವಸನೆ, ಅದನ್ನು ಎಳಿತಾ ಇರ್ಬೇಕಾದ್ರೆ ವಸನೆ ದ್ರೌಪದಿ ಇದಕ್ಕೆ ದ್ರೌಪದ್ಯಾಸ್ತು ವಿಷಾಂಪತೆ ತದ್ರೂಪಂ ಅಪರಂ ವಸ್ತ್ರಂ ಪ್ರಾದುರಾಸೀತ್ ಅನೇಕಶಃ. ಅನೇಕ ವಸ್ತುವನ್ನ, ಅನೇಕದ ರೂಪವನ್ನ ಪ್ರಾದುರಾಸೀತ್, ಮೊದಲೇ ಅಲ್ಲಿ ಇರೋ ತರ ಇದ್ದೋ ತರ
ಭಗವಂತ ಮಾಡ್ಬಿಟ್ಟಂತೆ ಇದಕ್ಕೆ. ಯಾವ ಥರದ್ದು? ನಾನಾ ರಾಗ ವಿರಾಗಾಣಿ. ಯಾವ ಬಣ್ಣ ಕೇಳ್ತೀರ ನೀವು? ನಾನಾ ರಾಗ ವಿರಾಗಾಣಿ. ಯಾವ ಡಿಸೈನ್ ಕೇಳ್ತೀರಾ? ಯಾವ ಎಲ್ಲ ಇದನ್ನು ಬರ್ಬಿಟ್ಟಂತೆ ಇದಕ್ಕೆ. ಅದಕ್ಕೆ ವ್ಯಸನಾನ್ ಯಥವೈ ಪ್ರಭೋ ಅದಾದಾಗ ಶತಶಃ ಧರ್ಮಸ್ಯ ಪರಿಮಾತು ಪ್ರಾದುರ್ಭವತ್ ಶತಶಃ. ಶತಶಃ ಅಂದ್ರೆ ಸಾವಿರಾರು ಗಟ್ಟಲೆ ಸೀರೆ, ಒಂದೆರಡಲ್ಲ ಸಾವಿರಾರು ಗಟ್ಟಲೆ ಸೀರೆ. ಇವನಿಗೆ ಇದೇನು ನಾನು ಬಿಳಿ ವಸ್ತ್ರ ಹೇಳ್ತಿದ್ದೆ ಕೆಂಪಂತಲ್ಲ, ಅದು ನೋಡಿದ್ರೆ ಕೇಸ್ ಬರ್ತಾ ಅಂತ ಹೇಳ್ತಾ ಇದ್ದಾನೆ. ಅದು ಶತಶಃ. ಆದರೂ ಅವ್ರಿಗೆ ಆ ಭಗವಂತ ಮಾಡ್ತಾ ಇದ್ದಾನೆ ಅಂತ ಇದು ನೋಡಿ ಮಾಯೆ ತಗೊಳ್ಳಿಲ್ಲ ಅವರು. ಅದನ್ನು ಸುಸ್ತಾಗಿ ಬಿದ್ಬಿಡ್ತಾನೆ ತವರ ಅವ್ರ ಕೈಲಾಗಲಿಲ್ಲ ಅವ್ರಿಗೆ. ಅದಕ್ಕೆ ಯಾದಕ್ಕೆ ಧರ್ಮಸ್ಯ ಪರಿಪಾಲನ ಅಂತ ಹೇಳ್ತಾರೆ. ಇವರು ಯಾರು ಧರ್ಮವನ್ನು ಪರಿಪಾಲನೆ ಮಾಡಲಿಲ್ಲ ಹೇಳ್ತಾನೆ ಅವನು ಭಗವಂತ. ಭೀಷ್ಮರು ಧರ್ಮ ಪರಿಪಾಲನೆ ಮಾಡಲಿಲ್ಲ, ನೀವುಗಳು ಧರ್ಮ ಪರಿಪಾಲನೆ ಮಾಡಲಿಲ್ಲ. ಕಡೆ ಭಗವಂತ ಅವನ ನಾಮ ಪರಿಪಾಲನೆ ಮಾಡ್ತು. ಧರ್ಮಸ್ಯ ಧರ್ಮವನ್ನು ಯಾಕೆಂದ್ರೆ ಒಬ್ಬ ಅವಳು ಸೊಸೆ, ಗೌರವಂಶದ ಸೊಸೆ ಕುಡಿ ಅವಳನ್ನ ಎಲ್ಲರ ಎದುರಿಗೆ ಅಲ್ಲಿದ್ದ ಸಭಾವರು ಎಲ್ಲರೂ ಕಣ್ಣು ಮುಚ್ಕೊಂಡ್ಬಂದೆ ಬಾಬಾ. ಈ ಇವ್ರ ಧೃತರಾಷ್ಟ್ರನ ಕಣ್ ಕಾಣಲ್ಲ. ಇವ್ರನ್ನ ಬಿಟ್ರೆ, ಈ ಕೌರವ್ರನ್ನ ಬಿಟ್ರೆ ಬಾಕಿಯವರೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರಂತೆ. ಹೃದಯದಿದ್ದವರು ಅವ್ರು ನೋಡೋಕ್ಕಾಗದೆ ಇವರೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರಂತೆ. ಅವ್ರಿಗೆ ನೋಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ನೋಡೋಕ್ಕೆ ಕಣ್ಣು ಬಿಟ್ಟು ನೋಡಿದ್ರೆ ಅವಳು ಹಾಗೆ ಇದ್ದಾಳೆ, ಸುಸ್ತಾಗಿ ಕೆಳಗಡೆ ಬಿದ್ದಿದ್ದಾನೆ ಅವನ ಆ ಥರ ಇದಕ್ಕೆ ಇದನ್ನ ಹೇಳ್ತಾರೆ. ಆಮೇಲೆ ಭಗವಂತ ಇವ್ರಿಗೂ ಬಿಟ್ಟನಂತಲ್ಲ. ವಾಸೋ ಸತ್ವಾ ದಿನಕರೋ ಸುತ ಸನ್ನಿಧೌ ವಲ್ಲವೀನಾಂ ಲೀಲಾಸ್ಮೇರೋ ಜಯತಲಿಳಿತಂ ಆಸ್ಥಿತಃ ಕುಂದಶಾಖ ಸೌರೀಳಾಭಿಸ್ತದನವಸನೆ ತಾಭಿರಭ್ಯರ್ಚಮಾನೆ ಕಾಮಿ ಕಶ್ಚಿತ್ ಕರಕಮಲಯೋ ಅಂಜಲಿ ಯಾಚಮಾನ ಅಂತ. ಅಲ್ಲಿ ಅವರಿಗೆ ವಿಷಯವನ್ನು ತಿಳಿಸಕ್ಕೆ ತಗೊಂಡವರ ಅವರ ಮಾನವನ್ನ ಕಾಪಾಡೋದಕ್ಕೆ ವಸ್ತ್ರವನ್ನು ಕೊಟ್ಟಿದ್ದೇ ಅವರಿಗೆ. ಎಲ್ಲರಿಗೂ ಭಗವಂತನೇ ಕೊಟ್ಟ, ಎಲ್ಲರೂ ಕೊಡಿ ಅಂತ. ಅದಕ್ಕೆ ಅದನ್ನ ಹೇಳ್ತಾರೆ. ಆಮೇಲೆ ಅದನ್ನು ಸಹ ಭಗವಂತ ಮಾಡದ ಅಂದ್ಬಿಟ್ಟು ಅಂತ ವಸ್ತ್ರವನ್ನ. ಇದಾದ್ಮೇಲೆ ಇನ್ನು ಶೋರು ಅನ್ನುವಾಗ ಅನ್ನವನ್ನ ಭಗವಂತ ಹೇಗೆ ಕೊಟ್ಟ ಅಂತಂದ್ರೆ, ಎಲ್ಲರೂ ಬೆಳಗ್ಗೆದ್ದು ಬುತ್ತಿ ಕಟ್ಕೊಂಡು ಹೋಗ್ತಾ ಇರಲ್ಲ, ಗೋಪುರೆಲ್ಲ ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ, ಬುತ್ತಿ ಕಟ್ಕೊಂಡು ಹೋದ ಅಂದ್ರೆ ಇದರಲ್ಲಿ ಭಗವಂತ ಏನ್ ಮಾಡ್ತಾ ಎಲ್ಲರಿದ್ರೂ ರುಚಿಯಾಗಿರೋದಂತೆ. ಎಲ್ಲರಿಗೂ ಆಶ್ಚರ್ಯ. ಅವನೇನು ಇಳಿಸಿದ್ ಕೊಟ್ಟಿರ್ತಾರಪ್ಪ ಅವರು ಇಟ್ಟಿರೋದು ಅಲ್ಲಿ ಒಂದು ಎಲ್ಲೂ ಅಂತ. ಅದಕ್ಕೆ ಅವನು ಇವರು ಹೇಳ್ತಾ ಅದಕ್ಕೆ ಭಗವಾನಪಿ, ಅವನು ಸಾಕ್ಷಾತ್ ಭಗವಂತ ಅವನು. ಆದರೂ ಸಹ ಈ ಗೋವಿಂದ ಏನ್ ಮಾಡ್ತಾನೆ, ತೇನೈವ ಅನ್ನೇನ ಗೋಪಕಾನ್, ಆ ಗೋಪಕರು ತಂದಿರ ಅನ್ನವನ್ನ ಚತುರ್ವಿಧ ನಾಶಯಿತ್ವ ಸ್ವಯಂಚ ಬುಭುಜೆ ಪ್ರಭು ಅಂತ. ಚತುರ್ವಿಧ ನಾಶಯಿತ್ವ ಅಂದ್ರೆ ಗೊಲ್ಲರು ಎಲ್ಲರೂ ಯಾವ ಥರ ಅಂದ್ರೆ ಒಂದು ಗಟ್ಟಿಯಾಗಿರೋದು, ನೀರಾಗಿರೋದು, ಲೇಖ್ಯ ದೋಷ ಗತೆ ಹೇಳ್ತಾನೆ ಭಗವಂತ. ಅದನ್ನ ಆ ಥರ ಅವನು ಸೃಷ್ಟಿ ಅಲ್ಲಿ ಮಾಡ್ಬಿಡ್ತಾ ಇದ್ದಾರೆ ರುಚಿಯಾಗಿ. ಅದನ್ನ ನಾಶಯಿತ್ವ. ಈಗ ನೋಡಿದರೆ ಕೆಲವರು ನೀವು ಕೇರಳ ಕಡೆ ನೋಡ್ಬೇಕು, ಇಡ್ಲಿ ಹಾಕಿದ್ರೆ ಇಡ್ಲಿಗೆ ಸಾಂಬಾರು ಚಟ್ನಿ ಎಲ್ಲವನ್ನು ಕಲಿಸ್ಬಿಡ್ತಾರೆ. ಅದನ್ನ ಇವನು ನಾಶಯಿತ್ವ ಆ ಥರ ಅವರೆಲ್ಲ ಕಲಸಿ ತಿಂತಾ ಇದ್ರಲ್ಲ, ಇವನು ಸಹ ಮಾಡ್ಬಿಟ್ಟು ಸ್ವಯಂಚ ಬುಗುಜೆ, ತಾನು ಸಹ ಅವ್ರ ಜೊತೆಲಿ ಅಲ್ಲಿ ಅವ್ರಿಗೆ ಉಂಟಾದ ಅನ್ನವೆಲ್ಲ ಇವನು ಅದ್ಭುತವಾಗಿ ರುಚಿಕರವಾಗಿ ಮಾಡಿದ್ದಾನೆ. ಅದು ಅವ್ರಿಗೆ ಗೊತ್ತಾಗಬಾರ್ದಲ್ಲ, ಅವ್ರಿಗೆ ತಾಯಿ ಕೊಟ್ಟದಲ್ಲ ಎಲ್ಲ ನಾಶ ಇತ್ತು. ಕಲಸಿ ಅವ್ರಿಗೆ ಮಾತಾಡಿಸಿ ಹಾಗೆ ಅವ್ರಿಗೂ ಎಲ್ಲ ಅದ್ಭುತವಾದ ಕಡೆ ಹೇಳ್ತಾರೆ. ಕರಾಯಿಗಳು ಪಿಂಚಂತೆ ಕಾನಂ ಶೇರ್ ಅಂತ ಬರ್ತಲ್ಲ 28ನೇ ಅದರಲ್ಲಿ ಇದನ್ನೇ ಅದಕ್ಕೆ ಇವನು ಹೋಗಿ ತಾನು ಅವ್ರ ಜೊತೆ ಊಟ ಮಾಡ್ತಾ ಇದ್ದ, ಅವ್ರಿಗೂ ಅನ್ನ ಕೊಟ್ಟ, ತಾನೇ ಕೊಡ್ತಾ ಇದ್ದ ಅಂತ. ಇನ್ನು ದ್ರೌಪದಿ ದೂರ್ವಾಸರ ಕಥೆ ಗೊತ್ತಾಯಿದೆ. ಅದಕ್ಕೆ ಅವ್ರಿಗೆ ದ್ರೌಪದಿ ಅವರು ದೂರ್ವಾಸರಿಗೆ ತುಂಬ ಅತಿಥಿ ಸತ್ಕಾರ ಮಾಡ್ತಾನೆ ದುರ್ಯೋಧನ. ವರ ಕೇಳಬೇಕಾದ್ರೆ ಅವ್ರು ಕೇಳೋ ವರ ನೋಡಿ, ನನಗೆ ಇದು ಬೇರೆಯವ್ರ ಕಣ್ಣು ಹೋಗ್ಲಿ ಅನ್ನೋ ಥರ ಇದು. ಅಲ್ಲಿ ಹೋಗಿ ಪಾಂಡವರು ಇದರಿದ್ದಾರೆ, ಅವರನ್ನ ಧರ್ಮಭ್ರಷ್ಟರನ್ನ ಮಾಡ್ಬೇಕು ನೀವು. ಅದರಿಂದ ಏನು ಮಾಡಿ ಅಲ್ಲಿ ಹೋಗಿ ಅವ್ರಿಗೆಲ್ಲ ಹೇಳ್ಕೊಡ್ತಾನೆ. ಅವ್ರ ಹತ್ರ ಅವ್ರು ಸೂರ್ಯ ಕೊಟ್ಟಂತಹ ಅವ್ರ ಹತ್ರ ಅಮೃತ ಒಂದು ಪಾತ್ರೆ ಇದೆ. ಅದು ಆ ಪಾತ್ರೆ ಇದ್ದು ಅದರಿಂದ ಎಲ್ಲವನ್ನು ಎಷ್ಟು ಬೇಕಾದ್ರೂ ಮಾಡ್ತಾರೆ. ಅದು ಮುಗಿದ ತಕ್ಷಣ ಅವಳು ತೊಳೆದು ಅದೆಲ್ಲ ಗೂಢಾಚಾರ ತಿಳ್ಕೊಂಡಿದ್ದಾನೆ, ತೊಳೆದು ಮುಚ್ಚಿಟ್ಬಿಡ್ತಾಳೆ. ಆಮೇಲೆ ಅದರಿಂದ ಏನು ಬರಲ್ಲ. ಅದು ಹೇಳ್ತಾನೆ ಸಮಯಕ್ಕೆ 12 ಗಂಟೆ ಒಳಗೆ. ಆ ಸಮಯದಲ್ಲಿ ಎಲ್ಲ ಆದ್ಮೇಲೆ ಹೋಗಿ ನೀವು ಊಟ ಬೇಕು ಅಂತ ಕೇಳಿ ಅವ್ರಿಗೆ. ಧರ್ಮರಾಯ ಸರಿ ಅಂತಾನೆ, ಅವನು ಕೊಡೋಕ್ಕಾಗಲ್ಲ, ಅವನಿಗೆ ನೀವು ಶಾಪ ಕೊಡಿ, ನನಗೆ ಬೇಕಾದ ವರ ನೀವು ಅವ್ರಿಗೆ ಶಾಪ ಕೊಡಬೇಕು ಬಾಂಡವ್ರಿಗೆ. ಹಾಗಾಗಿ ಅವ್ರು ನೋಡಿ ಅವರಿಂದ ದೂರ್ವಾಸ ಹೋಗ್ತಾರೆ ಬಂದ್ಬಿಟ್ಟು ಬರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಧರ್ಮರಾಯ ನೋಡ್ತಾರೆ. ಧರ್ಮರಾಯ ಬೋಧಯೇ ಸಹ ಶಿಷ್ಯ ಮಾಂ ಅಂತಾರಂತೆ. ನನ್ನ ಶಿಷ್ಯರ ಜೊತೆಗೆ ನೀನು ಇವತ್ತು ನಿನಗೆ ನಮಗೆಲ್ಲ ಅಂತರ್ಯಾಮಿ ಅಂತ ಊಟವನ್ನು ಕೊಡೋನಾಗು ಅಂತ ಆಗಿರ್ತಾನೆ ಅವರು ಅಂತಾರ. ಇವನು ಆಯ್ತು ಸ್ವಾಮಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತಾನೆ. ಹೋಗ್ತಾರೆ ಅವರು.
ಇಲ್ಲಿ ಇವ್ರು ತಲೆ ಚಚ್ಕೊಳ್ಳಂತ ಹೇಳೋಳು. ಅವ್ರು ನೋಡ್ತಾಳೆ, ಏನಿದು ನೀವು ಈ ಥರ ಹೇಳ್ಬಿಟ್ರಲ್ಲ, ನಾನು ಎಲ್ರಿಗೂ ಆಗಿ ಮುಚ್ಚಿಟ್ಬಿಟ್ಟೆ, ಇನ್ನು ನಾಳೆನೇ ಅದು ಇದು ಕೊಡೋದು. ಅದು ಅಕ್ಷಯ ಪಾತ್ರೆ ಒಂದಿನಕ್ಕೆ ಒಂದ್ಸಲ, ಮತ್ತೆ ನಾಳೆನೇ ಅದು ಕೊಡೋದು, ಇನ್ನು ಇವತ್ತು ಕೊಡೋದಿಲ್ಲ. ಈಗ 10,000 ಶಿಷ್ಯರು ಬೇರೆ ಇದ್ದಾರೆ, ಅವ್ರು ಎಲ್ಲಿಂದ ತರಲಿ, ನಾನೇನು ಮಾಡಲಿ, ಅವ್ರ ಬಗ್ಗೆ ಇಲ್ಲ ಅಂತ ಹೇಳ, ಈಗೇನು ಮಾಡ್ತೀನಿ ಬಿಡು ಅಂತ ತಲೆ ಚಚ್ಕೊಡ್ತಾ ಅಂತ ಅವಳೆ. ಇನ್ನೇನು ಒಂದೇ ಲಾಸ್ಟ್ ದಿವಸ ಆಗ್ತಿರ್ತಾನಲ್ಲ, ಕೃಷ್ಣ ಕೃಷ್ಣ ಮಹಾಬಾಹೋ ದೇವಗಿ ನಂದನಾಮಯ ಅಂತ ಅಲ್ಲಿಂದ ಕೂಗ್ತಾಳೆ, ಕೃಷ್ಣ ಕೃಷ್ಣ ಅಂದ್ಬಿಟ್ಟು. ಆವಾಗ ಯಾವ ಮಾಯದಲ್ಲಿ ಹೇಳಿದ್ದೋ ತಕ್ಷಣ ಇಲ್ಲೇ ಬಂದಿದ್ದೆ, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಏನು ಬಂದಂತೆ. ಇವಳು ಕರೆದಿದ್ದು ಬಂದಿದ್ದು ಅವ್ರಂತ ಇದು ದರಿ ಗೊತ್ತಾಗಬೇಕು, ಇವಳು ಯಾರು ಗೊತ್ತಿಲ್ಲ, ಅವಳು ಒಳಗಡೆ ಅಡುಗೆ ಮನೆ ಹೇಳಿರೋದು. ಧರ್ಮರಾಯನಿಗೆ ಆಶ್ಚರ್ಯ, ಏನು ಕೃಷ್ಣ ಅಂದ್ರೆ, ಈ ಕಡೆ ಎಲ್ಲೋ ಬಂದಿದ್ದೆ, ನೀವು ಇದೀರಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ಬಿಟ್ಟು ಅಂತ. ಗೊತ್ತು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನೆ ಅಂತ. ಒಳಗಡೆ ಹೋಗಿ ಬರ್ತಾನಂತೆ ಅವಳು, ಯಾರೋ ದ್ರೌಪದಿ ಶೀಘ್ರಂಗಚ್ಚ ಮಮ ಸ್ಥಾಲೀಂ ಆನಯ, ಹೋಗು ನನಗೆ ಸ್ಥಾಲೀಂ ನಿನ್ನ ಆಕ್ಷೇಪ ತಗೊಂಬ. ಅವಳು ಸನ್ನೆ ಮಾಡ್ತಾಳಂತೆ, ಕೃಷ್ಣ ಈಗ ಮುಚ್ಚಿಬಿಟ್ಟು ಸನ್ನೆ ಮಾಡ್ತಾಳಂತೆ. ಇಲ್ಲ ಪ್ರದರ್ಶಯ ತಂದು ತೋರಿಸು ನನಗೆ ಅಂತೆ, ವಿಧಿ ಇಲ್ಲ, ತಗೊಬರ್ತಾನಂತೆ, ತಗೊಂಡು ತೋರಿಸ್ತಾಳಂತೆ. ಅವಾಗ ಅವ್ರು ನೋಡ್ತಾನಂತೆ, ಅಲ್ಲಿಗೆ ಸ್ಥಾಲ್ಯಾಹ ಕಂಠೇತ ಸಂಲಗ್ನಂ ಶಾಖಾನಂ ವೀಕ್ಷ. ಕಂಠ ಅಂತ ತುದಿನಲ್ಲಿ ಒಂದು ಶಾಖೆ, ಒಂದು ಶಾಖಾನ, ಒಂದು ಅಗಳು, ಅದ್ರ ಜೊತೆ ಯಾವುದೋ ಒಂದು ಸೊಪ್ಪು, ಆ ಸೊಪ್ಪುದು ಒಂದು ಚೂರು ಅಂಟುಕೊಂಡಿರುತ್ತಂತೆ ಅದಕ್ಕೆ. ವೀಕ್ಷ ಕೇಶವ, ಅದನ್ನ ತೆಗೆದು ತೃಪ್ತವಸ್ಮೀನ್ ಬಿಡ್ತಾನಂತೆ ಭಗವಂತ. ಆಗೋಯ್ತು, ಅಲ್ಲಿದ್ದವರೆಲ್ಲ ಹೊಟ್ಟೆ ಬಿರಿದೋಯ್ತು ಅವರಿಗೆ, ಅಲ್ಲಿಂದ ಹಾಗೆ ಹೊಟ್ಟೆ ಬಿಡ್ತಾರೆ ಅವರು. ಹಾಗೆ ಅಂದಕ್ಕೆ ಕೊಟ್ಟ ಅಂದ್ರೆ ಅದನ್ನ ಅವ್ರಿಗೂ ಸಹ ಕೊಟ್ಟ. ಅಷ್ಟೇ ಅಲ್ಲದೆ ಅವನು ಕುದುರೆಗಳಿಗೆ, ಇವರೆಲ್ಲ ಯುದ್ಧ ಆದಾಗ ಸಾಯಂಕಾಲ ಇವರೆಲ್ಲ ಅಂದ್ರೆ ಅರ್ಜುನ ನಾನು ಸುಸ್ತಾಗಿದೆ, ಯುದ್ಧ ಮಾಡಿದ್ದು ಕೃಷ್ಣ ಆದ್ರೂ ಮೇಲ್ ನೋಟಕ್ಕೆ ತಾನು ಮಾಡಿದೆ ಅಂತ ಅವನು ಹೊರಟೋಗ್ತಿದ್ದ. ದುರ್ಯೋಧನ ಆ ಕಡೆ ಹೋಗ್ತಾ ಇದ್ರು, ಈ ಕಡೆ ಇವರು ಎಲ್ರಿಗೂ ಧರ್ಮರಾಯ ಎಲ್ಲರೂ ಅವ್ರವ್ರು ಹೊರಡೋಗ್ತಾ ಇದ್ರು. ಆ ಕುದುರೆಗೆ ರಾಯಕ್ಕೆ ಯಾರಿಗೂ ಹೇಳಿರೋರಲ್ಲ, ಕೃಷ್ಣನ್ಗೆ ಸರಿ ಇಷ್ಟವಾಗಿಲ್ಲ ಅಂತ ಅವ್ರು ಕೊಟ್ಟು, ಅವಾಗಂತ ಅವರು ಎಲ್ಲ ಏಟ್ಗಿಟ್ಟು ನಿಂತಿರ್ತಾರೆ ಪಾಪ, ನೀರು ಸರಿಯಾಗಿ ಕೊಡ್ತಾರೋ ಇಲ್ಲೋ ಅಂದ್ಬಿಟ್ಟು ಇವನು ಯುದ್ಧ ಎಲ್ಲ ಆದ್ಮೇಲೆ ಇವನು ನೋಡಿ ಇವನು ಹುಲ್ಲನ್ನ ಅದಕ್ಕೆ ಎಲ್ಲರೂ ಇದಕ್ಕೆಲ್ಲ ಕುದುರೆಗಳಿಗೆಲ್ಲ ಇವನು ಹುಲ್ಲಾಗ್ತಾ ಇದ್ದಂತೆ. ಹುಲ್ಲಾಕಿ ನೀರು ಬೇದ ಅಂತ ಅವನ ಅಸ್ತ್ರವನ್ನು ಹಾಕಿ ವಾಮನ ಕೆಳಗಡೆಯಿಂದ ನೀರನ್ನ ಭೇದಿಸಿ ನೀರನ್ನ ತಂದು ಅದಕ್ಕೆ ಹೇಳ್ತಾರೆ ಉದಪಾನ ಮಹಾಶ್ವಾನಂ ಅಂತ ಬರುತ್ತೆ. ಉದಪಾನ ಅಂದ್ರೆ ನೀರನ್ನ, ಅವಕ್ಕೆಲ್ಲೂ ನೀರನ್ನು ಕೊಡ್ತಾನಂತೆ. ಮೈ ಸಾರಿದ ತಕ್ಷಣ ಎಲ್ಲ ಹೋಗ್ತಾ ಇತ್ತು, ಆಮೇಲೆ ಹೋಗ್ತಾ ಇದ್ದ ವಿಶ್ರಾಂತಿಗೆ. ಹಾಗಾಗಿ ಮನುಷ್ಯರಿಗೆ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗೂ ಸಹ ಎಲ್ಲರಿಗೂ ಅವನೇ ಕೊಡ್ತಾ ಇದ್ದ. ನಂದವಜದಲ್ಲಂತೂ ಕೇಳೋದೇ ಬೇಡ ಅವನು. ಅದಕ್ಕೆ ಇಷ್ಟಮಾನ ಪಶುಗಳೇ ಅಂತ ಹೇಳ್ತಾರೆ ಎನಿದು ಮರುತ್ತು ನೀರು ಹುಟ್ಟಿ ಅಂತ ಹೇಳ್ತಾರೆ. ಎಲ್ಲಕ್ಕೂ ಇವನೇ ಕೊಟ್ಟು ನೀರನ್ನು ಉಡಿಸ್ತಾ ಇದ್ದೆ ಅಂತ. ಹಾಗಾಗಿ ಇವನು ಭಗವಂತ ಅದನ್ನೂ ಸಹ ಎಲ್ಲರಿಗೂ ನೀರನ್ನು ಕೊಟ್ಟ. ನಂದಗೋಪದವರಿಗೆ ಯಮನ ಕಾಳಿಂಗನ ಮದಾನ ಮಾಡಿ ಶುದ್ಧವಾದ ನೀರು ಯಾವತ್ತೂ ಸಿಗುವಾಗ ಮಾಡಿಬಿಟ್ಟ. ಆ ಕಾಳಿಂಗನ ವಿಷಯ ನೀರೆಲ್ಲ ಹೋಗಿ ಅದರಿಂದ ಮಾಡ್ದ ಅಂದ್ಬಿಟ್ಟು ಈ ಊರನ್ನು ಸಹ ಕೃಷ್ಣನೂ ಮಾಡಿದ್ದಾನೆ, ಅವ್ರು ಹೇಳಿದ್ದು ಮಾಡಿದ್ದಾನೆ ಅಂದ್ಬಿಟ್ಟು ಅದಕ್ಕೆ ಕೇಳ್ಬಾರ್ದಕ್ಕೆ. ಆಮೇಲೆ ಎಂಬೆರುಮಾನ್ ನಂದಗೋಪಾಲ ಅಂತ ಹೇಳಿದಕ್ಕೆ ಅದು ಉಪಚಾರೋಕ್ತಿಗೆ ಹೇಳಿದ್ದಕ್ಕೆ ಯಾವಾಗಲೂ ಲೋಕದಲ್ಲಿ ಒಂದು ಅರ್ಥ ಮಾಡ್ಬೇಕಾದ್ರೆ ಹೇಳ್ತಾ ಅದಕ್ಕೆ ಅಭಿಧಾವೃತ್ತಿ ಅಂತ ಬರುತ್ತೆ, ಲಕ್ಷಣಾವೃತ್ತಿ ಅಂತ ಬರುತ್ತೆ, ವ್ಯಂಗ್ಯವೃತ್ತಿ ಅಂತ ಬರುತ್ತೆ. ಅಭಿಧಾವೃತ್ತಿ ಅಂದ್ರೆ ಮುಖ್ಯಾರ್ಥ, ನೇರವಾಗಿ ತಿಳಿಯುವ ಅರ್ಥ ಅದು ಮುಖ್ಯಾರ್ಥ. ಆಮೇಲೆ ಲಕ್ಷಣಾವೃತ್ತಿ ಅಂದ್ರೆ ಅಲ್ಲಿ ಹೇಳಿರೋದಕ್ಕೆ ಲಕ್ಷಣ ತಗೋಬೇಕು, ಅದನ್ನ ತಗೋಬಾರ್ದು. ಅದಕ್ಕೆ ವ್ಯಂಗ್ಯ ಅಂದ್ರೆ ವಿರುದ್ಧ ಅರ್ಥ ಅವ್ರು ಹೇಳುವಂತದ್ದು. ಅದು ಈಗ ನೇರ ನೇರವಾಗಿ ಅನ್ನಂ ಬ್ರಹ್ಮೇ ದಿವ್ಯಜಾನಾಥ ಅಂದ್ರೆ ಅನ್ನವನ್ನ ಅಲ್ಲಿ ಎರಡಾಗ ಮುಖ್ಯವಾಗೂ ತಗೋಬಹುದು, ಲಕ್ಷಣವಾಗಿ ಅನ್ನವನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಳೋ ಲಕ್ಷಣವಾಗೂ ತಗೋಬಹುದು, ಮುಖ್ಯಾತ್ವ ತಗೋಬಹುದು. ಅದು ಈಗ ಸತ್ಯಂ ಜ್ಞಾನಮ ಅಂತಂ ಬ್ರಹ್ಮ ನೇರವಾದ ಅರ್ಥ, ಅದಕ್ಕೆ ಯಾವುದೂ ಇಲ್ಲ, ಭಗವಂತನೇ ಸತ್ಯ ಜ್ಞಾನ ಅನಂತ ಅನ್ನೋದು. ಇನ್ನು ಲಕ್ಷಣ ಅರ್ಥ ಅಂದ್ರೆ ಇದನ್ನ ಹೇಳ್ತಾರಲ್ಲ, ಈಗ ಯಾರಿಗೋ ಹೇಳ್ತೀವಿ ಲೆಕ್ಕದಲ್ಲಿ ಹುಲಿ ಅಂತ ಹೇಳ್ತೀವಲ್ಲ, ಅಂದ್ರೆ ಅವನು ಹುಲಿ ಕೋರೆ ಹಲ್ಲಿದೆ ಅಂತಲ್ಲ, ಹುಲಿ ತರಹ ಸಾಮರ್ಥ್ಯ ಉಳ್ಳವನು ಲಕ್ಷಣಾರ್ಥ. ಅದು ಎರಡು. ವ್ಯಂಗ್ಯ ಅಂದ್ರೆ ಬೇರೆ ತರ ಹೇಳುವಂತ ಅದೆಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ಇವನಿಗೆ ಲಕ್ಷಣಾರ್ಥದಲ್ಲಿ ಎಂಬೆರುಮಾನ್ ಅನ್ನೋದು ಮುಖ್ಯಾರ್ಥದಲ್ಲಿ ಭಗವಂತನ ಬಿಟ್ಟು ಯಾರು ಭಗಾದ ಶಬ್ದ ಅವನೊಬ್ಬರಿಗೆ ಹೊಂದೋದು. ಲಕ್ಷಣಾರ್ಥವಾಗಿ ತಗೋಬೇಕು. ಎಂಬೆರುಮಾನ್ ಅನ್ನೋದು ಲಕ್ಷಣಾರ್ಥವಾಗಿ ಮಾಡೋದು ಅಂದ್ರೆ ಆ ಯೋಗ್ಯತೆ ಇದೆ. ಭಗವಂತನ ಆಚಾರ್ಯನ ಸಂಬೋಧನೆ ಮಾಡ್ತೀವಿ, ಆಚಾರ್ಯ ಭಗವಂತ ಅಂತ ಹೇಳಿದ್ವಲ್ಲ ನಮ್ಮ ಆಚಾರ್ಯ ಹೇಳ್ಬೇಕಾದ್ರೆ ಭಗವಂತನ ಹತ್ರ ಇದ್ದಾರೆ, ಅವರ ಇದರಿಂದ ಹೇಳ್ತೀವಿ ಅಂತವರ ಎಲ್ಲವೂ ಉಪಚಾರೋಕ್ತಿಯೇ. ಪ್ರಧಾನವಾಗಿ ಭಗವಂತನೊಬ್ಬನಿಗೆ ಹೊಂದೋದಲ್ಲ ಅದು ಹೇಳ್ತಾರೆ ಅದಕ್ಕೆ. ಹಾಗಾಗಿ ಎಂಬೆರುಮಾನ್ ಅಂತ ಹೇಳೋದಕ್ಕೆ ಅದಕ್ಕೆ ಇವ್ರು ಹೇಳ್ತಾರಂತೆ ಎಳಂದಿರ ಅನ್ಬೇಕಾದ್ರೆ ಹೇಳ್ತಾರೆ, ನೀವು ಎದ್ದು ಬರಬೇಕಾಗಿಲ್ಲ,
ಕಣ್ಬಿಟ್ರೆ ಸಾಕು, ನೀವು ಕಣ್ಬಿಟ್ಟು ಮಲ್ಕೊಂಡಿರಿ, ನೀವು ಬರಬೇಕಾಗಿಲ್ಲ. ನಮಗೇನು ಅಂದರೆ ನೀವು ಉದಾರಿಗಳು ಇಷ್ಟೆಲ್ಲ ಕೊಟ್ಟಿರಿ, ಅನ್ನ ಎಲ್ಲ ಕೊಟ್ಟಿದ್ರೆ ನಮಗೆ ಬೇಕಾದಂಥ ಒಂದು ಕೊಡಿ ಏನು ಅಂತ. ಸಾಧಾರಣವಾಗಿ ಕನ್ಯಾದಾನವನ್ನು ಕೇಳಿಸ್ಕೊಳ್ತಾರೆ, ನಾವು ವರದಾನವನ್ನು ಕೇಳ್ತಾ ಇದ್ವಿ, ನಿನ್ನ ಮಗನಾದ ಕೃಷ್ಣನನ್ನ ನಮ್ಗೆ ದಾನವಾಗಿ ಕೊಡಿ ಅಂತ. ಸರಿ ಅಂದ್ಬಿಡ್ತಾರಂತೆ ಅವರು. ಇದನ್ನ ಮುಂದಕ್ಕೆ ಇವರಿಗೆ ಮತ್ತೆ ಇವರಿಗೆ ದಶರಥನ ಹೋಲಿಸ್ತಾರೆ. ದಶರಥ ವಿಶ್ವಾಮಿತ್ರ ರಾಮನ್ ಕೊಡಿ ಅಂದ್ರೆ ಕೊಡ್ಲಿಲ್ಲ, ಅವರು ಆಗೋದಿಲ್ಲ. ಕಡೆಗೆ ಜಗಳ ಆಡೋ ಲೆವೆಲ್ ಬಂದು ಕಡೆಗೆ ವಸಿಷ್ಠರು ಬಂದು ಏನ್ ನಿನ್ ಬುದ್ಧಿ ಇದೆಯಾ, ಅವರಿಗೆ ಸಾಮರ್ಥ್ಯವಿಲ್ಲದೆ ನಿನ್ನ ಮಗನ್ ಕೇಳ್ತಾ ಇಲ್ಲ, ನಿನ್ನ ಮಗನ ಒಳ್ಳೇದಕ್ಕೆ ಕೇಳ್ತಾ ಇದ್ರೆ ಕಳಿಸೋದ್ಮೇಲೆ ಕೊಟ್ಟ. ಇವನು ದಶರಥಗಿಂತ ಉದಾರ ಗುಣವುಳ್ಳವನು ಅಂತ ಇವ್ರು ಹೇಳಿದ ತಕ್ಷಣ ಸರಿ ಕೊಟ್ಟಂತೆ ಅವನು ತಕ್ಷಣ. ಯಾಕೆಂದ್ರೆ ನೋಡಿ ಮುಂದಕ್ಕೆ ಸಂಭಾಷಣೆ ಬರಲ್ಲ. ಅವನು ಸರಿ ಇವಾಗ ಆಯ್ತಮ್ಮ ತಗೊಳ್ಳಿ ನಮಗೆ ಅಂತ ಅಡ್ಮಿಷನ್, ಅವನಿಗೆ ಇಷ್ಟವಾದ ತಗೊಳ್ಳಿ ಜ್ಯೇಷ್ಠ ಹುಡುಗ ಸರಿ ಬಿಟ್ಬಿಟ್ರಂತೆ. ಅದಕ್ಕೆ ನಿಮ್ಮನ್ನು ವರದಾನವಾಗಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಎರಡು ಒಂದೇ ಸಲ ಮಾಡುವ ಕೆಲಸ, ಎರಡು ಕನ್ಯಾದಾನ ಒಂದೇ ಸಲ 2 ಸಲ ಮಾಡಕ್ ಬರೋದಿಲ್ಲ ಶಾಸ್ತ್ರ ಪ್ರಕಾರ. ಈಗ ಆಮೇಲೆ ಅದೇ ಶಾಸ್ತ್ರದ ಪ್ರಕಾರ ಒಂದೇ ಸಲ, ಅದರಿಂದ ಅಲ್ಲ ಕನ್ಯಾದಾನ ಮಾಡೋದು ಒಂದು ಹುಡುಗಿನ ಒಂದೇ ಸಲ ಕೊಡೋಕ್ಕಾಗುತ್ತೆ. ಅವಳಿಗೆ ಇನ್ನೊಂದು ಮದುವೆ ಈ ಕಾಲದಲ್ಲಿ ಮಾಡಿದ್ರೆ ಇನ್ನೊಂದ್ಸಲ ಅದು ನಮ್ಮ ಇದ್ರಲ್ಲಿ ಬರೋದಿಲ್ಲ, ಅದು ಶಾಸ್ತ್ರದಲ್ಲಿ ಬರೋದಿಲ್ಲ. ಅದೇ ತರ ಪ್ರಪತ್ತಿ ಒಂದೇ ಸಲ, ಪ್ರಪತ್ತಿನೂ ಒಂದೇ ಸಲ. ನೀವೆಲ್ಲರೂ ಸಕೃತ್ ಮಾಡೋದು, ವರದಾನ ಜಾಸ್ತಿ ಆಗ್ಬೋದು, ಅನೇಕ ಸಲ ಆಗ್ಬೋದು. ಅದರಿಂದ ಯಾಕಂದ್ರೆ ನನಗೂ ಕೊಡಬೇಕು, ಇವನಿಗೂ ಬೇಕು, ಎಲ್ಲರಿಗೂ ಬೇಕು. ಹಾಗಾಗಿ ಕೊಡೋದಂತ ಆಮೇಲೆ ಕಡೆಗೆ ಆಮೇಲೆ ಕಡೆ ಹೇಳ್ತಂತ ಆಮೇಲೆ ನೆಕ್ಸ್ಟ್ ಟೈಮಲ್ಲಿ ಕೊಂಬನಾರ್ಕೆಲ್ಲ ಕೊಡಂದೆ ಹೇಳೋದು. ಅವಳಿಗೆ ಇದ್ದಾಳೆ, ಅವಳು ಎಲ್ಲರಿಗೂ ಆಧಾರವಾಗಿದ್ದು ಅಂತ ಒಂದು. ಹೇಗೆ ಎಷ್ಟು ಇದಾಗಿದ್ಲು ಅಂದ್ರೆ ಅವಳು ಬಳ್ಳಿಗೆ ಹೋಳ್ತಾರೆ, ಕುಸುಮ ಉರುವಾದ ಕೊಳಂದೆ ಅಂತಂದ್ರೆ ಎಳೆ ಚಿಗಿರುವಂತ ಬಳ್ಳಿ. ಎಳೆ ಚಿಗುರು ಏನಾಗುತ್ತೆ, ಒಂದು ಚೂರು ಬಿಸಿಲಾದ್ರೂ ಬಾಡೋಗ್ಬಿಡುತ್ತೆ, ಅದು ಚೂರು ಬಿಸಿಲು ಬಂದ್ರು ಬಾಡೋಗುತ್ತೆ. ಆ ತರ ಇವಳು 5 ಲಕ್ಷ ಕುಟುಂಬದಲ್ಲಿ ಯಾರಿಗೆ ಸ್ವಲ್ಪ ಚಿಕ್ಕದ ತೊಂದರೆ ಆದ್ರೂ ಇವಳಿಗೆ ಮನಸ್ಸು ಕಷ್ಟ ಆಗ್ಬಿಡುದಂತೆ. ಅಯ್ಯೋ ನಮ್ಮ ಇದಕ್ಕಾಯ್ತಲ್ಲ ಅಂದ್ಬಿಟ್ಟು ಅಂತ. ಅದಕ್ಕೆ ಇವಳಿಗೆ ವ್ಯಾಖ್ಯಾನಕಾರ ಹೇಳ್ತಾಳೆ, ಇವಳು ಸ್ತ್ರೀ ರೂಪದ ರಾಮ ಅಂದ್ಬಿಟ್ಟು ಹೇಳ್ತಾರೆ. ಸ್ತ್ರೀ ರೂಪದ ರಾಮ ಇವಳು ಅಂತ. ಯಾಕೆಂದ್ರೆ ರಾಮ ಅದೇ ತರ ಅವನು ಇದೆಲ್ಲ ಮಾಡ್ತಾ ಇರ್ತಾನೆ. ಅವನಿಗೆ ಅವರ ಇವನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನುವಾಗ ಇವರೇ ಹೋಳಕ್ ಶುರು ಮಾಡ್ತಾರೆ, ಯಾರು ಪ್ರಜೆಗಳೇ ಹೋಳಕ್ ಶುರು ಮಾಡ್ತಾರೆ. ಅವ್ರು ಹೇಳೋಂಥದಕ್ಕೆ ನಿಮ್ಮ ರಾಮ ಮೊದಲು ಮಾಡೋ ಅನ್ನುವಾಗ ದಶರಥ ಇದೇನಯ್ಯ ನಾನು ನಿನ್ನ ಸ್ವಲ್ಪ ಆಳಿ ಅಂತ ಹೇಳ್ತೀರಾ ಅಂದ್ರೆ ತಕ್ಷಣ ಹೌದು ನಿನಗೆ ತುಂಬಾ ವಯಸ್ಸಾಯ್ತು, ರಾಮನಿಗೆ ಪಟ್ಟಾಭಿಷೇಕ ಅಂತ ನನ್ನ ಆಳುಕೆಯಲ್ಲಿ ದೋಷ ಆಯ್ತು ಅಂತ ಕೇಳ್ತಾನೆ ಪಾಪ ಅವನು. ಇಲ್ಲ ನಿನ್ನ ಆಳುಕೆಯಲ್ಲಿ ದೋಷ ಇಲ್ಲ, ನಿನ್ನ ಮಗ ನಿನ್ನಿಂದ ಇಲ್ಲ ಅಂತ ಅವನೇ ಬರಲಿ ಅಂದ್ಬಿಟ್ಟು ಅವಾಗ ಹೇಳ್ತಾರೆ. ವ್ಯಸನೇಶು ಮನುಷ್ಯಾಣ ವೃಷಂ ಭವತಿ ದುಃಖಿತ. ಈ ಕೊಳಂದೆ ಕುಲ ಹೇಳ್ತಾರಲ್ಲ, ಅದಕ್ಕೆ ಇದು ನಮ್ಮ ಅಯೋಧ್ಯೆಯಲ್ಲಿರುವಂತ ಎಷ್ಟು ಕುಟುಂಬಗಳಿಗೆ ಸ್ವಲ್ಪ ವ್ಯಸನ ಬಂದರೂ ಇವನಿಗೆ ವೃಷಂ ಭವತಿ ದುಃಖಿತ. ಇವನು ತನಗೆ ದುಃಖ ಬಂದಂಗೆ ರಾಮ ದುಃಖ ಪಡ್ತಾ ಇದ್ದಂತೆ ಅವನು. ಆಮೇಲೆ ಅದೇ ತರ ಉತ್ಸವೇಶು ಸರ್ವೇಶು, ಉತ್ಸವ ಆಯ್ತು ಅಂತ ಅಂದ್ರೆ ಪಿತೇವ ಪ್ರದೃಶ್ಯತಿ. ತಮ್ಮ ತಂದೆ ಹೇಗೆ ಮಾಡ್ತಾರೋ ಹಾಗೆ ನಮ್ಮ ಮನೆಯಲ್ಲಿ ಉತ್ಸವ ಆಗೋದಾಗ ಸಂತೋಷ ಪಡ್ತಾ ಇದ್ದಂತೆ ಅವನು. ಅಷ್ಟೇ ಅದಿಲ್ಲ, ಪೌರಾನ್ ಸ್ವಜನವನ್ ನಿತ್ಯಂ ಕುಶಲಂ ಪರಿಪೃಚ್ಛತಿ. ಎಲ್ಲರನ್ನು ಅವನಿಗೆ ರಾಮ ತಾನೆ ಪೂರ್ವಾಭಿಭಾಷಿತಾನೆ ಅವನು. ಅದರಿಂದ ಅವನೇ ಎಲ್ಲ ಸಜವನ ತರ ತನ್ನ ಸ್ವಜನರನ್ನು ಹೇಗೆ ಕೇಳಿದ್ರು ಹಾಗೆ ಎಲ್ಲ ಪೌರರನ್ನು ಕುಶಲವನ್ನು ವಿಚಾರಣೆ ಮಾಡ್ತಿದ್ದಂತೆ. ಅಲ್ಲಿ ಬಂದ್ರೆ ಒಬ್ಬೊಬ್ಬರನ್ನ ಹೆಸರಿಡಿದು ಅವನು ಪೂರ್ವ ತಾನೇ ಮಾತಾಡ್ತಾನಂತೆ ಅವರಿಗೆ. ಆಮೇಲೆ ಅಷ್ಟೇ ಆಮೇಲೆ ನಾವು ಕಥಂಚಿತ್ ಅಪಕಾರೇಣ ಕೃತೇನೈಕೇನ ದೃಶ್ಯತೆ ಎಂಬುದು ಅಂತ. ನಾವು ಒಂದಲ್ಲ ಕಥಂಚಿತ್ ಉಪಕಾರೇಣ, ಒಂದು ಸ್ವಲ್ಪ ಉಪಕಾರ ಮಾಡಿದ್ರು ಅದನ್ನ ಕೃತೇನೈಕೇನತೆ ಅನೇಕ ಎಷ್ಟೋ ಉಪಕಾರ ಮಾಡಿದ್ದು ಅಂತ ಸಂತೋಷ ಪಡ್ತಾ ಇದ್ದಂತೆ. ಅದೇ ತರ ನಾವು ನಸ್ಮರತ್ಯಪಕಾರ, ನಾವೇನಾದ್ರು ಅಪಕಾರವನ್ನು ಮಾಡಿದ್ರೆ ಶತಮಸ್ಯಾಪಿ ಆತ್ಮವತ್ತಯ, ನಾವು 100 ತಪ್ಪು ಮಾಡಿದ್ರು ಅದು ಲೆಕ್ಕಕ್ಕೆ ಇಟ್ಕೊಳ್ತೀರಂತೆ, ಅದನ್ನ ಜ್ಞಾಪಕ ಇಟ್ಕೊಳ್ತೀರಂತೆ. ಯಾಕಂದ್ರೆ ಆತ್ಮವತ್ತಯ ಆ ತರ ಗುಣವುಳ್ಳವನು ಅಂತ ಇಲ್ಲಿ ಹೇಳ್ತಾರೆ. ಇವಳು ರಾಮನ ಸ್ತ್ರೀ ರೂಪದ ರಾಮ ಇವಳು ಹೇಳಿದೆ ಇದೇ ಗುಣಗಳು. ಅದಕ್ಕೆ ಇಲ್ಲಿ ಇವಳು ಅದ್ಭುತವಾಗಿ ಕೊಳಂದೆ ಕುಲ ಬೆಳಕ್ಕೆ ಮತ್ತೆ 3 ಪದವನ್ನು ಹಾಕೋದಿಲ್ಲ, ಆ 3 ಪದವೂ ಸಹ ಅದ್ಭುತವಾಗಿ ಇದನ್ನೇ ಹೊಳುತ್ತೆ. ಅದಕ್ಕೆ ಕೊಂಬನಾರ್ಕ್ ಕೊಳಂದೆ ಕುಲ ಬೆಳಕ್ಕೆ ಈ 3 ಸಹ ಇದನ್ನೇ ಹೇಳುವಂತಹದ್ದು ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಆಮೇಲೆ ಇನ್ನೊಂದು ಹೇಳ್ತಾರೆ, ಇವಳು ಸಾಮುದ್ರಿಕ ಲಕ್ಷಣ ಪ್ರಕಾರ ಇವಳು ಬಹಳ ತೆಳ್ಳಗಿದ್ದಂತೆ. ಇವಳು ಹಿಂದೆ ಪುತ್ತರವನ್ನು ಹುಲ್ಕು ಮೇಲೆ ಮೋದರ ಹೇಳಲ್ಲ, ಅದೇ ತರ ಇವಳು ಸಹ ಬಹಳ ತೆಳ್ಳಗಿದ್ದಂತೆ.
ಅತ್ಯಂತ ಸುಂದರವತಿ ಆಗಿದ್ದಂತೆ ಅವಳ ನಡು ಅಷ್ಟು ಇದಾಗಿತ್ತು ಅಂತ ಕಾಣ್ತಾನೆ ಇರಲಿಲ್ಲ ಅನ್ನೋ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಇದಾಗಿದೆ ಅಂದ್ಕೊಂಡುವಂಥದ್ದು. ಹಾಗಾಗಿ ಎಲ್ಲರಿಗೂ ಬರುತ್ತಾ ಇದ್ಲು, ಸುಂದರಿಯಾಗೂ ಇದ್ಲು. ಅದರಿಂದ ಅವಳನ್ನ ಕೊಯ್ಯುವುದೇ ಕುಲವಿಳಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ದಾರಿದೀಪವಾಗಿ ಮತ್ತೆ ಎಲ್ಲರಿಗೂ ನಂದಾದೀಪವಾಗಿ ಅವಳು ಇದ್ಲು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇದನ್ನ ರಾಮ ಅನೇಕ ಸೀತೆ ವರ್ಣಿಸ್ಬೇಕಾದ್ರೆ ಅವಳ ಹೇಳ್ತಾನೆ. ರಾವಣ ಬರುವಾಗ ಅದನ್ನೇ ಹೇಳ್ತಾಳೆ ಅವಳಿಗೆ, ಕರಾಂತವಿವ ಮಧ್ಯಸಿ ಅಂತ ಹೇಳ್ತಾನೆ ಅವಳಿಗೆ. ಕರಾಂತಮಿತ ಮಧ್ಯಸಿ, ಒಂದು ಕೈಲಲ್ಲಿ ಹಿಡ್ಕೊಳ್ಳೋಷ್ಟು ಅವಳ ನಡುವು ಸಣ್ಣಾಗಿತ್ತು ಅಂದ್ಬಿಟ್ಟು ಅವನು ಅಪಹರಣ ಮಾಡೋ ಬರುವಾಗ ಅವಳಿಗೆ ಹೇಳ್ತಾನೆ. ಆಮೇಲೆ ಆ ಥರ ಅದು ಹೇಳ್ತಾರೆ. ಅದಕ್ಕೆ ಅವಳು ಇದಕ್ಕೂ ಹೇಳ್ತಾರೆ, ಅವಳು ಮಣಿ ಬೆಳಕಾಗಿದ್ದು ಅಂತ. ಕುಲ ಬೆಳಕಲ್ದೇನೆ ಮಣಿ ಬೆಳಕು ಆಗಿದ್ದು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಅವಳಿಗೆ ಎಬ್ಬೆರು ಮಾಟಿ ಅಂತ ಸಂಬೋಧನೆ ಮಾಡಿದ್ಲು, ಅದಕ್ಕೆ ಸಮವಾಗಿ ಇದು ಮಾಡುವಂತ. ಆಮೇಲೆ ಯಶೋಧ ಅನ್ನುವಾಗಲೇ ಪದವೇ ಅದಕ್ಕೆ ಯಶೋದಾತಿ ಯಶೋಧ, ಯಶಸ್ಸನ್ನ ಕೊಡುವವಳು. ಯಶಸ್ಸು ಅನ್ನೋದು ಲೋಕದಲ್ಲಿರೋ ಯಶಸ್ಸು ಅಂತ ಹೋಗೋದು. ಶ್ರುತಿನಲ್ಲಿ ಯಶಸ್ಸಂತ ಅಂದರೆ ಭಗವಂತನ್ನೇ ಯಶಸ್ಸು ಅಂತ ಕರೆಯುತ್ತೆ. ಅದಕ್ಕೆ ತಸ್ಯ ನಾಮ ಮಹದ್ಯಶಃ, ಭಗವಂತನ ಹೆಸರೇನಂದ್ರೆ ಮಹದ್ಯಶ ಅಂತ ನಮ್ಮ ಹೆಸರು. ಆ ಯಶಸ್ಸನ್ನ ಇವಳು ಅಂತಹ ಕೃಷ್ಣನ್ನ ಕೊಡೋದ್ರಿಂದ ಅವಳು ಯಶೋಧ ಅಂತ ಅದು ಒಂದು ಬರುತ್ತೆ. ಇದರಲ್ಲಿ ಮಾಡ್ಬೇಕಾದ್ರೆ ಯಶನ್ನ ಕೊಡೋದ್ರಿಂದ ಮಂತ್ರವನ್ನ ಮಂತ್ರ ತನ್ನ ಗರ್ಭದಲ್ಲಿ ಭಗವಂತನ ಇಟ್ಕೊಂಡಿದ್ದಂತೆ. ಅದೇ ಥರ ಇವಳು ಭಗವಂತನನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ಲು ಅಂತ ಇದರಲ್ಲಿ ಪ್ರಾಯೋಗಿಕವಾಗಿ ಯೌಗಿಕವಾಗಿ ನಿಜವಾಗಿ ಗರ್ಭದಲ್ಲಿ ಇಟ್ಕೊಂಡು ಯೌಗಿಕವಾಗಿ ಗರ್ಭದಲ್ಲಿ ಇಟ್ಕೊಂಡು ಸಾಕಿದ್ಲು ಅಂತ ಅದಕ್ಕೆ ಮೂಲ ಮಂತ್ರಕ್ಕೆ ಹೋಲಿಸ್ತಾರೆ. ಅವನು ಮೂಲ ಮಂತ್ರ ನಾರಾಯಣ ಅವನು, ಅದಕ್ಕೆ ಯಶೋಧ ಅಂದ್ರೆ ಮೂಲ ಮಂತ್ರನ ಹೇಳುತ್ತೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಆ ಶ್ರುತಿಯಲ್ಲಿ ಹೇಳುತ್ತವಳು ಯಶಸ್ಸನ್ನು ಕೊಡುವವಳು ಇವಳು ಅಂದ್ಬಿಟ್ಟು ಅಂತ. ಆ ಶ್ರುತಿನವಳು ಶ್ರೀಸೂಕ್ತಲ್ಲಿ ಬರ್ತಲ್ಲ, ತಸ್ಯ ಫಲಾನಿ ಯಶಸಾ ಜ್ವಲಂತಿ, ಯಶಸ್ಸಿನಿಂದ ಜ್ವಲಂತಿ ಇವಳು ಯಶೋಧ. ಅದಕ್ಕೆ ಯಶಸ್ಸಿನಿಂದ ಜ್ವಲಂತಿ, ಜ್ವಲಿಸ್ತಾ ಇದ್ದು ಅನ್ನೋ ಥರ ಅದನ್ನು ಹೇಳ್ತಾ. ಅದಕ್ಕೆ ಹಾಗಾಗಿ ಮಂತ್ರಕ್ಕೆ ಸಮನಾಗಿರೋದ್ರಿಂದ ಮಂತ್ರ ಮನುಷ್ಯದಿಂದ ನಾರಾಯಣನ ಇಟ್ಕೊಂಡಿದ್ರೆ ಇವಳು ಮೂಲ ಮಂತ್ರಕ್ಕೆ ಅದಕ್ಕೆ ಹೇಳ್ತಾರೆ. ಇಲ್ಲಿ ಹರಿವುರ ಎನ್ನುವಾಗ ಚೆನ್ನಾಗಿ ಮಾಡ್ತಾರೆ. ಯಾಕೆ ಹರಿವುರ ಅಂದ್ರೆ ತಿಳ್ಕೊಳ್ಳೋವಳಾಗು ಅಂದ್ಬಿಟ್ಟು ಏನ್ ತಿಳ್ಕೊಳ್ಳೋವಾಗು ಅಂದ್ರೆ ಅವಳಿಗೆ ಭಗವಂತ ಅಷ್ಟೊಂದು ಚೇಷ್ಟಿತವನ್ನು ತೋರಿಸಿದಾನೆ. ಶಕಟಾಸುರ, ಪೂತನಿ, ಅದಲ್ಲದೆ ಮಾಡಿದಾನೆ, ಕಾಳಿಯನ್ನು ಕೊಂದಿದ್ದು, ಎಲ್ಲವನ್ನೂ ಇಷ್ಟು ಮಾಡಿದ್ದು ಸಹ ಅವಳಿಗೆ ಅಷ್ಟೇನೋ ಇಡೀ ವಿಶ್ವವನ್ನೇ ತನ್ನ ಬಾಯಿಗೆ ತೋರಿಸಿದಾನೆ. ಆದ್ರೂ ಅವಳಿಗೆ ಅವನ ಪರ ಅಂತ ಮನಸ್ಸು ಹೋಗಲೇ ಇಲ್ಲ. ಮಗು 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 ಅಂದ್ಬಿಟ್ಟು. ಯಾತಕ್ಕೆ ಅಂದ್ರೆ ಅವಳಿಗೆ ತಿಳಿದಿಲ್ಲ ಅಂದ್ರೆ ಬುದ್ಧಿವಂತೆ ಅಂತೇಳಿ ಹೇಳ್ತಾ ಅಂದ್ರೆ ಮಮತೆ ಅಷ್ಟಂತ ಅವನ ಮೇಲೆ ವಾತ್ಸಲ್ಯ ಜಾಸ್ತಿ ಆಯ್ತು ಅಂದ್ರೆ ಅದು ಜ್ಞಾನವನ್ನು ಅಜ್ಞಾನ ಮಾಡ್ಬಿಡ್ತಂತೆ. ಗರಿಯಾಳ್ವಾರೋ ವೇದವನ್ನು 4 ವೇದ ತಿಳಿದವರು ವೇದಾಂತವನ್ನು ಭಗವಂತನೇ ಕೊಟ್ಟ. ಆದ್ರೂ ಅವ್ರಿಗೆ ವಾತ್ಸಲ್ಯ ಎಷ್ಟಿತ್ತು ಅಂದ್ರೆ ಬಂದ ತಕ್ಷಣ ಪಲ್ಲಾಂಡ ಹಾಕ್ತಾರೆ. ಅವನಿಗೆ ಯಾಕೆ ಪಲ್ಲಾಂಡ ಹಾಕ್ತಾರೆ. ಆಮೇಲೆ ಕಡೆಗೆ ನಕ್ಷತ್ರ ಸುಳ್ಳು ಹೇಳ್ತಾರೆ. ಅವನಿಗೆ ಕಾಬಿಡ್ತಾರೆ. ಅವನಿಗೆ ದೃಷ್ಟಿ ಆಗುತ್ತೆ ಅಂತ ನಕ್ಷತ್ರ ಸುಳ್ಳು ಹೇಳ್ತಾರೆ. ಅವನಿಗೆ ನೀಪಿನಿಂದ ತಿರುವೋಣ ಅಂತ ಹೇಳ್ತಾರೆ. ಅದಲ್ಲದೆ ಹತ್ತತ್ತಿನ ಪತ್ತಾನಾನ್ ಅಂತ ಅದು ಹೇಳ್ತಾರೆ. ಅದೇ ಹಸ್ತದಿಂದ ನೇರವಾಗಿ ಹೇಳೋದಿಲ್ಲ. ಎಲ್ಲಿ ಅವನಿಗೆ ಸಂಬಂಧ ಮಾಡ್ತಾನೆ ಅಂದ್ರೆ ಅವರಿಗೆ ಭಗವದ್ ಭಕ್ತಿ ವಾತ್ಸಲ್ಯ ಅವನ ಜ್ಞಾನವನ್ನು ಅಜ್ಞಾನವಾಗಿ ಮಾಡಿಸ್ಬಿಡುತ್ತಂತೆ. ಇವಳಿಗೂ ಅಜ್ಞಾನ ಬಂದು ಅವನ ತನ್ನ ಮಗು ಅಂತಾನೆ ಬಂದೈತವರ ಆ ಪರತ್ವ ತೋರಿಸಿದ್ರು ಗೊತ್ತಾಗ್ಲೇ ಇಲ್ಲ. ಯಶೋಧ ಅದೆಲ್ಲದೆ ಐರೂರ ನಿನ್ನ ಮಗ ನೀ ತಿಳ್ಕೊಂಡಲ್ಲಿ ನೀ ಪ್ರಾಕೃತ ಶಿಶು ಅಲ್ಲಮ್ಮ, ಭಗವಂತನ ತಿಳ್ಕೊಳ್ಳಾಗೋ ಅಂತ ವ್ಯಾಖ್ಯಾನವನ್ನ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಇದನ್ನ. ಹಾಗಾಗಿ ಆಮೇಲೆ ಅವಳು ಕೊಡ್ತಾನಂತೆ ಹೋಗು ಅಂದ್ಬಿಟ್ಟು ಅಂತ. ಆಮೇಲೆ ಇವನ ಮುಂದೆ ಬರ್ತಾರ ಅಂಬರ ಮೂಡರಂತೆ ಓಂಗೆ ಉರಹಳ ಅಂತ ಹೇಳ್ಬೇಕಾದ್ರೆ ಇದು ಹಿಂದೆ ಅನ್ಸದಿ ವೇದದಲ್ಲಿ ಕೊಂಡಾಡಿರುವಂತಹ ಅವತಾರ ತಿರುಕಿರುವಾದವನ್ನು ಅನೇಕವಾಗಿ ತುಂಬಾ ಕೊಂಡಾಡಿದೆ. ಅದಕ್ಕೆ ತ್ರೀಣಿ ಪದ ವಿಚಕ್ರಮೆ ವಿಷ್ಣು ಗೋಪಾದ ಅಭ್ಯ ಅನ್ನೋ ಎಷ್ಟು 4-5 ಮಂತ್ರಗಳು ಇದರಲ್ಲಿ ಬರುತ್ತೆ ಅದಕ್ಕೆ. ಹಾಗಾಗಿ ಅಂತರಾವನು ಇದರಲ್ಲಿ ಇಡೀ ತನ್ನ ಇದರಲ್ಲಿ ಯಾತಕ್ಕೆ ನಾರಾಯಣನ ಪದವನ್ನು ಇಲ್ಲಿ ಮೂಲ ಮಂತ್ರವನ್ನ ಮಾಡ್ತಾನೆ ಅಂತ ಅಂದ್ರೆ ಇವನು ಇಲ್ಲಿ ಪ್ರಣವ ಚಿಕ್ಕದಾಗಿದ್ದಲ್ಲ, ಪ್ರಣವ ಚಿಕ್ಕದು ಒಂದೇ ಅಕ್ಷರ, ವಾಮನ ಒಂದೇ ಚಿಕ್ಕದಾಗಿದ್ದ, ಅದನ್ನ ಓಂ ಪ್ರಣವ ತೋರಿಸುತ್ತೆ. ಅದು ತಕ್ಷಣ ಬೆಳೆದ್ಬಿಟ್ಟ, ಬಹಿರ್ವ್ಯಾಪ್ತಿ ತೋರಿಸ್ಬಿಟ್ಟ ಅದರಲ್ಲಿ. ಆಮೇಲೆ ಈ ಕಾಲಲ್ಲಿಟ್ಟು ಎಲ್ಲರೂ ಒಳಗಡೆ ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿ ತೋರಿಸ್ದ, ಅದು ಆಯಾ. ಆಮೇಲೆ ಇವನಿಗೆ ಕಡೆಗೆ ಅವನ ಪೃಥ್ವಿ ಭಾವದಲ್ಲಿ ಬಲಿ ಇರ್ತಾನ. ಆ ಬಲಿ ಬಂದು ಕೈ ಮುಗಿದು ಕಡೆಗೆ ಬರ್ತಾನಂತೆ. ಎರಡಾಯ್ತಪ್ಪ 3ನೇ ತಲೆ ಎಲ್ಲಿಟ್ರಿ ಅಂದಾಗ ಕೈ ಮುಗಿದು ಮಾತಾರಂ ಮಂಡ ಇಷ್ಟದಿ ನನ್ನ ತಲೆ ಮೇಲೆ ಇಡು ಭಗವಂತ ಅಂತ ಕೇಳ್ತಾನಂತೆ. ಅದರಿಂದ ಅವನು ನಮಃ ಅಂದರೆ ಓಂ
ನಮಃ ಈ ಕಡೆ ನಾರಾಯಣಾಯ ಅಂತ ಅನ್ಕೊಳ್ಳೋದಕ್ಕೋಸ್ಕರ ಇದೆ ಅಂಬರ ಇದು ಯಾಗದಲ್ಲಿ 3 ತೋರಿಸಿದೆ ಅದರಲ್ಲಿ. ಅವನು ಭಕ್ತಿನಿಂದ ಅವನು ನಮಃ ಅಂದರೆ ನಂದೇನೂ ಇಲ್ಲ, ಎಲ್ಲ ನೀನೇ, ನನ್ನ ತಲೆ ನನ್ನ ಕಾಲಿಡು ಅಂತ ಕೇಳ್ತಾನೆ ಅವನು. ಅದರಿಂದ ನಮಃವನ್ನು ಅವನು ತೋರಿಸ್ದ ಬಲಿ. ಇವನು ತ್ರಿವಿಕ್ರಮವಾಗಿ ನಾರಾಯಣನ ತೋರಿಸ್ದ, ವಾಮನ ಆಗಿ ಪ್ರಣವವನ್ನು ತೋರಿಸ್ದ. ಹಾಗಾಗಿ ಇದನ್ನು ಹೇಳ್ತಾರೆ. ಆಮೇಲೆ ಇನ್ನೂ ಅದಕ್ಕೆ ಉಂಬರ್ಕೋಮನ್ ಅನ್ನುವಾಗ ಸಹ ಅದರಲ್ಲಿ ಆಮೇಲೆ ಅವನ್ನ ಎಬ್ಬಿಸ್ತಾಳೆ. ಹಿಂದೆ ಹೇಳ್ತಾಳೆ ಅವನ್ನ ಎಬ್ಬಿಸಿದೆ, ಆಮೇಲೆ ಬಲದೇವನ್ನ ಎಬ್ಬಿಸ್ತಾಳೆ. ಮುಖ್ಯವಾಗಿ ಬೇಕಾದ್ದು ಎಲ್ಲರನ್ನೂ ಎಬ್ಬಿಸೋದು ಏನು ಅಂದರೆ ಅವನ ಭಗವಂತ ನಿನ್ನ ಸ್ತೋತ್ರ ಮಾಡೋದು ನಮಗೆ ಬೇಕಾಗಿದ್ದು ನಿನ್ನ ವ್ರತ, ನಿನ್ನ ಕೈಕರ್ಯ, ನಿನ್ನ ಪಾದದಲ್ಲಿ ಕೇವಲ ಸೇವೆ ಮಾಡೋದೇ ಬೇಕು ನಮಗೆ, ಬೇರೆ ಏನೋ ಬೇಡ ಅಂದ್ಬಿಟ್ಟು ಅಂತ. ಆ ಉಂಬರ್ ಕೋಮನ್ ಅನ್ನುವಾಗ ಆದಿಶೇಷನ್ಗೆ ಹೊಡಿಸ್ತಾರೆ. ಕುಂಭನಂತೆ ಅಲ್ಲಿ ದೇವತೆಗಳು, ಅಲ್ಲಿ ಎಲ್ಲರಿಗೂ ನಾಯಕನಾಗಿರೋನು ಆದಿಶೇಷ, ಅಲ್ಲಿ ಅನಂತ ಆಗಿರ್ತಾನೆ. ಯಾಕೆಂದ್ರೆ ಹಿಂದೆ ಹೇಳ್ದಂಗೆ ಭಗವಂತನಿಗೆ ಹಾಸಿಗೆಯಾಗೂ ಇರ್ತಾನೆ, ಕೂತ್ಕೊಂಡ ಸಿಂಹಾಸನವಾಗೂ ಇರ್ತಾನೆ, ಛತ್ರಿಯಾಗೂ ಇರ್ತಾನೆ, ಅವನ ಪಾದರಕ್ಷೆ ಆಗಿರ್ತಾನೆ, ಅವನ ಪೀತಾಂಬರು ಅವನೇ ಅಂತೆ. ಹುಟ್ಟುಕೊಂಡ್ರೆ ಪೀತಾಂಬರದಲ್ಲೂ ಸೇರ್ಕೊಂಡಿರ್ತಾನಂತೆ ಅವನು. ಹಾಗಾಗಿ ಅದರಿಂದ ಉಂಬರ್ ಕೋಮನ್ ಅನ್ನುವಾಗ ಅವನನ್ನೇ ಎಬ್ಸಿದ್ಲು ಅಂತ ತಗೋಬಹುದು ಅಂತ ವ್ಯಾಖ್ಯಾನದಲ್ಲಿ ಕೊಲೆ ಮಾಡ್ತಾರೆ. ಆ ಶಂಭನ್ ಕೈರಡಿ ಚೆಲ್ವ ಬಲದೇವ ಅನ್ನುವಾಗ ಅಂತ ಹೇಳ್ತಾರೆ. ಅವನು ಯಾತಕ್ಕೆ ಅವನಿಗೆ ಶಂಭನ್ ಕೈ ಅವನಿಗೆ ಅಂದ್ರೆ ಸುವರ್ಣಮಯವಾದ ಅಂದರೆ ಅವಳಿಗೆ 6 ಸಂತಾನ ದೇವಕಿಗೆ ಒಂದಾದ್ಮೇಲೆ ಹೋಗ್ತಾ ಇತ್ತು, ಎಲ್ಲರೂ ತೆಗೆದು ಒಂದಾಗ್ತಾ ಇದ್ದ. ಆ ಕಡೆಗೆ ಇವನೇನಾಯ್ತು ಇವಾಗ, ಇವನು ಏನೇನಂತ ಮೊದಲು ಇವನು ಸಹ ದೇವಿಗೆ ಗರ್ಭದಲ್ಲಿ ಹೋಗ್ತಾನೆ. ಆ ಗರ್ಭವನ್ನು ಶುದ್ಧಿ ಮಾಡ್ತಾನೆ, ತನ್ನ ಕಾಲಗಳಿಂದ ಶುದ್ಧಿ ಮಾಡ್ತಾನಂತೆ. ಅಂದ್ರೆ ಮತ್ತೆ ಇಲ್ಲಿಂದ ಗರ್ಭದಲ್ಲಿ ಹುಟ್ಟೋರು ಯಾರು ಸಾಯೋದಿಲ್ಲ ಅಂತ. ಆ ಗರ್ಭವನ್ನು ಶುದ್ಧಿ ಮಾಡಿದಂಥ ಕಾಲುಗಳಿದೆಯಲ್ಲ, ಅದಕ್ಕೆ ಶಂಭನ್ ಕೈರಡಿ ಬಲದೇವ ಬಲವಂತನ ಬಲವಾಯುಧನ ದೇವಿಗೆ ಗರ್ಭವನ್ನು ಶುದ್ಧ ಮಾಡಿ ಕೃಷ್ಣ ಅವತಾರ ಮಾಡಿದಾಗ ಏನಾಗಲಿಲ್ಲ. ಅದರಿಂದ ಕೃಷ್ಣನನ್ನು ಅಲ್ಲೂ ಕಾಪಾಡ್ದ ನೀನು. ಅದರಿಂದ ನಿನ್ನ ಕೈರಡಿ, ನಿನ್ನ ಅದ್ಭುತವಾದ ಅದನ್ನು ಬಲದೇವ ಅಂತ ಹೇಳ್ತಾರೆ. ಉಂಬಿಯುಂ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಸೀತೆ ಹೇಳ್ಬೇಕಾದ್ರೆ ರಾಮನ ನೇರ ಹೇಳದ ರಾಮ, ಲಕ್ಷ್ಮಣನ ಹೇಳ್ಬೇಕಾದ್ರೆ ರಾಮಾನುಜಂ, ರಾಮನ ಹೇಳಿದ್ರೆ ಲಕ್ಷ್ಮಣ ಪೂರ್ವಜಂಚ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಏನು ಹೇಳುತ್ತೆ ಅಂತ ಅಂದ್ರೆ ನಿಮಗೆ ಇದರಲ್ಲಿ ಭಗವಂತನ ಪಂಚಾಗ್ನಿ ವಿದ್ಯೆ ಅಂತ ಹೇಳಿದ್ರಲ್ಲ, ಆ ವಿದ್ಯೆ ಒಂದು ಇನ್ನೂ ಇದು ತೋರಿಸ್ಕೊಡುತ್ತೆ. ಅದರಲ್ಲಿ ಪಂಚಾಗ್ನಿ ವಿದ್ಯೆ ಇದಿರುವಂತ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ. ಅದಕ್ಕೆ ಭಾಗವತದಲ್ಲೂ ಅನೇಕವಾಗಿ ಕೊಂಡಾಡಿದೆ. ಹಾಗಾಗಿ ಈ ಇದರಲ್ಲಿ 10 ಜನ ಬರೆಸಿದ್ದವಳು, 10ದಲ್ಲಿ ದ್ವಾರಪಾಲಕರು 4 ಜನ ಬರೆಸಿದ್ರು, 14 ಆಯಿತು. ಯಶೋಧೆಯನ್ನು ಆಚಾರ್ಯ ಇವ್ರನ್ನ ಆಚಾರ್ಯ ಬರೆಸ್ಬಿಟ್ರು. ಯಶೋಧೆ ಪತ್ನಿ ಆದ್ರೆ ಇರಲೇಬೇಕು. ನಂದಗೋಪನ ಆಚಾರ ಈಗ 16 ಜನನ್ನ ಅವ್ರಿಗೆ ಋತ್ವಿಗಳು ಒಂದು ಯಾಗಕ್ಕೆ ಬೇಕು 16 ಜನ ವರ್ಣ ಮಾಡಿಬಿಟ್ರು. 16 ಜನ ವರ್ಣ ಆದ ತಕ್ಷಣ 2ನೇ ಕೋರಡಾಶವಾದ ಅಂಬರ ಮೂಡದಂತ ತಿರುಕಮ ದೇವತೆ ಆದ್ರಿಂದ 2ನೇ ಇದನ್ನ ಕೊಟ್ಟರು ಅನ್ಬೇಕು ಅಂತ ಇದನ್ನು ನಾವು ಹೇಳ್ಕೋಬಹುದು. ಇದರಲ್ಲಿ ಧ್ವನ್ಯಾರ್ಥದಲ್ಲೂ ಸಹ ಇದರಲ್ಲಿ ಅದನ್ನ ಹೇಳ್ತಾರೆ. ಇದರಲ್ಲಿ ಭಗವಂತನೇ ಎಲ್ಲವನ್ನೂ ಕೊಡೋನು, ಅವನೇ ಆಚಾರನ ಮುಂದಿಟ್ಕೊಂಡು ಹೋಗಬೇಕು ಅಂತ ತೋರಿಸೋದಕ್ಕೆ ನಂದಗೋಪನ ವರ್ಣನೆ ಮಾಡೋದು. ಆಮೇಲೆ ಪ್ರಪತ್ತಿಗೆ ತಾಯಿ ಕೂಡ ಬಹಳ ಮುಖ್ಯವಾದದ್ದು. ಅದಕ್ಕೆ ನಾವು ಮಾಡಬೇಕಾದ್ರೆ ಮೊದಲು ಪ್ರಪತ್ತಿ ತಾಯಿ ಹತ್ರನೇ ಮಾಡೋದು, ಆಮೇಲೆ ಭಗವಂತ ಅಂತ ಮಾಡೋದು. ಹಾಗಾಗಿ ಅವಳನ್ನ ಹೊಗಳಿ ಅವಳನ್ನ ಯಶೋಧೆ ಹತ್ರ ಮಾಡಿ ಭಗವಂತನ ಪಡ್ಕೊಂಡ್ರು ಅಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಇನ್ನು ಮುಂದದ್ದು ಎಲ್ಲವ ಇನ್ನು ಪಣವನ್ನು ಉಕಾರ ಹೇಳುವಂಥದ್ದು ನಾಳೆ ಭಾಷೆಗಳೆಲ್ಲ ಹೇಳುತ್ತೆ. ಅದನ್ನು ಬೇಕಾದ್ರೆ ನಾಳೆ ಭಾಷೆಗಳ ಮೇಲರ್ಥವನ್ನು ತಿಳ್ಕೊಂಬಿಡೋಣ. ಸ್ವಲ್ಪ ಸಮಯ ಆದರೆ ನೋಡೋಣ. ಒಂದು ಶ್ಲೋಕವನ್ನು ಮುಗಿಸ್ಬಿಡ್ಬೇಕು ಅಂತ ಎಕ್ಸ್ಟ್ರಾ ಆಗ್ತಾ ಇಲ್ಲ. ನೋಡೋಣ. ಇದು ಮುಂದಾಡಿ ಇವತ್ತಿನ ಭಾಷೆಗಳು ಒಂದು ಹಿಂದಿ ದಿನಲ್ಲ, ಅದನ್ನ ಸ್ವಲ್ಪ ಅಷ್ಟೇ ಅರ್ಧ ಮುಖ ಮುಗಿಸ್ಬಿಟ್ರೆ ಮಂಗಳ ದಿನ ಅದನ್ನು ಒಟ್ಟು ಮುಗಿಸ್ಬಿಡುವವರಿಗೆ. ಇಲ್ಲಿ ಅವನ್ನ ಹೇಳ್ತಾನೆ ನಂದಗೋಪಾಲನ ಅವನ ಒಂದು ಶಕ್ತಿಯನ್ನು ಹೇಳ್ತಾ ಇದ್ದಾಳೆ. ಒಂದು ಮದಗಳಿಂದ ಓಡಾದ ಅಂದ್ರೆ ಅವನು ಎಲ್ಲೂ ಹೇಳದೇ ಇದ್ರೂ ಸಹ ಅವನಿಗೆ ಆ ಶಕ್ತಿ ಇತ್ತಂತೆ. ಚೆನ್ನಾಗಿ ಮದವುಳ್ಳಂತಹ ಆನೆ, ಸಾಧಾರಣ ಮದವಂತ ಆನೆಯನ್ನ ಇವನು ಓಡಾದ ತನ್ನ 2 ಕೈಗಳನ್ನು ತಡೆದು ನಿಲ್ಲಿಸ್ತಾ ಇದ್ದಂತೆ. ಅವನು ಆ ಶಕ್ತಿ ಇತ್ತಂತೆ. ಅದು ಅವನು ಸಾಧುವಾಗಿದ್ದ ಅವನು ಇದಾಗಿದ್ದ. ಹಾಗಿದ್ದ ಮಾತ್ರಕ್ಕೆ ಅವನ ಬಲಹೀನ ಅಂತಲ್ಲ, ಬಲವಂತನೇ. ಅವನು ತನ್ನ ಗುಣದಿಂದ ಅವಧಾರದಿಂದ ಸಾಧು ಸ್ವಭಾವಗಳಿಂದ ಸಾತ್ವಿಕನಾಗಿದ್ದ ಅವನು ಅತ್ಯಂತ ಬಲಿಷ್ಠನಾಗಿದ್ದ ಅವನು. ಆತ ಅಂದ್ರೆ ಶತ್ರುಗಳಿಂದ ಹಿಂದೆಗೆಯದೆ ಎದುರಿಸುವ ಸಾಮರ್ಥ್ಯವುಳ್ಳವನು ಅಂತ. ಶತ್ರುಗಳು ಬಂದರೆ ಹಿಂದೆ ಓಡೋಗದೆ ಹಿಮ್ಮೆತ್ತದೇನೋ ಅದರ ಉಳ್ಳವನು ಅಂದ್ಬಿಟ್ಟು ಅಂತ. ಅಂತಹ ನಂದಗೋಪಾಲನ್, ಆ ನಂದಗೋಪಾಲನ ಈಗ ಎಲ್ಲವನ್ನೂ ನಂದಗೋಪನಿಟ್ಟದೆ. ದಶರಥನ ಇಟ್ಟು ಹೇಗೆ ಅವನು ಹನುಮಂತ ಎಬ್ಸಿದ್ನೋ, ಸೀತೆ ಹೇಳಿ ದಶರಥನ ಹೇಗೆ ಇಲ್ಲಿ ಹೇಳೋದು ಇವಳಿಗೆ ನಪ್ಪಿನ್ನೇ ಹೇಳಬೇಕು.
ಅದಕ್ಕೆ ಅಂತಾನಂದ ಗೋಪಾಲನ ಇದನ್ನು ಕೊಟ್ಟುವಂತ ಮಗಳೇ ಅಂತ. ನಪ್ಪಿನೈಗಿಂತ ನಂದಗೋಪಾಲನ ಹೊಳ್ತಾ ಇದ್ದಾಳೆ. ಅದಕ್ಕೆ ರಾಜಾಜಿ ಹೇಳೋರಂತೆ ಅದಕ್ಕೆ MS ಅವರಿಗೆ ತುಂಬ ಅವರೇ ಅವರಿಗೆಲ್ಲ ಈ ವಿಶ್ವಪುರ ಶಾಸ್ತ್ರ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು ಅವರಿಗೆ. ಆಗ ಅವರ ಯಜಮಾನರು ಬಂದಂತೆ ಆವಾಗ ಅದಕ್ಕೆ ಅವ್ರು ಹೇಳೋವಂತ ಅದಕ್ಕೆ ಅವರಿಗೆ ಮಿಸ್ಟರ್ ಸುಬ್ಬಲಕ್ಷ್ಮಿ ಬಂದರು ಅಂದ್ರೆ ಗುರುತು ಲೋಕದಲ್ಲಿ ಸುಬ್ಬಲಕ್ಷ್ಮಿ ತಾನೇ ಫೇಮಸ್ಸು. ಸುಬ್ಬಲಕ್ಷ್ಮಿನ ಇಟ್ಕೊಂಡು ಅವ್ರನ್ನ ಗುರು ತಮಾಷೆಗೆ ಆ ಥರ ಇಲ್ಲಿ ನಂದಗೋಪಾಲನ ಇಟ್ಟು ನಪ್ಪಿನಾಯಿಗೆ ಅಂತ ನಂದಗೋಪಾಲನ ಬರಮಗಳೇ ಅಂದ್ಬಿಟ್ಟು ಅಂತ. ನಪ್ಪಿನಾಯ್ ಅವರ ಸೊಸೆಯಾದ ನಪ್ಪಿನಾಯ್ ನೀಳಾದೇವಿಯೇ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವಳ ಇದು ಹೇಳ್ತಾರೆ ಕಂದಂ ಕುಮಯಂ ಕುಯಂ ಕೈಯಲ್ಲಿ ಅವಳಿಂದ ಕಂದಂ ಕುಮಯಂ. ನಾ ಹೇಳಿದ ಸ್ತ್ರೀಯರಿಗೆ ಸಾಧಾರಣವಾಗಿ ಕೂದಲು ತುಂಬ ಸುವಾಸನೆಯಾಗಿರುತ್ತೆ. ಅವರಿಗೆ ಸಾಧಾರಣವಾಗಿ ಏನೋ ಅವರೇ ಕೆಡಿಸ್ಕೊಳ್ಳದೆ ಇದ್ರೆ ಸುವಾಸನೆಯಾಗಿರುತ್ತೆ ಅದಕ್ಕೆ. ಹಾಗಾಗಿ ಅದು ಬರೀ ನಮ್ಮ ಎಣ್ಣೆ ಸೀಗೆಕಾಯಿಗೆ ಹಾಕೊಂಡಿದ್ರೆ ಸುವಾಸನೆ ಆಗಿರುತ್ತೆ, ಬೇರೆ ಎಲ್ಲ ಅಂಶ ಹೊರಡುತ್ತೆ ಅದಕ್ಕೆ. ಅದಕ್ಕೆ ಆ ಹಿಂದಿನ ಕಾಲದಲ್ಲಿ ಇವೆಲ್ಲ ಬಿಟ್ಟು ಹೋಗಿದ್ದಾರೆ. ಎಣ್ಣೆ ಸ್ನಾನ ಅಂದರೆ ಬಿಟ್ಟು ಹೋಗ್ಬಿಟ್ಟಿದೆ ಅದಕ್ಕೆ. ಅವಳು ಪರಿಮಳ ಬೀರ್ತಂತೆ. ಅವಳ ಕುಯಲ್ ಇದೆಯಲ್ಲ, ಕುಯಲ್ ಕುಂತಲವಾದವಳು ಅಂತಹ ಇದು. ಯಾಕೆಂದ್ರೆ ಹೇಗೆ ಗೊತ್ತಾಯ್ತು ಒಳಗಡೆ ನಪ್ಪಿನ ಇದ್ದಾಳೆ ಅಂತ ಹೇಗೆ ಗೊತ್ತಾಯ್ತು ಅಂತಂದ್ರೆ, ನಪ್ಪಿನ ಇರೋದು ಅವಳು ಬರದೇ ಇದ್ರು ಅವಳು ಕೂದಲಿನ ವಾಸೆ ಬರ್ತಾ ಇದೆ ನನಗೆ. ಹೇಗೆ ಕೃಷ್ಣನಿಗೆ ಅವನ ತುಳಸಿ ವಾಸನೆ ಬರುತ್ತೋ ಕೂದಲಿನ ವಾಸೆ ಬರುತ್ತೆ. ಅದರಿಂದ ಅವಳದ ಕಡೈ ತೆರವಾಯ್ ನೀನು ಬಾಗಿಲನ್ನು ತೆಗೆ ಅಂತ ಹೇಳ್ತಾರಂತೆ. ಆಮೇಲೆ ಅದಕ್ಕೆ ಹೇಳ್ತಾನಂತೆ ಒಂದೆಂಗುಂ ಕೋಯ ಏತನಹ. ನೋಡು ಇಲ್ಲಿ 4 ಕಡೆಯಿಂದ ನೀ ಯಾವ ಇದರಲ್ಲೂ ನೋಡು 4 ಬಾಗಿಲು ಇದೆಯಲ್ಲ, ಎಲ್ಲ ಕಡೆಯಲ್ಲೂ ಹೋಗಿ ಬಂದು ಕೂಗ್ತಾ ಇದೆ. ಅಂದ್ರೆ ಅಯೈತನ ಅಂದ್ರೆ ಕೋಳಿ ಕೂಗು ಹೊತ್ತಾಯ್ತು ಅಂತ ಬೆಳಗಾಯ್ತು ಅಂತ ಹೇಳ್ತಿರೋದಕ್ಕೆ. ಅದರಿಂದ ಹೇಳ್ತಾರೆ ಮಾಧವಿ ಪಂದರ ಮೇಲೆ ಬಲ್ಕಾಲ್ ಕೊಯ್ಲನಂಗಲ್ ಕೂವಿನ ಹಾಡು. ಅವರ ಮನೆ ಮುಂದೆ ಮಾಧವಿ ಅಂದ್ರೆ ಈ ಇದು ಚಪ್ರ. ಮಾಧವಿ ಅಂದ್ರೆ ಅದು ಬಳ್ಳಿ. ಮಾಧವಿ ಬಳ್ಳಿ ಅಂದ್ರೆ ಸಾಧಾರಣ ಇದನ್ನ ತಗೋಬಹುದು. ಯಾವುದೋ ನಾವು ನೀತಿ ಮಲ್ಲೆ ಒಂದು ಬರ್ತಲ್ಲ ಅದು ಅದಿಲ್ಲ. ಅದ್ರ ಮೇಲೆ ಚಪ್ರದ ಮೇಲೆ ಒಂದು ಇದು ಕೂತ್ಕೊಳ್ಳುತ್ತಂತೆ ಪಕ್ಷಿಗಳು. ಅವು ಬಂದು ಬಲ್ಕಾಲ್ ಅನೇಕ ತರಹದ ಕುಯಿಲ್ ಅಂದ್ರೆ ಕೋಗಿಲು ಮತ್ತೆ ಬಂದು ಕೂತ್ಕೊಂಡು ಗುಂಪು ಆಗಿ ಹೂವಿನ ಬಂದು ಕೂಗ್ತಾ ಇದೆ ಅಂತ ರಾಗವಾಗಿ ಹಾಡ್ತಾ ಇದೆ. ಅದಕ್ಕೆ ಕೂತ್ಕೊಂಡಿದೆ ಅದಕ್ಕೆ. ಅದಕ್ಕೆ ಇವಳಿಗೆ ಬಂದಾರವಿರಲಿ ಅಂದ್ರೆ ಇವಳ ಕಣ್ಣಿದೆ ಕೈ ಇದೆಯಲ್ಲ ತುಂಬಾ ಶೋಭಿಸ್ತಾ ಇದ್ದಂತೆ. ಆ ಬೆರಳುಗಳು ಅತ್ಯಂತ ಉದ್ದವಾದ ಬೆರಳಿದಂತೆ ಅದು. ಅದಕ್ಕೆ ಅವಳು ಒಂದು ಭಗವಂತನ ಚೆಂಡ ತರ ಇಟ್ಕೊಂಡು ಆಡಿಸ್ತಾಳೆ ಅಂತ. ಚೆಂಡನ್ನು ಆಡಿಸ್ಬೇಕಾದ್ರೆ ಕೈ ಉದ್ದವಾಗಿರೋ ಬೆರಳು, ಉದ್ದವಾದ ಬೆರಳಿಂದ ಅದಕ್ಕೆ ಬಂದಾರವಿರಲಿ. ಆ ಕೈ ಆ ಚೆಂಡುಗಳು ಹಿಡಿಸುವಂತ ಅಷ್ಟು ಉದ್ದವಾಗಿರುತ್ತೆ ಅವಳ ಬೆರಳುಗಳು ಅಂತ. ಸುಂದರವಾಗಿತ್ತು ಅಂತ ಉದ್ದವಾದ ಬೆರಳುಗಳ ಒಡೆ ಅಂತ ಹೇಳುತ್ತೆ. ಆಮೇಲೆ ಮೈಥುನನ್ ಅಂದ್ರೆ ಗಂಡನಿಗೆ ನಿನ್ನ ಕಾಂತ ಅಂತ ಮೈಥುನನ್ ಅಂತ ಹೇಳೋದು. ಅದಕ್ಕೆ ನಿನ್ನ ಕೃಷ್ಣನಾನ ನಾವು ಬಂದಿರೋದು ಯಾತೆ ಬಂದಿದ್ದೀನಿ ಅಂದಾಗ ಇನ್ನೇನಲ್ಲ ಮೈಥುನನ್ ಬೇರೆ ಪಾಡ. ನೀನು ನನ್ನ ಬೆದಲು ಬಂದ್ಕೊಂಡಿದ್ದಾನಲ್ಲ ಅವನ್ನ ನಾಮವನ್ನು ಆಳೋದಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಚಂದಾಮರೆ ಕೈಯಾಲ್ ಅಂತ ಹೇಳ್ತಾರೆ. ಕ್ಷೀರಾರ್ ಒಳೆಯಲಿಕ್ಕ ಅಂತಂದ್ರೆ ತಾಮರೆಯ ಕೈಯು ಇವಳ ಕೈಯು ಎಲ್ಲವೂ ತಾವೇದ. ಅದಕ್ಕೆ ಅವನ ಭಗವಂತನ ಕೈಯೂ ತಾವರೆ, ಕಾಲು ತಾವರೆ, ಮುಖವೂ ತಾವರೆ. ಆ ಥರ ಚಂದಾಮರೆ ಕೆಂಪ ತಾವರೆ ಕೈಯುಳ್ಳಂತಹ ಕ್ಷೀರಾರ್ ಒಳೆಯಲಿಪ್ಪ. ಅವನ ತೋಳಿದೆಯಲ್ಲ ಒಳೆ ಅನ್ನೋದು ಬಳೆ ಅಂತಾಗುತ್ತೆ. ಅವನ ಸುಂದರವಾದ ತೋಳು. ಅದಕ್ಕೆ ಕಡೆಗಡೆ ಹಾಕೊಂಡಿರ್ತಾನಲ್ಲ ಅದು ಒಲಿಪ್ಪ, ಅದು ಶಬ್ದ ಆಗುತ್ತಲ್ಲ ಅದು. ಅದರಿಂದ ಅದನ್ನ ಕೇಳಿ ನಾವು ಮಹಿಳ್ದೆ ಅವನು ಹೇಳುವಾಗ ಶಬ್ದವಾಗುತ್ತಲ್ಲ ಅದನ್ನ ಕೇಳಿ ಸಂತೋಷ ಮಾಡೋದಕ್ಕೆ ಅದಕ್ಕೆ ಕೇಳೋದಕ್ಕೋಸ್ಕರ ಮತ್ತೆ ಅದಕ್ಕೆ ಬಂದು ತೆರವಾಯ್ ಬಂದು ಬಾಗಲು ತೆಗೆಯೊಳಾಗು ನೀನು ಹೀಗೆ ಮಾಡಿದೆ ಅಂದ್ರೆ ನಾವೊಂದು ವ್ರತವನ್ನು ಕೈಗೊಂಡಿದ್ದೀವಿ. ಆ ವ್ರತಕ್ಕೆ ನೀವು ಇಲ್ಲಿ ಅವರಿಗೆ ಪುರುಷಕಾರ ಪ್ರವೃತ್ತಿ ಮಾಡ್ತಾರೆ. ಹೇಳಿದ ತಾಯಿಯಲ್ಲಿ ಮೊದಲು ಪ್ರವೃತ್ತಿ ಮಾಡಬೇಕು. ಅದಕ್ಕೆ ನಪ್ಪಿನಾಯಿಗೆ ಮೊದಲು ಪ್ರವೃತ್ತಿ ಮಾಡ್ತಾರೆ. ಮಾಡಿಬಿಟ್ಟು ಭಗವಂತನ ಹತ್ರ ಮಾಡಬೇಕು. ತಾಯಿಗೆ ಮಾಡೋ ಪುರುಷಕಾರ ಪ್ರವೃತ್ತಿ ರಾಮಾನುಜರು ಮೊದಲು ತಾಯಿ ಹತ್ರ ಮಾಡಿದ್ರು. ಆಮೇಲೆ ಮಾಡಿದ್ಮೇಲೆ ಅವರು ತಯೈವ ಸರ್ವಂ ಸಂಪಚ್ಚತೆ ಅಸ್ತುತೆ ತಯೈವ ಸರ್ವಂ ಸಂಪಚ್ಚ ಆಯಿತು ನಿನಗೆಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಆಮೇಲೆ ಭಗವಂತನ ಶರಣಾಗತಿ. ಈಗಲೂ ನಮ್ಮ ಶರಣಾಗತಿ ಮಾಡಬೇಕಾದ್ರೆ ನಾವು ಆಚಾರ್ಯರು ಮೊದಲು ನಮ್ಮನ್ನ ತಾಯಿ ಹತ್ರ ಶರಣಾಗತಿ ಮಾಡಿಸ್ತಾರೆ, ಆಮೇಲೆ ಭಗವಂತನ ಮಾಡ್ತಾರೆ. 2 ಶರಣಾಗತಿ ನಮ್ದಾಗೋದು. ಆದ್ರೆ 2 ಒಂದೇ ಅಷ್ಟೇ ಅರ್ಥ. ತಾಯಿಯಲ್ಲಿ ಮಾಡಿ ತಾಯಿಯಲ್ಲಿ ಅನುಮತಿ ಪಡ್ಕೊಂಡು ಭಗವಂತ ಮಾಡೋದು ಅಂದ್ರೆ ಒಂದೇ ಶರಣಾಗತಿ. ನಾವು ಮಾಡೋದು 2 ಆದರೂ ಒಂದೇ ಶರಣಾಗತಿ ಆಗುತ್ತೆ ಅಂತ ಇದನ್ನ. ಹಾಗಾಗಿ ಇಲ್ಲಿ ಆ ಪುರುಷಕಾರ ಪ್ರಪತ್ತಿಯನ್ನು ತೋರಿಸಿದೆ ಈ ಉಕಾರದಲ್ಲಿ. ಹಿಂದಿನ ಉಕಾರದಲ್ಲಿ ಬೇರೆ ಅರ್ಥ ಬರ್ತಾ ಇದಕ್ಕೆ. ಇದು ಅರ್ಥವನ್ನ ನಾಳೆ ತಿಳ್ಕೊಂಡು ಶತಮಕಮಣಿನೀಲ ಆಚಾರ್ಯವಲ್ಲಭಾರಹಸ್ತ ನಮಿತಾಂಜಿ ಸಾಂದ್ರವಾತ್ಸಲ್ಯ ಸಿಂಧು